ದೆವ್ವಗಳು ಅವು ನಿನಗೆ ಮಾತಾಡಿದ ಕೇಳಿಸುತ್ತೆ. ಕರ್ಣಪಿಶಾಚಿ ಅಂತೀವಿ ಅದಕ್ಕೆ. ಒಂದ್ಸಾರಿ ಅದನ್ನು ವಶ ಮಾಡ್ಕೊಂಡ್ರೆ ಅದು ನಿನ್ನ ಬಗ್ಗೆ ನನಗೆಲ್ಲ ಹೇಳ್ತಿರ್ತದೆ ಪಿಸ್ ಮಾತಲ್ಲಿ. ನನಗೆ ಮಾತ್ರ ಕೇಳಿಸುತ್ತೆ, ನಿಂಗೆ ಕೇಳಿಸೋದಿಲ್ಲ. ರಾಜೇಶ್ ಹಿಂಗೆ ಒಂದು ಪರ್ಸನಲ್ ಲೈಫು, ಅವನಿಗೆ ಪ್ರೇಯಸಿರಿದಾರ ಮನ್ಸಲ್ಲಿ ನಾನು ಕೇಳ್ಕೊಂಡು ಸಾಕು. ಅದು ಕಿವಿಗೆ ಅದಕ್ಕೆ ಅರ್ಥ ಆಗುತ್ತಲ್ಲ, ಪಿಶಾಚಿ ವಿದ್ಯೆ ಅಂತಾರೆ ಅದಕ್ಕೆ. ಸೊ ಅದು ಅಷ್ಟು ಒಳ್ಳೇದಲ್ಲ. ಮಾಟ ಮಂತ್ರ ಇದೆಲ್ಲ ತಂತ್ರಶಾಸ್ತ್ರದಲ್ಲೇ ಬರ್ತದೆ. ಈ ದೆವ್ವಗಳು ಭೂತಗಳು ಆದ್ಮೇಲೆ ಅವರು ಸ್ಪಿರಿಚುಲಿ ದೇವ್ರನ್ನ ನಂಬೋದಾ? ದೆವ್ವ ಪೀಡಿತರು, ಪ್ರೇತ ಪೀಡಿತರು ನನ್ನ ಅಬ್ಸರ್ವೇಷನ್ ಅಲ್ಲಿ. ಈಗ ದೆವ್ವಗಳಿಗೆ ಏನಂದ್ರೆ ಇಷ್ಟ ಆಗಲ್ಲ. ದೆವ್ವಗಳಿಗೆ ಒಳ್ಳೇದು ಯಾವುದು ಇಷ್ಟ ಆಗಲ್ಲ. ಅಲ್ಲ, ಈಗ ನೀನು ನನ್ನ ಕಣ್ಣಿಟ್ಕೊಂಡು ನೋಡ್ತಾ ಇದೆಯಾ, ಈ ನೋಡುವ ಐ ಟು ಐ ಕಾಂಟ್ಯಾಕ್ಟ್ ಎಬಿಲಿಟಿ ಲಾಸ್ ಆಗಲ್ಲ. ನಾನು ಅವನ ಮುಖ ನೋಡಿದ ದೆವ್ವ ಇರೋ ಮುಖ ಅವನು ಇನ್ನೆಲ್ಲೋ ನೋಡ್ತಾನೆ ಶೂನ್ಯದಲ್ಲಿ. ನೋಡಿದ್ರಲ್ಲ, 10,000 ಪ್ರೇತಗಳನ್ನು ಇದುವರೆಗೂ ಉಚ್ಚಾಟನೆ ಮಾಡಿದ್ದೀನಿ. 10,000? ಹಾಂ, ದಟ್ ಮೀನ್ಸ್ ಐ ನೋ ಹೌ ಟು ಡೀಲ್ ವಿತ್ ಸ್ಪಿರಿಟ್ಸ್. ನನಗೆ ದೆವ್ವ ಇದೆಯಾ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಐ ನೀಡ್ ನಾಟ್ ಟು ಪ್ರೂವ್ ದಟ್ ಗಾಡ್ ಈಸ್ ಎಕ್ಸಿಸ್ಟ್ ಆರ್ ಈವಿಲ್ ಈಸ್ ಎಕ್ಸಿಸ್ಟ್. ನನಗೆ ಸಮಸ್ಯೆ ಇತ್ತು, ಇದು ಅಡ್ರೆಸ್ ಮಾಡಿದ್ರೆ ಸಮಸ್ಯೆ ಹೋಯ್ತು. ನಾನು ಫಸ್ಟ್ 2 ತಾಸು ಅದಕ್ಕೆ ಟೈಮ್ ಕೊಟ್ಬಿಡ್ತೇನೆ. ಮಾತಾಡ್ತಾ ನಾನು ಆ್ಯಕ್ಟಿವಾಗಿ ಕೇಳಿಸ್ಕೊಳ್ತೀನಿ. ನಾನು ಏನು ಮಾತಾಡೋಲ್ಲ. ದೆನ್ ಐ ಬಿಕಮ್ ಸಿಂಪತೈಸರ್ ಫಾರ್ ದಟ್ ಗೋಸ್ಟ್. ಯಾಕಂದರೆ ಅಲ್ಲಿವರೆಗೂ ಅವ್ರ ಮನೆಯವರು ಯಾರು ಕೂಡ ಅದರ ಕಥೆಯನ್ನು ಕೇಳಿಸ್ಕೊಂಡಿಲ್ಲ. ಅವು ಬರೋದಿದೆ, ಬಂದಿದ್ದು ತಾವಾಗಿ ಹೋಗೋದಿಲ್ಲ. ಆ್ಯಂಕರ್ ಬೋಲ್ಡ್ ಥರ ಅವ್ರು ಲಾಕ್ ಆಗಿಬಿಡ್ತವೆ. ಬಂದು ಈ ದೇಹಕ್ಕೆ ಲಾಕ್ ಆಯಿತು ಅಂದರೆ ಅವಷ್ಟಕ್ಕೆ ಹೋಗೋದಿಲ್ಲ. ಅದನ್ನು ಉಚ್ಚಾಟನೆ ಮಾಡೋದು. 85 ಮುದುಕಿ ಗಂಡನಪ್ಪ ಇವರೆಲ್ಲ ಸೇರಿಕೊಂಡು ಆಕೆನ ಕೋಣೆಯಲ್ಲಿ ಬಂಧಿಸಿ ಆಸ್ತಿ ಪತ್ರ ಬಲವಂತವಾಗಿ ಸೈನ್ ಹಾಕೊಂಡಾಗ ಅವಳು ಹಾಕಿಲ್ಲ, ಕೈ ಮುರಿದಾಕಿಲ್ಲ. ಹಾಗಾಗಿ ಆ ಮನೆ ಸೊಸೆ ಮೇಲೆ ಬಂದು ಕಾಡಿಸ್ತಾ ಇದೆ. ಅವಳು ಯಾವತ್ತು ಬಂದು ಅವತ್ತು 5 ದಿನ. ಎಷ್ಟು ವಲ್ಗರ್ ಭಾಷೆ ಮಾತಾಡಿದ್ಲು ಅಂತಂದರೆ ಕಿವಿ ಕೇಳೋಕ್ಕಾಗಲ್ಲ. ನೀವು ನಿಮ್ಮ ಡಿಕ್ಷನರಿಯಲ್ಲಿ ಏನು ಇರೋಲ್ಲ ಆ ಸಂಸ್ಕೃತ ಪದಗಳು, ಹಂಗೆ ಅವೆಲ್ಲ ಬೈದು ನನ್ನ ಬೈದು ಏನು ಕೇಳಿದ್ರು ಒಪ್ಪಲಿಲ್ಲ. ಅವಾಗ ವೇದ ಅನ್ನುವ ಅಸ್ತ್ರಪ್ರಯೋಗ. ಅವಳು ಬದುಕಿದ್ದಾಗ ತುಂಬ ಪ್ರೀತಿ ಯಾರ ಮೇಲಿತ್ತು ಅಂತ ನಾವು ತಿಳ್ಕೊಂಡ್ವಿ. ಮೊಮ್ಮಗು ಮೇಲಿತ್ತು. ಮುದುಕಿ, ನನಗೆ ಕೆಲವು ವಿದ್ಯೆಗಳು ಗೊತ್ತಿದೆ, ನಿನ್ನ ಮೊಮ್ಮಗನಿಗೆ ಏನೋ ಪ್ರಯೋಗ ಮಾಡಿ ಸಾಕ್ತೀನಿ ಅಂದೆ ದಾರಿ. ಗುರುಜಿ, ನೀವೀಗ ಇಲ್ಲಿ ದೆವ್ವನ್ ತೋರ್ಸಕ್ಕಾಗತ್ತ ಅಥವಾ ಒಂದು ಆತ್ಮನ್ ಕರ್ಸಕ್ಕಾಗತ್ತಾ ಅಂತಂದ್ರೆ? ಕರೆಸಬಲ್ಲೆ ತೋರಿಸಬಲ್ಲೆ ಅಂತ ಎದೆ ತಟ್ಟಿ. ಈಗ ಈ ಪಾಡ್ಕಾಸ್ಟ್ ಅಲ್ಲಿ ದೆವ್ವನ್ ಕರೆಸ್ತೀರಾ? ಅಂಡ್ ಇವಾಗ ಮತ್ತೊಂದು ಸಖತ್ ಎಕ್ಸೈಟಿಂಗ್ ಆಗಿರೋ ವಿಚಾರ, ಬಹಳ ಆಸಕ್ತಿಕರವಾದಂಥ ವಿಚಾರ, ದೆವ್ವಗಳು. ಗುರುಜಿ, ಈಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಈಗ ನಾನು ಗುರುಜಿ ದೆವ್ವ ಇದೆಯಾ ಅಂತ ನಾನು ಕೇಳಿದ್ರೆ ನೀವು ನಿಮ್ಮದೇ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀರಾ. ಈಗ ನಾನು ಒಂದೇ ಪ್ರಶ್ನೆ ನಿಮಗೆ, ಗುರುಜಿ ನೀವೀಗ ಇಲ್ಲಿ ದೆವ್ವನ್ ತೋರ್ಸಕ್ಕಾಗತ್ತಾ ಅಥವಾ ಒಂದು ಆತ್ಮನ್ ಕರ್ಸಕ್ಕಾಗತ್ತಾ ಅಂತಂದ್ರೆ ನಾನೇ ಅಂತಲ್ಲ, ಯಾರಾದರೂ ಈ ಪ್ರಶ್ನೆ ಮುಂದೆ ಇಟ್ಟರೆ ನಿಮ್ಮ ಉತ್ತರ ಏನಾಗಿರುತ್ತೆ ಗುರುಜಿ? ಕರೆಸಬಲ್ಲೆ ತೋರಿಸಬಲ್ಲೆ ಅಂತ ಎದೆ ತಟ್ಟಿ ಹೇಳ್ತೇನೆ. ಇದನ್ನು ಲೈವಲ್ಲೇ ನಾನು ಅನೇಕ ಟಿ ವಿ ಮಾಧ್ಯಮಗಳಲ್ಲಿ ಮಾಡಿದ್ದು ಕೂಡ ತೋರಿಸಿದ್ದೀನಿ ಆಲ್ರೆಡಿ. ವೀರಪ್ಪನ ದೆವ್ವನ ಕರೆಸಿಬಿಟ್ಟು ಆತ್ಮನ ಅದ ಕೈಲಿ ಮಾತಾಡಿಸಿ ನಾನು ಎಲ್ಲಿ ದುಡ್ಡಿಟ್ಟಿದ್ದೀನಿ, ನನಗೇನಾಯಿತು, ನಾನು ಸಾಯುವಾಗ ಹೆಂಗೆ ಸತ್ತೆ, ಎಲ್ಲ ದೆವ್ವ ಆವಾಹನೆಯಾಗಿ ಹೇಳಿದ್ದುಂಟಲ್ಲ ಲೈವಲ್ಲಿ. ಈಗ ಈ ಪಾಡ್ಕಾಸ್ಟಲ್ಲಿ ದೆವ್ವನ್ ಕರೆಸ್ತೀರಾ? ಅದಕ್ಕೊಂದು ಮಾಧ್ಯಮ ಬೇಕು. ನಾವು ಹೇಗೆ ಕಳೆದ ಪಾಡ್ಕಾಸ್ಟಲ್ಲಿ ಅಲ್ಲೇ ಪ್ರಾಕ್ಟಿಕಲ್ ಆಗಿ ನೀವು ಹೇಳಿದ ಒಬ್ಬ ವ್ಯಕ್ತಿನ ಇಟ್ಕೊಂಡೇ ನಾವು ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡಿದ್ವಿ ಲೈವ್ ಆಗಿ, ಹೌದಲ್ಲ? ಅಲ್ಲ, ನಾನು ಹೇಳ್ತಿರೋದು ಪಾಸ್ಟ್ ಲೈಫ್ ಹಾಗೆ ಮಾಡಿದ್ವಲ್ಲ, ಹಾಗೆ ಇದನ್ನು ಮಾಡೋದಕ್ಕೆ ನಮಗೊಂದು ನಮ್ಮ ಮೀಡಿಯಾ ಬೇಕು. ಗಾಳಿಯಲ್ಲಿ ಮಾತಾಡಲ್ವಲ್ಲ ದೆವ್ವ, ಅದಕ್ಕೊಂದು ವೋಕಲ್ ಕಾರ್ಡ್ ಬೇಕಲ್ಲ. ಈಗ ಮಾತಾಡ್ಬೇಕಾದ್ರೆ, ಶಬ್ದ ಬರ್ಬೇಕಾದ್ರೆ ಧ್ವನಿಪೆಟ್ಟಿಗೆ ಬೇಕಲ್ಲಪ್ಪ. ಹಾಗಾಗಿ ದೆವ್ವಗಳಿಗೆ ಪಿಶಾಚಿ ಅಂತ ಯಾಕೆ ಕರಿತವೆ ಅಂತಂದರೆ ಅದರ ಲ್ಯಾಂಗ್ವೇಜ್ ವಿಸ್ಪರಿಂಗ್. ಯಾಕೆ ಪಿಸ್ ಮಾತು? ಯಾವಾಗ ನೀವು ಗಂಟಲು ಬಳಸೋದಿಲ್ಲ, ಪಿಸ್ಗುಟ್ಟವನ್ನೇ ಪಿಶಾಚಿಗಳು ಅಂತ ಹೇಳೋದು. ಅವು ನಿನಗೆ ಮಾತಾಡಿದ ಕೇಳಿಸುತ್ತೆ. ಕರ್ಣಪಿಶಾಚಿ ಅಂತೀವಿ ಅದಕ್ಕೆ. ಹಾಗೆ ಹೇಳುವ ಪಿಶಾಚಿ ಹೆಸರು ಕರ್ಣಪಿಶಾಚಿ. ಕರ್ಣಪಿಶಾಚಿ ಕೇಳಿದೀವಿ. ಕರ್ಣಪಿಶಾಚಿ ವಿದ್ಯೆ ಅಂತ ಇದೆ, ಅದು ಒಂದು ಸಾಧನೆ. ಹೇಳ್ಕೊಡ್ಬೋದು ಅದನ್ನು. ಅದು ಭಾಳ ಡೇಂಜರ್. ಒಂದ್ಸಾರಿ ಅದನ್ನು ವಶ ಮಾಡ್ಕೊಂಡ್ರೆ ಅದು ನಿನ್ನ ಬಗ್ಗೆ ನನಗೆಲ್ಲ ಹೇಳ್ತಿರ್ತದೆ ಪಿಸ್ ಮಾತಲ್ಲಿ. ನನಗೆ ಮಾತ್ರ ಕೇಳಿಸೋದು, ನಿಂಗೆ ಕೇಳಿಸೋದಿಲ್ಲ. ಅಂದ್ರೆ ಅದು ಯಾರು ಬೇಕೋ, ಅಂದ್ರೆ ಈಗ ಕರ್ಣಪಿಶಾಚಿ ಅದು ತಂತ್ರಶಾಸ್ತ್ರದಲ್ಲಿ ಇದೆ. ಅದು ಅಲ್ಲ, ಕರ್ಣಪಿಶಾಚಿ ಆ ಸಾಧನೆ ಮಾಡಿ ಈಗ ಆ ಪಿಶಾಚಿನ ಕರೆಸ್ಕೊಂಡರು. ಆ ಪಿಶಾಚಿಗೆ ಕರೆಸೋಷ್ಟೇನಿಲ್ಲ, ಅದನ್ನ 24 ಗಂಟೆ ನಿನ್ ಜೊತೆ ಇರ್ತದೆ. ಅದು ಏನ್ ಮಾಡುತ್ತದೆ, ಏನ್ ಕೆಲಸ ಏನಾದ್ರದ್ದು? ಈಗ ರಾಜೇಶ್ ಹಿಂಗೆ ಒಂದು ಪರ್ಸನಲ್ ಲೈಫು, ಅವನಿಗೆ ಪ್ರೇಯಸಿರಿದಾರ
ನಾನು ಮನಸ್ಸಲ್ಲಿ ಕೇಳ್ಕೊಂಡ್ರೆ ಸಾಕು, ಮನಸ್ಸಲ್ಲಿ ನಾನು ಕೇಳ್ಕೊಂಡ್ರೆ ಸಾಕು. ಮನ್ಸಲ್ಲಿ ಅದು ಕಿವಿಗೆ ಅದಕ್ಕೆ ಅರ್ಥ ಆಗುತ್ತಲ್ಲ, ಅದು ಹೇಳುತ್ತೆ. ಆ ಥರ ವಿದ್ಯೆ ಕಲ್ತವ್ರು ತುಂಬ ಜನ ಇದ್ದಾರೆ. ಯಕ್ಷಿ ಅಂತ ಹೇಳ್ತಾರೆ ಅವರು, ಪಿಶಾಚಿ ಅಂತ ಹೇಳೋದಿಲ್ಲ. ಯಕ್ಷಿ ಹೇಳುತ್ತೆ ಬಂದು ನಮಗೆ ಅಂತ ಹೇಳುತ್ತೆ. ಇದು ತೊಂದರೆ ಆದ್ರೆ ಏನ್ ತೊಂದರೆ? ಏನು ಅದರಿಂದ ಡಿಸಡ್ವಾಂಟೇಜ್ ಅಂತಂದರೆ, ಅದು ಎಲ್ಲರ ವಿಚಾರ ನೀನು ಕೇಳದೆ ಇದ್ರು ಬಂದು ಹೇಳ್ತಾ ಇರ್ತದೆ. ಅದಕ್ಕೆ ಸುಮ್ಮನೆ ಇರೋಕ್ಕಾಗಲ್ಲ. ಅವಾಗ ನೀನು ಯು ವಿಲ್ ಬಿಕಮ್ ಮ್ಯಾಡ್ ಆಫ್ಟರ್ ಫ್ಯೂ ಇಯರ್ಸ್. ನಿದ್ರೆ ಬರೋದಿಲ್ಲ ನಿಮಗೆ. ರಾತ್ರಿಯಲ್ಲಿ ಕೂಡ ಸಮಾಚಾರ ಹೇಳ್ತಿರ್ತದೆ. ಅದೆಲ್ಲಿವರೆಗೂ ಬರ್ತದೆ ಅಂತಂದರೆ, ಈಗ ನೀನು ಮದುವೆ ಆಗಿದೆಯಾ, ನಿನ್ನ ಹೆಂಡ್ತಿಗೆ ಒಂದು ಖಾಸಗಿ ಲೈಫ್ ಇರ್ತದೆ, ನಿಂಗೊಂದು ಖಾಸಗಿ ಲೈಫ್ ಇರ್ತದೆ, ಪರ್ಸನಲ್ ಲೈಫ್ ಅಂತ ಇರುತ್ತೆ. ಆ ವಿಚಾರ ಎಲ್ಲ ಹೇಳಿದಾಗ ನಿಂಗೆ ನಿದ್ರೆಯಲ್ಲಿ ಬರ್ತದೆ. ಹಾಗಾಗಿ ಅದು ಅಲ್ಲ ಅಂದ್ರೆ ಮದುವೆ ಆಗಿರೋರ್ಗ ನಾನು ಹೇಳೋದು ಯಾವುದೇ ಆಗಲಿ, ಈಗ ನಮ್ಮ ಮನೇಲಿ ಒಂದು 10 ಜನ ಇದ್ದಾರೆ, ನಿಮ್ಮ ಮನೇಲೆ ನಿನ್ನ ಬಗ್ಗೆ ಹಿಂಗೆ ಥಿಂಕ್ ಮಾಡ್ತಿದ್ದಾರೆ ಅಂತ ಸ್ವಲ್ಪ ನನಗೆ ಅದು ಹೇಳುತ್ತೆ. ಯಾಕಂದ್ರೆ ಎಲ್ಲರ ವಿಚಾರ ಕೇಳ್ಕೊಂಡು ಬರದೆ ಅದು ಕೆಲಸ, ಸಂಸಾರಗಳು ಹಾಳಾಗ್ತದೆ. ಹಾಗಾಗಿ ಸಂಶಯಾತ್ಮ ವಿನಶ್ಯತಿ ಆಗ್ತದೆ. ಸೊ ಅದು ನಾನು ಎನ್ಕರೇಜ್ ಮಾಡೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಅದನ್ನು ವಶ ಮಾಡ್ಕೊಳ್ಳೋದು ಸಾಧನೆ ಇದೆ, ಪಿಶಾಚ ವಿದ್ಯೆ ಅಂತಾರೆ ಅದಕ್ಕೆ. ಸೊ ಅದು ಅಷ್ಟು ಒಳ್ಳೇದಲ್ಲ. ಅದು 2 ಕೆಲಸ ಮಾಡುತ್ತೆ. ಒಂದು ಕೆಲಸ ಮಾಡು, ರಾಜೇಶ್ಗೆ ಹೋಗಿ ಸೇರಿಕೊಂಡು ಅವನ ಮನಸ್ಸಲ್ಲಿ ಈ ಭಾವನೆಗಳನ್ನು ಕ್ರಿಯೇಟ್ ಮಾಡು ಅಂತಂದರೆ ಅದು ಹಂಗೆ ಮಾಡ್ತದೆ, ಟೆಂಪ್ಟ್ ಮಾಡ್ತದೆ. ಅದು ನನಗೆ ಮಾತ್ರ ಇಟ್ಕೋಬೋದು ಅಂತೇನಿಲ್ಲ. ಐ ಕ್ಯಾನ್ ಯೂಸ್ ಫಾರ್ ಆನ್ ಯುವರ್ ಆಸ್ ಎ ವೆಪನ್ ಟು ಸ್ಪಾಯ್ಲ್ ಯುವರ್ ಲೈಫ್. ಪಿಶಾಚ ಪ್ರಯೋಗ ವಿದ್ಯೆ ಅಂತಾರೆ ಅದಕ್ಕೆ. ಈ ಪ್ರಯೋಗ ವಿದ್ಯೆಗಳೆಲ್ಲ ಬರ್ತದೆ ಇದೆಲ್ಲ. ಪಿಶಾಚ ಪ್ರಯೋಗ ಮಾಡ್ತಕ್ಕಂಥವ್ರು ಇದ್ದಾರೆ, ಸ್ಪೆಷಲಿ ಕೇರಳದಲ್ಲಿ. ಅವ್ರಿಗಿಂಥವ್ರಿಗೆ ಒಂದು ಚೌಡಿ ಕಳಿಸು ಅಂದರೆ ಕಳಿಸ್ತಾರೆ. ಎಷ್ಟೋ ಸಾರಿ ಚೌಡಿ ಏನು ಮಾಡುತ್ತೆ ಅಂದರೆ ಮನೇಲಿ ಇಟ್ಟ ದುಡ್ಡೆಲ್ಲ ಮಾಯ ಮಾಡ್ತಿರ್ತದೆ. ನೀವು ಅನ್ಕೋಬೋದು ಇದು ಅಗೇನೆಷ್ಟು ಸೈನ್ಸ್, ಅದು ಹೆಂಗೆ ಮಾಯ ಆಗುತ್ತೆ ಅಂತ. ಅದೇನು ಮಾಡ್ತದೆ, ಮನೇಲಿರ್ತಕ್ಕಂಥ ಕುಟುಂಬ ಸದಸ್ಯರು ಒಬ್ಬರು ಮೈಂಡಲ್ಲಿ ಹೋಗಿ ಸೇರ್ಕೊಳ್ತದೆ, ಅವ್ರ ಮೂಲಕ ಕದಿಯೋದೆ. ಮತ್ತು ಕದ್ಕೊಂಡೋಗಿ ಯಾರಿಗೋ ಕೊಟ್ಟ ಮೇಲೆ ಅದು ಹೊಟ್ಟೋಗ್ತದೆ, ಅವ್ನು ಜ್ಞಾಪಕ ಇರೋದಿಲ್ಲ, ಅವನೇ ಕದ್ದಿರ್ತಾನೆ. ಎಷ್ಟೋ ಸಾರಿ ಮನೆಯ ಮಾಲಕಿನೇ ತೊಗೊಂಡು ಬೇರೆಯವ್ರಿಗೆ ಕಟ್ಟಿರ್ತಾಳೆ. ಆ ಕೊಡುವ ಕದಿಯುವ ಸಂದರ್ಭದಲ್ಲಿ ಮಾತ್ರ ಅದು ಇರ್ತದೆ, ಆಮೇಲೆ ಅದು ಹೋಗಿರ್ತದೆ. ಹಾಗಾಗಿ ನಾನು ಇಲ್ಲೇ ಇಟ್ಟಿದ್ದೆ, ಯಾರು ಕದ್ಕೊಂಡು ಹೋಗಿದ್ದಾರೆ, ಬೀರಲ್ಲಿ ಇಟ್ಟಿದ್ದ ದುಡ್ಡು ಮಾಯ ಆಯಿತು ಅಂತ ನಾವು ಕೇಳ್ತಿರ್ತೀವಿ. ಮನೇಲಿಟ್ಟ ದುಡ್ಡು ಬೀಗ ಹಾಕಿದಂಗೆ ಇದೆ, ಮಾಯ ಆಗಿದೆ ಅಂತಂದರೆ ಅದು ಮಾಯ ಆಗಿರಲ್ಲ, ಮನೆಯವರೇ ತೆಗೆದಿರ್ತಾರೆ. ಅದು ಈ ಪ್ರಯೋಗದ ವಿದ್ಯೆ. ಇದು ಚೌಡಿ ಪ್ರಯೋಗ ಲಾಸ್ ಮಾಡ್ತಾ ಇರುತ್ತೆ. ಕೃಷಿ, ಈಗ ಮನೆಗಳ ಮುಂದೆ ಈಗ ನಾವು ಟಿವಿಗಳೆಲ್ಲ ಇತ್ತೀಚೆಗೆ ನೋಡಿದೀವಿ, ಚಿಕ್ಕಬಳ್ಳಾಪುರದಲ್ಲಿ ಒಂದು ಘಟನೆ ನಡೆಯುತ್ತೆ. ಯಾರೋ ಒಂದು ಅಂಗಡಿ ಮುಂದ್ಗಡೆ, ಒಂದು ಟೇಲರ್ ಶಾಪ್ ಅನ್ಸುತ್ತೆ, ಒಂದು ಅಂಗಡಿ ಮುಂದೆ ಪ್ರತಿದಿನ ಬೆಳಗ್ಗೆ ಎದ್ರೆ ರಂಗೋಲಿ ಹಾಕಿ ನಿಂಬೆ ಹಣ್ಣಿಟ್ಟು ಯಾರೋ ವಾಮಾಚಾರ ಮಾಡಿಟ್ಟು ಹೋಗ್ತಾ ಇರ್ತಾರೆ. ಅವ್ರು ಯಾರು ಅಂತ ಕೊನೆಗೆ ಅವರು CCTV ಫಿಕ್ಸ್ ಮಾಡಿದ್ಮೇಲೆ ಗೊತ್ತಾಗತ್ತೆ, ಅವ್ರ ಮನೆ ಎದುರುಗಡೆ ಇರ್ತಕ್ಕಂತಾನೆ ಒಂದು ಹೆಂಗಸು ಬಂದು ಬೆಳಗ್ಗೆನೋ ರಾತ್ರಿನೋ ಬಂದು ರಂಗೋಲಿ ಇಟ್ಟು ಇದೆಲ್ಲ ಮಾಡಿ ಹೋಗ್ತಿರ್ತಾರಲ್ಲ. ಈ ತರದ ವಾಮಾಚಾರಗಳು ಅಂದ್ರೆ ಮಾಟ ಮಂತ್ರ ಇದೆಲ್ಲ ಮಾಡಿದ್ರೆ ಇದೆಲ್ಲ ತಂತ್ರಶಾಸ್ತ್ರದಲ್ಲೇ ಬರ್ತದೆ. ನಿಂಬೆಹಣ್ಣು, ಅರಿಶಿನ ಕುಂಕುಮ ಹಚ್ಚಿ ಅದನ್ನು ಕಟ್ ಮಾಡಿ ರಂಗೋಲಿ ಹಾಕಿ ಹೋಗ್ತಕ್ಕಂಥದ್ದು ಇದೆಯಲ್ಲ, ನಾವು ಯಾರನ್ನೂ ಸಾಯಿಸುವ ಅವಶ್ಯಕತೆನಲ್ಲಿ ಗುಂಡೋಡ್ದು. ಹೆಂಗಿದೆ ಹ್ಯೂಮನ್ ಸೈಕಾಲಜಿ ಅಂತಂದರೆ, ಬೆಳಗ್ಗೆನೆ ಅವ್ರ ಮನೆ ಎದುರುಗಡೆ, ಅವ್ರಿನ್ನೂ ಮನೆ ಬಾಗಿಲು ತೆರೆಯೋಕ್ಕೆ ಮುಂಚೆ ಒಂದಷ್ಟು ಕುಂಕುಮ, ಅರಿಶಿನ, ನಿಂಬೆಹಣ್ಣು ಅವ್ರ ಮನೆ ಮುಂದೆ ಹಾಕ್ಬಿಟ್ರೆ ಅಲ್ಲಿಂದ ಶುರುವಾಗ್ತದೆ. ಅವ್ರ ತಲೆಗೆ ವೈರಸ್ ಹೋಗ್ತದೆ, ಅವರು ದೇ ಬಿಕಮ್ ಮ್ಯಾಡ್. ಮೆಂಟಲಿ ಅವರು, ಅಂದರೆ ಭಯ ಅನ್ನೋದು ಎಲ್ರಿಗೂ ಇದೆ. ನನಗೇನು ಮಾಡಿಸಿದ್ದ, ನನಗೇನು ಆಗ್ತದೆ, ಅಲ್ಲಿಂದ ಆಗೋ ಎಲ್ಲ ನೆಗೆಟಿವ್ ಈವೆಂಟ್ಸ್ನೆಲ್ಲ ಇಲ್ಲಿ ನಿಂಬೆಹಣ್ಣಿಗೆ ಲಿಂಕ್ ಮಾಡ್ತಾ ಹೋಗ್ತಾನೆ ಅವನು. ಅಲ್ಲ, ನಾನು ಹೇಳ್ತಿರೋದು ಇದೆಲ್ಲ ನೀವು ಸೈಕಾಲಜಿಕಲಿ ಹೆಂಗೆ ಡಿಸ್ಟರ್ಬ್, ಕೆಲವು ಸೈಕಲಾಜಿಕಲಿ ಇಂಪ್ಯಾಕ್ಟ್ ಆಗ್ತವೆ, ಇನ್ನು ಕೆಲವು ಊಡೋ ಎಫೆಕ್ಟ್ ಅಂತ ಒಂದಿದೆ. ಆ್ಯಕ್ಚುಲಿ ಈ ಬ್ಲ್ಯಾಕ್ ಮ್ಯಾಜಿಕ್ನ ಊಡೋ ಎಫೆಕ್ಟ್ ಅಂತಾರೆ. ಊಡೋ ಅಂತಂದರೆ, ಈಗ ಸಾಮಾನ್ಯವಾಗಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರೆಲ್ಲ ಕೆಲವನ್ನ ಸಂಗ್ರಹ ಮಾಡ್ತಾರೆ. ಕೂದಲು, ಉಗುರುಗಳು, ಬೆವರು ಇರ್ತಕ್ಕಂಥ ಕರ್ಚಿಪ್, ಕರವಸ್ತ್ರ, ಇದೆಲ್ಲ. ಕರವಸ್ತ್ರವನ್ನು ನಾಯಿ ಮೂಗಿಗೆ ಸ್ಪರ್ಶ ಮಾಡಿದ್ರೆ ಅದು ಅಪರಾಧಿ ಯಾರು ಅಂತ ಪತ್ತೆ ಹಚ್ತದೆ. ಅಂದರೆ ಹೆಂಗೆ ಹಚ್ತದೆ ಅಂತ ನಾವು ಇದುವರೆಗೆ ತಿಳ್ಕೊಂಡಿಲ್ಲ. ಎವ್ರಿ ಸ್ವೆಟ್ ಕಂಟೈನ್ಸ್ DNA. ಎವ್ರಿ ಹೇರ್ ಆಫ್ ಯುವರ್ ಬಾಡಿ ಕಂಟೈನ್ಸ್ ಯುವರ್ DNA. ಎವ್ರಿ ನೇಲ್ ಕಂಟೈನ್ಸ್ ಯುವರ್ DNA. ಸೊ ಇದು DNA ಕಮ್ಯುನಿಕೇಷನ್. ಒರಿಜಿನಲ್ ಬಾಡಿ ಎಲ್ಲಿದೆಯೋ ಅಲ್ಲಿಗೆ ಇದು ಕಮ್ಯುನಿಕೇಟ್ ಆಗ್ತಿರ್ತದೆ. ಸೊ ಊಡೋ ಎಫೆಕ್ಟ್ ಏನಂತಂದರೆ, ಇಟ್ಸ್ ಎ DNA ಕಮ್ಯುನಿಕೇಷನ್. ನಾಸಾದವರು ಇದ್ರ ಮೇಲೆ ಭಾಳ ರಿಸರ್ಚ್ ಮಾಡಿದ್ದಾರೆ, ನಾನು ನೋಡಿದ್ದೀನಿ. ಅದು DNA, ಸಪರೇಟೆಡ್ DNA ಒರಿಜಿನಲ್ ಬಾಡಿ DNA ಜೊತೆ ಹೆಂಗೆ ಕಮ್ಯುನಿಕೇಟ್ ಮಾಡ್ತಿರ್ತದೆ ಅಂತ. ಇದು ತಾಂತ್ರಿಕ ಅಗೈನ್. ಅದೇ ನಂಗೆ ಏನು ಗೊತ್ತಿಲ್ಲಪ್ಪ ತಂತ್ರ. ಆದರೆ ನಾನು ಬುದ್ಧಿವಂತ ಆದರೆ ಬರೀ ಅರಿಶಿನ ಕುಂಕುಮ ನಿಂಬೆಹಣ್ಣು ಹಾಕಿದ್ರು ಕೂಡ ಅದು ಅವ್ರ ಬಿಲೀಫ್ ಸಿಸ್ಟಮನ್ನು ಸ್ಮ್ಯಾಶ್ ಮಾಡುತ್ತೆ. ಸೈಕಲಾಜಿಕಲ್ಲಿಗೆ
ಅವನಷ್ಟು ಅವನೇ ಈ ಫಾಲ್ ಸಿಕ್, ಈ ಅಟ್ರಾಕ್ಟ್ಸ್ ಪ್ರಾಬ್ಲಮ್ಸ್. ನಂಗೆ ಯಾರೋ ಏನೋ ಮಾಡಿದ್ದಾರೆ. ಈಗ ಮನಸ್ಸಲ್ಲಿ ರಿಪೀಟ್ ಮಾಡಿದ್ರೆ ಹಿಪ್ನೋಸಿಸ್ ಹೇಳುತ್ತೆ, ಎನಿಥಿಂಗ್ ವಿಚ್ ಯು ರಿಪೀಟೆಡ್ಲಿ ರಿಪೀಟ್ ಮೆನಿ ಡೇಸ್, ದಟ್ ಬಿಕಮ್ಸ್ ರಿಯಲ್, ದಟ್ ಯು ಅಟ್ರಾಕ್ಟ್ ಅಂತ. ಗುರುಜಿ, ಇನ್ನೊಂದು ವಿಚಾರ, ಈಗ ನಾವು ಸತ್ತಂತ ವ್ಯಕ್ತಿ ಆತ್ಮಗಳು ಹೊರಗೆ ಹೋದಾಗ, ಈಗ ಆಕ್ಸಿಡೆಂಟಲಿ ಅಥವಾ ಅಕಾಲಿಕ ಮೃತ್ಯುಗಳಾದಂಥ ಸಂದರ್ಭದಲ್ಲಿ ಈಗ ಅವರೇನೆ ದೆವ್ವಗಳಾಗೋದು, ಭೂತಗಳು, ಪ್ರೇತಗಳಾಗೋದು ಅಂತೆಲ್ಲ ನಾವು ಕೇಳಿದೀವಲ್ಲ. ಈ ದೆವ್ವಗಳು, ಭೂತಗಳು ಆದಮೇಲೆ ಅವರು ಸ್ಪಿರಿಚುಲಿ ದೇವ್ರನ್ನ ನಂಬೋದಾ ಅಥವಾ ಅವರು ದೇವಸ್ಥಾನಗಳಿಗೆ ಹೋಗ್ಬೋದಾ? ಸಾಮಾನ್ಯವಾಗಿ ದೆವ್ವ ಪೀಡಿತರು, ಪ್ರೇತ ಪೀಡಿತರು, ನನ್ನ ಅಬ್ಸರ್ವೇಷನಲ್ಲಿ ಅವರು ದೇವಸ್ಥಾನಕ್ಕೆ ಹೋಗಕ್ಕೆ ಇಷ್ಟ ಇರೋದಿಲ್ಲ. ಅವ್ರಿಗೆ ಅಲ್ಲಿವರೆಗೂ ಹೋಗ್ತಾ ಇದ್ರು, ಅಲ್ಲಿಂದ ಆಚೆ ಅವ್ರಿಗೆ ಹೋಗಕ್ಕೆ ಇಷ್ಟ ಇರೋದಿಲ್ಲ. ಅಲ್ಲ, ನಾನು ಹೇಳ್ತಿರೋದು ಆತ್ಮಗಳು ಇನ್ನೂ, ಈಗ ಫಾರ್ ಎಕ್ಸಾಂಪಲ್ ಇನ್ನೂರು ಯಾರ ಮೈ ಮೇಲೂ ಹೋಗಿಲ್ಲ, ಅದೆಲ್ಲ ಏನು. ಈಗ ಸತ್ತಂತ ವ್ಯಕ್ತಿ ಆತ್ಮ ಏನಿರುತ್ತಲ್ಲ, ಅಂದ್ರೆ ಬೇರೆ ಏನಾದ್ರು ಮಾಡಿಕೊಂಡು ಅವ್ರದ್ದು, ಅದು ಅಕಾಲಿಕ ಮೃತ್ಯು. ಅವರು ದೆವ್ವಗಳಾಗೆ ತಿರುಗ್ತಿರ್ತೀವಿ ಅಂತ ನಾವು ಹೇಳ್ತೀವಲ್ಲ ಗುರುಜಿ, ಅವ್ರೇನೆ ಅವ್ರಿಗೀಗ ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆ ಆತ್ಮಗಳಿಗೆ ಅವಾಗ ಹೋಗೋದಿಲ್ಲ, ಅವ್ರಿಗೆ ಅನ್ಸಲ್ಲ. ಒಂದು ವೇಳೆ ಅವು ದೇಹಕ್ಕೆ ಬಂದಿದ್ರು ಕೂಡ ಅಲ್ಲಿರ್ತಕ್ಕಂಥ ಅತೃಪ್ತಿ, ಅಸಮಾಧಾನ ಅಥವಾ ಇನ್ಕಂಪ್ಲೀಷನ್ಸು ದೇವಸ್ಥಾನಕ್ಕೆ ಹೋಗ್ಬಿಡೋದಿಲ್ಲ. ಅಂದ್ರೆ ಅವ್ರಿಗೆ ಅನ್ಸಿರುತ್ತೇನಲ್ಲ, ದೇವ್ರಿದ್ದು ಕೂಡ ನನ್ಗೆ ಯಾಕೆ ಹಿಂಗಾಗೋಯ್ತು ನನ್ನ ಜೀವನ ಅಂತ. ಹಂಗಲ್ಲ, ಆ ವೈಬ್ರೇಷನ್ ದೇವಸ್ಥಾನದಲ್ಲಿ 5 ಯೂಸ್ ಮಾಡ್ತಾರೆ: ಶಂಕು, ಜಾಗಟೆ, ಮಂತ್ರೋದಕ, ಮಂತ್ರ, ಇವೆಲ್ಲ ಯೂಸ್ ಮಾಡೋದ್ರಿಂದ ಅಲ್ಲಿ ಒಂದು ವೈಬ್ರೇಷನ್, ಪಾಸಿಟಿವ್ ವೈಬ್ಸ್ ಇರ್ತದೆ. ಯಾವಾಗಲೂ ಜೂಜಾಡೋರು, ಕುಡುಕರು, ದಗಾಕೋರು ಒಳ್ಳೆಯವ್ರ ಜೊತೆ ಮಾಡೋದೇ ಇಲ್ಲ ಸಂಘ. ಅವ್ರ ಅಂಡ್ರೇನೆ ಆಗೋದಿಲ್ಲ ಅವ್ರಿಗೆ. ಅರ್ಥ ಆಗ್ತಾ ಇದೆಯಾ? ಅವ್ರ ಅಂತವ್ರನ್ನ ಹುಡುಕೊಂತ ಸಿರಿಯಾ ದೇಶಕ್ಕೆ ಹೋಗಿ ಜಾಯಿನ್ ಆಗ್ತಾರೆ. ದೇ ಆರ್ ವೆರಿ ಕಂಫರ್ಟಬಲ್ ISISಗೆ. ಅಂದರೆ ಆ ವೇವ್ಲಿ ಅಂತ ಅವ್ರು ಯಾವತ್ತೂ ಕೂಡ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ನಾನು ಸೆಟ್ಲ್ ಆಗ್ಬೇಕು ಲೈಫ್ ಅಂತ ಬಯಸೋದಿಲ್ಲ. ಹೆಂಗಾರು ಮಾಡಿ ನನ್ನನ್ನು ನಾನು ಹಿಂಸ್ಕೊಂಡು ಬೇರೆಯವ್ರಿಗೆ ಹಿಂಸೆ ಕೊಡಬೇಕು ಅಂತ ಸಿರಿಯಾಗಿ ಹೋಗಿ ಜಾಯಿನ್ ಆಗೋರು ಇದ್ದಾರೆ ನಮ್ಮಲ್ಲಿ, ಕೇರಳದಿಂದ ಒಂದಷ್ಟು ತರಂಡ್ರು. ಅಂದರೆ ಆ ಮನಸ್ತತ್ವ ಇರ್ತಕ್ಕಂಥವ್ರಿಗೆ ಈ ಒಳ್ಳೆಯ ಪ್ರಕೃತಿಯಲ್ಲಿ ಇರೋಕ್ಕಾಗಲ್ಲ. ಉದಾಹರಣೆಗೆ ಅಡಿಕ್ಷನ್ಸ್ ಅಂತಿದೆ. ಏನು ಅಂತಂದರೆ, ಸುಲಭ ಶೌಚಾಲಯದಲ್ಲಿ ಚೇರ್ ಹಾಕ್ಕೊಂಡು ದುಡ್ಡು ಎಣಿಸ್ಕೊಳ್ಳೋನು ಒಬ್ಬನು ಇರ್ತಾನೆ ಅಲ್ಲಿ. ಕರೆಕ್ಟ್, ಕಲೆಕ್ಟ್ ಮಾಡ್ತಿರ್ತಾನೆ ದುಡ್ಡು. ಅಲ್ಲಿನ ವಾಸನೆ ಹೆಂಗಿರ್ತದಪ್ಪ, ಗಬ್ಬುನಾಥ. ಅವನ ದೇವಸ್ಥಾನಕ್ಕೆ ಈಸ್ ನಾಟ್ ಕಂಫರ್ಟಬಲ್ ಇನ್ ಟೆಂಪಲ್. ಅಲ್ಲೋಗಿ ಕೂತ್ಕೊಂಡು ದುಡ್ಡು ಎಣಿಸೋದ್ರೆ ಅವನು ಕಂಫರ್ಟಬಲ್ ಇರೋದು. ದಟ್ ಈಸ್ ಕಾಲ್ಡ್ ಅಡಿಕ್ಷನ್. ಅರ್ಥ ಆಗ್ತಾ ಇದೆಯಾ? ಸಂಘ ದೋಷ, ಸಹವಾಸ ದೋಷ ಅಂತ. ಹಾಗೆ ದೆವ್ವಗಳು ಕೂಡ ಒಳ್ಳೆ ವೈಬ್ಸಲ್ಲಿ ಇರೋಕ್ಕೆ ಇಷ್ಟಪಡೋದಿಲ್ಲ. ನೀವು ಹೇಳಿದ್ರೆ ಹಾಂಟಿಂಗ್ ಹೌಸಸಲ್ಲಿ ಯಾಕೆ ಇರ್ತವೆ? ಕತ್ತಲು, ಯಾರೂ ವಾಸವಿಲ್ಲದ. ಯಾಕೆಂದರೆ ಶಬ್ದ ಇಷ್ಟ ಆಗೋದಿಲ್ಲ, ದೀಪ ಇಷ್ಟ ಆಗೋದಿಲ್ಲ, ಧೂಪ ಇಷ್ಟ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಜಾಗಟೆ ಇಷ್ಟ ಆಗೋದಿಲ್ಲ. ಮನೇಲಿ ಯಾಕೆ ಟೆಂಪಲ್ ಮಾಡ್ತೀವಿ ಅಂತಂದರೆ, ಗಂಟೆ ಹೊಡಿತೀವ, ಈ ಗಂಟೆ ಮಾಡೋ ಸೌಂಡ್ ಇದೆಯಲ್ಲ, ಅದು ಆ ಸೌಂಡ್ ವೈಬ್ರೇಷನ್ಸು ಅವು ಇವಕ್ಕೆ ಡಿಸ್ಟರ್ಬ್ ಆಗುತ್ತೆ. ಆ ಮೈಕ್ರೋ ವೇವ್ಸ್ ಇದೆಯಲ್ಲ, ಅವು ಈ ವೇವ್ಲಿ ಅಂತ ಡಿಸ್ಟರ್ಬ್ ಮಾಡುತ್ತೆ. ಫ್ಲೈಟಲ್ಲಿ ಮೊಬೈಲ್ ಯಾಕೆ ಯೂಸ್ ಮಾಡಬೇಡ ಅಂತ ಹೇಳ್ತಾರೆ? ಸಿಗ್ನಲ್ಲು ಫ್ಲೈಟ್ ಸಿಗ್ನಲ್ ಜೊತೆ ಇಂಟರ್ಫಿಯರ್ ಆಗಿ ಅದು ಕರಪ್ಟ್ ಮಾಡ್ಬೋದು. ರೇಡಿಯೋ ಟ್ಯೂನ್ ಮಾಡುವಾಗ ಬೇರೆ ಬೇರೆ ನಾಯ್ಸಸ್ ಎಲ್ಲ ಯಾಕೆ ಬರ್ತವೆ ಅಂದರೆ ಅವು ಡಿಸ್ಟರ್ಬ್ ನಾಯ್ಸಸ್. ಸ್ಟೇಷನ್ ಬೇರೆ ಬೇರೆ ಡಿಸ್ಟರ್ಬ್ ಕಾಸ್ ಮಾಡ್ತಕ್ಕಂಥ ಬೇರೆ ಬೇರೆ ಫ್ರೀಕ್ವೆನ್ಸಿ ಇರ್ತಕ್ಕಂಥ ವಾಯ್ಸ್ ಬೇರೆ. ಅದಕ್ಕೇನು ಮಾಡ್ತಾರೆ ಟೆರರಿಸ್ಟ್ಗಳು? ಏನು ಮಾಡೋದು ನಮ್ಮ ಟೇಸ್ಔಟ್ ಮಾಡ್ತಾರೆ. ನಾವು ಫೋನಲ್ಲಿ ಮಾತಾಡಿದ್ರೆ ಅವ್ರದ್ದೇ ವೇವ್ ಲೆಂತ್, ಬ್ಯಾಂಡ್ ವೇವ್ ಲೆಂತ್ ಇರ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ಸ್ ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಫಾರ್ಚುನೇಟ್ಲಿ ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಅದನ್ನು ಡಿಕೋಡ್ ಮಾಡಿ ಕೇಳಿಸ್ಕೊಳ್ತಕ್ಕಂಥ, ಯಾಕಂದರೆ ಫ್ರೀಕ್ವೆನ್ಸಿ ಟ್ಯೂನ್ ಮಾಡ್ತಾ ಇದ್ರೆ ಅಟ್ಮಾಸ್ಫಿಯರ್ ಏನೇನು ಫ್ರೀಕ್ವೆನ್ಸೀಸ್ ಟ್ರಾವೆಲ್ ಆಗ್ತಾ ಇದೆ, ಕಮ್ಯುನಿಕೇಟ್ ಆಗ್ತಾ ಇದೆ ಗೊತ್ತಾಗುತ್ತೆ. ಹಾಗೆ ದೆವ್ವಗಳದ್ದು ಬೇರೆ ಫ್ರೀಕ್ವೆನ್ಸಿ, ಅವು ಸ್ಟೇಷನ್ ಫ್ರೀಕ್ವೆನ್ಸಿ ಎಲ್ಲ ಅನಿಕೋಲ್. ಈಗ ದೆವ್ವಗಳಿಗೆ ಏನಂದ್ರೆ ಇಷ್ಟ ಆಗಲ್ಲ? ದೆವ್ವಗಳಿಗೆ ಒಳ್ಳೇದು ಯಾವುದು ಇಷ್ಟ ಆಗಲ್ಲ. ಯಾವುದು ಅಸಹಜ ಇದೆ, ಬಿಸ್ಟಾಲಿಟಿ ಇಷ್ಟ ಆಗುತ್ತೆ. ಒಳ್ಳೆ ಆಹಾರ ತಿಂತಿದ್ದವರು ಸಡನ್ನಾಗಿ ಬೇರೆ ಆಹಾರಕ್ಕೆ ಹೋಗ್ತಾರೆ. ಅವರು ವೆಜ್ ನಾನ್ ವೆಜ್ ಆಗಿ ಮಾಡ್ತಾರೆ. ಒಳ್ಳೆಯ ಹ್ಯಾಬಿಟ್ಸ್ ಇಟ್ಕೊಂಡಿರೋ ಅವೆಲ್ಲ ಬ್ರೇಕ್. ಓದೋದು ಹೋಯ್ತು, ಮಾರ್ನಿಂಗ್ ವಾಕ್ ಹೋಯ್ತು, ಬೇಗ ಎದ್ದೇಳೋದು ಹೋಯ್ತು, ಪ್ರಾರ್ಥನೆ ಆಯಿತು, ಪೂಜೆ ಹೋಯ್ತು, ಸ್ನಾನ ಮಾಡಿ ಶುಚಿಯಾಗಿ ಇಟ್ಕೊಳ್ತಕ್ಕಂಥದ್ದು ಹೋಯ್ತು. ಇದೆಲ್ಲ ಹೈಜೀನ್ ಲಾಸ್ ಆಗುತ್ತೆ. ಫಸ್ಟ್ ಎಷ್ಟು ದಿವಸ ಆದರೂ ಸ್ನಾನ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ದೆವ್ವ ಅಂದರೆ ಆ ಸ್ವಭಾವ ಇರ್ತಕ್ಕ, ಅಂದರೆ ಇದು ಸಿಂಪ್ಟಮ್ಸ್. ಒಬ್ಬ ವ್ಯಕ್ತಿಯಲ್ಲಿ ಒಂದು ಪ್ರೇತ ಇದೆ ಅಂತಂದ್ರೆ ಅದಕ್ಕೆ 40 ಸಿಂಪ್ಟಮ್ಸ್ ಇದೆ. ಏನೇನು ಗುರುಜಿ? ಉದಾಹರಣೆಗೆ ಒಂದು ಕೊರೋನಾ ಬಂದರೆ 5 ಸಿಂಪ್ಟಮ್ ಗ್ಯಾರಂಟಿ ಇರ್ತದೆ. ಕೆಮ್ಮು, ಜ್ವರ, ರನ್ನಿಂಗ್ ನೋಸು, ಮೈಕೈ ನೋವು, ಇದೆಲ್ಲ ಇರ್ತದೆ ಕಾಮನ್.
ಅದೇ ಡಯೇರಿಯಾ ಬಂದರೆ ಬೇರೆ ಇರ್ತದೆ, ಮಲೇರಿಯಾ ಬಂದರೆ ಬೇರೆ ಇರ್ತದೆ, ಡೆಂಗ್ಯೂ ಬಂದರೆ ಬೇರೆ ಇರ್ತದೆ. ಅಂದರೆ ಇದೆಲ್ಲ ಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೀವಲ್ಲ, ಹಾಗೆ ಪ್ರೇತ ಬಂದರೆ ಏನಿರ್ತದೆ, ಭೂತ ಬಂದರೆ ಏನಿರ್ತದೆ, ಪಿಶಾಚ ಬಂದರೆ ಏನಿರ್ತದೆ, ಬ್ರಹ್ಮರಾಕ್ಷಸ ಬಂದರೆ ಏನು, ಇದಕ್ಕೆಲ್ಲ ಒಂದು ಲಕ್ಷಣಗಳಿದೆ. ಜ್ವರದ ಲಕ್ಷಣಗಳೇನೋ, ನೆಗಡಿಯ ಲಕ್ಷಣಗಳೇನೋ ಇದ್ದಂಗೆ ಒಂದು ಪ್ರೇತ ಬಾಡಿಗೆ ಬಂತು, ಸೇರಿಕೊಂಡಿದೆ. ಅದನ್ನು ಹೆಂಗೆ ಐಡೆಂಟಿಫೈ ಮಾಡೋದು? ವಿ ಡಯಾಗ್ನೋಸ್ ವಿತ್ ದ ಸಿಂಪ್ಟಮ್ಸ್. ನಮ್ಮಲ್ಲಿ ಒಂದು ಸ್ಟ್ಯಾಂಡರ್ಡ್ ಲಿಸ್ಟ್ ಇದೆ. ಏನೇನದು? ಉದಾಹರಣೆಗೆ ಅವನಿಗೆ ಐ ಟು ಐ ಕಾಂಟ್ಯಾಕ್ಟ್ ಫಸ್ಟ್ ಲಾಸ್ ಆಗುತ್ತೆ. ಅಂದ್ರೆ ಹಿಂಗೆ ನೋಡಲ್ಲ ಅಲ್ಲ, ಈಗ ನೀನು ನನ್ನ ಕಣ್ಣಿಟ್ಕೊಂಡು ನೋಡ್ತಾ ಇದ್ದೀಯ, ಈ ನೋಡುವ ಐ ಟು ಐ ಕಾಂಟ್ಯಾಕ್ಟ್ ಎಬಿಲಿಟಿ ಲಾಸ್ ಆಗತ್ತೆ. ನಾನು ಅವನ ಮುಖ ನೋಡಿದ್ರೆ, ದೆವ್ವ ಇರೋನ್ ಮುಖ ಅವನು ಇನ್ನೆಲ್ಲೋ ನೋಡ್ತಾನೆ ಶೂನ್ಯದಲ್ಲಿ. ನೋಡಿದಿರಲ್ಲ, ಈ ವಿಚಿತ್ರವಾಗಿ ಹಿಂಗೆ ದೃಷ್ಟಿ ಮಾಡ್ತಾರಲ್ಲ, ಇದು ಒಂದನೇ ಲಕ್ಷಣ. ಇದು ಅವನ ಕಣ್ಮುಚ್ಚಿ ರಿಲ್ಯಾಕ್ಸ್ ಆಗಿ ನಿಂತ್ಕೊಂತಾರೆ, ದಬ್ ಅಂತ ಬಿದ್ದೋಗ್ತಾನೆ. ಬಾಡಿ ಮೆಟಬಾಲಿಸಮ್ ಕಂಟ್ರೋಲು ಹೋಗಿರ್ತದೆ. ನಾವು ಕಣ್ಣು ಮುಚ್ಕೊಂಡ್ರು ಕೂಡ ನಿಲ್ಲಬಲ್ವಿ ಅಲ್ವಾ? ಆದರೆ ಯಾರು ಪ್ರೇತ ಪೀಡಿತರಿರ್ತಾರೆ ಅವರಿಗೆ ಆ ಒಂದು ಸ್ಟೆಬಿಲಿಟಿ ಲಾಸ್ ಆಗಿರ್ತದೆ. ಅಂದರೆ ಮನಸ್ಸು ಕಣ್ಣು ಮುಚ್ಕೊಂಡ್ರೆ ಸಾಕು, ದೇಹವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಎಬಿಲಿಟಿ ಲಾಸ್ ಮಾಡಿಬಿಡುತ್ತೆ. ವರ್ಲ್ಪೂಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅವನಿಗೆ. ನೋಡಿರ್ಬೇಕಲ್ಲ, ದೇವ ಬರೋದೇ ಹಿಂಗಲ್ಲ. ಅಂದರೆ ವರ್ಲ್ಪೂಲ್ ಎಕ್ಸ್ಪೀರಿಯನ್ಸ್, ಆಸಿಲೇಷನ್ ಆಗ್ತಿರ್ತದೆ. ಆಯಿತಾ? ಆಮೇಲೆ ಸ್ವಭಾವಗಳ ಅನೇಕ ರೀತಿಯ ಸ್ವಭಾವಗಳು ಚೇಂಜ್ ಆಗ್ತವೆ. ಯಾರೂ ನಂಬೋದಿಲ್ಲ, ಸದಾ ಒಂಟಿಯಾಗಿರ್ತಕ್ಕಂಥದ್ದು, ಸೆಲ್ಫ್ ಹರ್ಟ್ ನೇಚರ್ ಮುಖ್ಯವಾಗಿ. ಅಂದರೆ ಕೂದಲು ಕಿತ್ಕೊಳ್ಳೋದು, ಮೈ ಪರ್ಚ್ಕೊಳ್ಳೋದು, ಕೈ ಕೊಯ್ಕೊಳ್ಳೋದು, ಆತ್ಮಹತ್ಯೆ ಆಲೋಚನೆಗಳು ಬರ್ತಕ್ಕಂಥದ್ದು, ಸೂಸೈಡಲ್ ಟೆಂಡೆನ್ಸಿ, ಬ್ಯಾಡ್ ಡ್ರೀಮ್ಸು, ಬ್ಯಾಡ್ ಬ್ರೆತ್ತು, ಬಾಡಿಯಿಂದ ಭಯಂಕರ ಸ್ಮೆಲ್ ಬರ್ತಿರ್ತದೆ. ಬ್ಯಾಡ್ ಡ್ರೀಮ್ಸು, ಬ್ಯಾಡ್ ಬ್ರೆತ್ತು, ಬ್ಯಾಡ್ ಸ್ಮೆಲ್ ಫ್ರಮ್ ದಿ ಬಾಡಿ, ಇವೆಲ್ಲ ಕಾಮನ್. ಹೈಜಿನ್ ನೇಚರ್ ಹೋಗಿರ್ತದೆ. ಸ್ನಾನ ಅಂದರೆ ಅಲರ್ಜಿ, ಎಲ್ಲ ಸಿಸ್ಟಮೆಟಿಕ್ ಆಗಿರೋದು ಅಂದರೆ ಅಲರ್ಜಿ, ಓದು ಅನ್ನೋದು ಅಲರ್ಜಿ, ಕಾನ್ಸಂಟ್ರೇಷನ್ ಹಾಳಾಗ್ತದೆ, ಕಾನ್ಫಿಡೆನ್ಸ್ ಹಾಳಾಗ್ತದೆ. ಆಯಿತಾ? ಅಬ್ಯೂಸಿವ್ ವರ್ಡ್ಸ್ ಜಾಸ್ತಿ ಬರ್ತದೆ. ಅಬ್ಯೂಸಿವ್ ಯಂಗ್ಸ್ಟರ್ಸಲ್ಲಿ ಇರ್ತದೆ, ಆದರೆ ಇದು ಎಕ್ಸ್ಟ್ರೀಮಿಟಿ, ಡಿಸ್ಟ್ರಕ್ಟಿವ್ ನೇಚರ್ ಇರ್ತದೆ. ಏನು ತಗೊಂಡ್ರೆ ಅದು ತೆಗೆದು ಹೊಡೆದು ಬಿಡೋದು. ಯಾವಾಗ ದಾಳಿ ಮಾಡ್ತಾನೆ ಅಂತ ಪೂರ್ವ ಸೂಚನೆ ಕೊಡೋದು ಇಮಿಡಿಯೇಟಾಗಿ ಅಟ್ಯಾಕ್ ಮಾಡಿಬಿಡ್ತಕ್ಕಂಥದ್ದು. ಆಮೇಲೆ ಫ್ಯಾಮಿಲಿ ಆಯಿತು ಅಂದರೆ, ನಾನು ಯಾಕಂದರೆ ಐ ಡೆಲ್ಟ್ ವಿತ್ 10,000 ಸ್ಪಿರಿಟ್ಸ್, 10,000 ಪ್ರೇತಗಳನ್ನು ಇದುವರೆಗೂ ಉಚ್ಚಾಟನೆ ಮಾಡಿದ್ದೀನಿ. 10,000? ಹಾಂ. ಹಾಗಾಗಿ ಈ ಮೆಡಿಕಲ್ ಸೈನ್ಸಲ್ಲಿ ಪೆಥಾಲಜಿ ಅಂತ ಇದೆ, ರೋಗ ಪತ್ತೆ ಹಚ್ಚುವ ಶಾಸ್ತ್ರ ಅಂತಾರೆ. ಹಾಗೆ ಸ್ಪಿರಿಚುವಾಲಿಟಿಯಲ್ಲಿ ಪ್ರೇತಾಲಜಿ ಅಂತ ಇದೆ. ಆ ಪೆಥಾಲಜಿ ಕಲ್ತವನಿಗೆ ಪೆಥಾಲಜಿಸ್ಟ್ ಅಂತಾರೆ, ಪ್ರೇತಾಲಜಿ ಕಲ್ತವನಿಗೆ ಪ್ರೇತಾಲಜಿಸ್ಟ್ ಅಂತಾರೆ. ನಾನು ಪ್ರೇತಾಲಜಿಸ್ಟ್, ಅಂದರೆ ಪ್ರೇತ ಪಂಡಿತ. ದಟ್ ಮೀನ್ಸ್ ಐ ನೋ ಹೌ ಟು ಡೀಲ್ ವಿತ್ ಸ್ಪಿರಿಟ್ಸ್. ಐ ಆಮ್ ವೆರಿ ಹ್ಯಾಪಿ. ಆದರೆ ಈ ಪ್ರೋಸೆಸ್ಸಲ್ಲಿ ನಾನು ಯಾವತ್ತೂ ವಿಕ್ಟಿಮ್ ಆಗಿಲ್ಲ. ಅವು ನನ್ನ ವಿಕ್ಟಿಮ್. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ನಾನು ಹೇಳ್ತಾ ಇದ್ದೀನಿ, ಅಧಿಕೃತವಾಗಿ ವೈಜ್ಞಾನಿಕವಾಗಿ ಬನಾರಸ್ ಯೂನಿವರ್ಸಿಟಿ ಇದೆ, ಅಲ್ಲಿ ಹಿಂದೂ ಯೂನಿವರ್ಸಿಟಿ, ಅದರಲ್ಲಿ ಒಂದು ಈಗ ಓಪನ್ ಮಾಡಿದ್ದಾರೆ ಯೂನಿವರ್ಸಿಟಿಯಲ್ಲಿ, ವಾರಣಾಸಿಲಿ, ಭೂತಶಾಸ್ತ್ರ ಅಧ್ಯಯನ ವಿಭಾಗ. ಅಲ್ಲೇನು ಪ್ರೇತಗಳು ಭೂತಗಳನ್ನು ಸ್ಟಡಿ ಮಾಡೋ ಒಂದು ವಿಭಾಗ ಓಪನ್ ಮಾಡಿದ್ದಾರೆ. ಅದಕ್ಕೆ ನಾವು ಒಪ್ಕೊಂಡಿದ್ದೀವಿ ಇವಾಗ. ಅದೇ ಭೂತಗಳು ಪ್ರೇತಗಳು ಇವೆ, ಅದನ್ನು ಅಧ್ಯಯನ ಮಾಡ್ಬೋದು ಅಂತ. ಹಾಗೆ ಅಧ್ಯಯನ ಮಾಡಿದವರಿಗೆ ಪ್ರೇತಾಲಜಿಸ್ಟ್ ಅಥವಾ ಪ್ರೇತ ಪಂಡಿತರು ಅಂತ ಹೇಳ್ಬೋದು. ಅಂದರೆ ಅದಕ್ಕೊಂದು ಸರ್ಟಿಫಿಕೇಶನ್ ಕೋರ್ಸ್ ಇದೆ ನೋಡಿ ಮಾರಾಯ, ಇಲ್ಲಿವರೆಗೂ ಇರಲಿಲ್ಲ ಅದು. ಅಲ್ಲ ಗುರುಜಿ, ನೀವೀಗ ಹೇಳಿದ್ರಿ ಒಬ್ಬ ವ್ಯಕ್ತಿಲಿ ಈ ತರದ್ದು ಸ್ನಾನ ಮಾಡಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಲ್ಲ, ಎಲ್ಲ ಸೇರಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿ, ಈ ತರದ ಲಕ್ಷಣಗಳಿದ್ದಂಥ ಟೈಮಲ್ಲಿ ಆ ವ್ಯಕ್ತಿನ ಈಗ ನಾವು ಹೇಳ್ತೀವಿ ಏನೇನಾಗತ್ತಪ್ಪ ನಿಂಗೆ, ನನ್ನ ಹತ್ರ ಬಂದವ್ರು, ಅವನೇನು ಹೇಳಲ್ಲ, ಮನೆಯವ್ರು ಹೇಳ್ತಾರೆ, ನಾನೇನು ಕೇಳಲ್ಲ, ಏನೇನಾಗತ್ತೆ, ಯಾಕೆ ಬಂದಿದ್ದೀನಿ ನನ್ನ ಹತ್ರ. ಫಸ್ಟ್ ನೀನೇನೇ ಆದರೂ ಡಾಕ್ಟರ್ ಹತ್ರ ಹೋಗ್ಬೇಕಾಗಿತ್ತು. ಕರೆಕ್ಟ್. ನಾನು ಡಾಕ್ಟರ್ ಅಲ್ಲ, ನಾನು ಔಷಧಿ ಕೊಡೋದು, ನನ್ನ ಹತ್ರ ಯಾಕೆ ಬಂದಿದ್ಯಾ? ಗುರುಗಳೇ, ಎಲ್ಲ ಆಸ್ಪತ್ರೆಗಳಾಯಿತು, ಎಲ್ಲ ಸ್ಕ್ಯಾನಿಂಗ್ಸ್ ಆಯಿತು, ಎಲ್ಲ ರಿಪೋರ್ಟ್ಸು ನಾರ್ಮಲ್ ಅಂತ ಹೇಳ್ತವೆ, ಆದರೂ ಇವನು ಹಿಂಗಾಡ್ತಾನೆ. ಅವಾಗ ತಾನೇ ಬರೋದು ನನ್ನ ಹತ್ರ. ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿದ್ವಿ. ನೀನು ಸ್ಟ್ರೆಸ್ಸಲ್ಲಿ ಇದೆಯಾ, ಹಾಗೆಲ್ಲ ಹಿಂಗಾಗ್ತಾ ಇದೆ, ನಿನ್ಗೇನು ಆಗಿಲ್ಲ ಅಂತ ಅವ್ರು ಹೇಳ್ತಾರೆ. ನಿಂಗೇನು ಆಗಿಲ್ಲ, ವಿನೋ ಯು ಆರ್ ಆಲ್ ರೈಟ್. ಆದರೆ ಅಬ್ನಾರ್ಮಾಲಿಟೀಸ್ ನಾವು ಅನುಭವಿಸ್ತೇವೆ, ನಮ್ಗೆ ಗೊತ್ತು ಅಂತ ಕರ್ಕೊಂಡು ಬಂದಾಗ, ನಾನು ಪ್ರೇತ ಪೀಡಿತನ ಹೇಳೋಕ್ಕಾಗಲ್ಲ, ಅವ್ನಿಗೆ ಗೊತ್ತಿರೋದಿಲ್ಲ, ಮೆಮರಿ ಲಾಸ್ ಆಗುತ್ತೆ. ಅರಗಳಿಗೆಯಿಂದ ಏನು ನಾನು ಪ್ರವರ್ತಿಸ್ತೀನಿ ಅವ್ನು ನೆನಪಿರೋದಿಲ್ಲ. ಪ್ರೇತಗಳಿದ್ರೆ ತುಂಬ ಅಬ್ನಾರ್ಮಲ್ಗೆ ಬಿಹೇವ್ ಮಾಡಿರ್ತಾನೆ, ಬಟ್ ನೆನಪಾಗೋದಿಲ್ಲ ಅವನಿಗೆ. ನಮಗೆ ನೆನಪಾಗತ್ತೆ, ಕೋಪ ಬಂದಾಗ ಮತ್ತೆ ನೆನಪಾಗತ್ತೆ, ಯಾಕೆ ಕೋಪಿಸ್ಕೊಂಡೆ ಅಂತ. ಅವನಿಗೆ ಅದು ಆಗೋದಿಲ್ಲ. ಆ ಗಿಲ್ಟ್ ಇರೋದಿಲ್ಲ ಅವನಿಗೆ, ನಾನು ಮಾಡಿದೆ ಅನ್ನೋ ಪಾಪ ಪ್ರಜ್ಞೆ ಇರೋದಿಲ್ಲ, ಪಶ್ಚಾತ್ತಾಪ ಅನ್ನೋದು ಇಲ್ಲವೇ ಇಲ್ಲ. ಈಗ ನಮ್ಮದು ಸ್ಟ್ಯಾಂಡರ್ಡ್ ಲಿಸ್ಟ್ ಇದೆ ಈ ಮೆಡಿಕಲಲ್ಲಿ. ರೈಟ್ ಸೈಡು ಹೆಂಗೆ ಸ್ಟ್ಯಾಂಡರ್ಡ್
ಪ್ಯಾರಾಮೀಟರ್ಸ್ ಇರ್ತವೆ. ಬ್ಲಡ್ ಟೆಸ್ಟ್ ಮಾಡಿದ್ರೆ ಒಂದು ಮ್ಯಾಚ್ ಆಗಲ್ವಲ್ಲ, ಹಂಗೇನು ಅಬ್ನಾರ್ಮಾಲಿಟೀಸ್ ಇದೆ ಅಂತ ನೋಡ್ತೀವಿ ನಾವು. 20ಕ್ಕಿಂತ ಜಾಸ್ತಿ ಯಾರು ಸ್ಕೋರ್ ಮಾಡ್ತಾರೆ ಔಟ್ ಆಫ್ 40, ನಮ್ಮ ಮೆಥಡ್ಸನ್ನು ಅವನ ಮೇಲೆ ಅಪ್ಲೈ ಮಾಡ್ತೀವಿ. ದಿಸ್ ಇಸ್ ಕಾಲ್ಡ್ ಟೆಕ್ನಾಲಜಿ. ಅಗೈನ್, ತಂತ್ರ ಅಂದರೆ ಮಂತ್ರ ಅಲ್ಲ. ತಂತ್ರ ಈಸ್ ಎ ಟೆಕ್ನಿಕ್ ಟು ಆಕ್ಟಿವೇಟ್ ದ ಪ್ಯಾರಾಸೈಟ್ಸ್ ಆರ್ ಎಂಟಿಟೀಸ್. ಇದಕ್ಕೆ ಪ್ಯಾರಾಸೈಟ್ಸ್ ಅಥವಾ ಎಂಟಿಟೀಸ್ ಅಂತಾರೆ ಇಂಗ್ಲೀಷಲ್ಲಿ, ಅಥವಾ ಸ್ಪಿರಿಟ್ಸ್ ಅಂತಾರೆ. ಆವಾಗ ಅದು ಇಗ್ನೈಟ್ ಆಗುತ್ತೆ, ಒಳಗಡೆ ಇರೋದು ಈಚೆ ಬರ್ತದೆ, ಈಚೆ ಇರೋ ಮನುಷ್ಯ ಒಳಗಡೆ ಹೋಗ್ತಾನೆ, ಓವರ್ಲ್ಯಾಪ್ ಆಗುತ್ತೆ. ಆ ಒಳಗಡೆ ಇರೋ ಅದು ಪರ್ಸ್ನಾಲಿಟಿ ಏನಿದೆ, ಯಾವುದೋ ನಾನು ಬಂದಿದ್ದೀನಿ, ನಾನು ಹಿಂಗೆ ಸತ್ತಿ, ಏನೋ ಒಂದು ಸ್ಟೋರಿ ಹೇಳುತ್ತೆ. ಅದು ನನಗೆ ದೆವ್ವ ಇದೆಯಾ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಐ ನೀಡ್ ನಾಟ್ ಟು ಪ್ರೂವ್ ದ್ಯಾಟ್ ಗಾಡ್ ಈಸ್ ಎಕ್ಸಿಸ್ಟ್ ಆರ್ ಈವಿಲ್ ಈಸ್ ಎಕ್ಸಿಸ್ಟ್. ನನಗೆ ಸಮಸ್ಯೆ ಇತ್ತು, ಇದು ಅಡ್ರೆಸ್ ಮಾಡಿದ್ಮೇಲೆ ಸಮಸ್ಯೆ ಹೋಯ್ತು, ಇಷ್ಟನ್ನು ಮಾತ್ರ ನಾನು ಕನ್ಸಿಡರ್ ಮಾಡ್ತೀನಿ ಥೆರಪಿಯಲ್ಲಿ. ಸೊ ಅದು 1 ಗಂಟೆ 2 ಗಂಟೆ 3 ಗಂಟೆ ಕತೆ ಹೇಳುತ್ತೆ. ಅದು ನಾನು ಯಾಕೆ ಬಂದೆ, ನನ್ನ ಉದ್ದೇಶ ಏನು, ನಾನು ಏನು ತೊಂದರೆ ಕೊಡ್ತಾ ಎಲ್ಲ ಹೇಳುತ್ತೆ. ಕೆಲವು ಸರಿ ಬರೀ ಹಸಿ ಸುಳ್ಳು ಹೇಳ್ತದೆ. ನಾನೇ ದೇವರು ಅಂತ ಹೇಳ್ತದೆ. ನನಗೆ ಅಂತ ಎಷ್ಟೋ ದೇವುಗಳಿವೆ, ನಾನು ದೇವರು ಅಂತ ಹೇಳ್ತದೆ. ನನ್ನ ಪೂಜೆ ಮಾಡಿ ನೀನು ಯಾಕೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಗಂಡನಿಗೆ ಹೇಳ್ತದೆ. ಒಂದಷ್ಟು ಎಕ್ಸಾಂಪಲ್ಸ್ ಹೇಳಿ ಗುರುಜಿ. ಎಷ್ಟು ಬೇಕು, ಎಷ್ಟು ಎಕ್ಸಾಂಪಲ್ ಬೇಕು. ಬಂದಿರೋ ದೆವ್ವ ಆದರೆ ಬಿಲ್ಡಪ್ ಕೊಡ್ತಿರೋದೇನೋ, ನಾನು ದೇವರು, ಚಾಮುಂಡಿ, ನಾನೇ ಕಾಳಿ, ನನ್ನ ಪೂಜೆ ಮಾಡು. ಇದಂದ್ರೆ ಇದು ಸ್ಯಾಡಿಸ್ಟಿಕ್ ಸ್ಯಾಟಿಸ್ಫ್ಯಾಕ್ಷನ್ ಆ ದೆವ್ವಗಳಲ್ಲಿ. ಹಾಗೆ ಮಾಡಿಸ್ಕೊಂಡಿದ್ದೂ ಇದೆ. ಕೆಲವರು ನನ್ನ ಹತ್ರ ಬರೋಕ್ಕಿಂತ ಮುಂಚೆ ನಾನೇ ಕಾಳಿ ಅಂತ ಬಂದು ಫಸ್ಟು ಅವತಾರಗಳೆತ್ತಿ ಪೂಜೆ ಮಾಡಿದ್ದಿದ್ದೆ ಮನೆಯವರು. ಅದಾದರೂ ಸರಿ ಹೋಗದ ಪರಿಸ್ಥಿತಿಯಲ್ಲಿ ನನ್ನ ಹತ್ರ ಬಂದಾಗ ಗೊತ್ತಾಯಿತು ಅದು ನಿಜ ಸ್ವರೂಪ ದೆವ್ವ. ಅದು ಕೆಲವು ನಾನು ದೆವ್ವ ಅಂತಲೇ ನೇರವಾಗಿ ಅಡ್ಮಿಟ್ ಮಾಡ್ಕೊಳ್ತವೆ, ಕೆಲವು ಏನು ಮಾಡಿದ್ರು ಅಡ್ಮಿಟ್ ಮಾಡ್ಕೊಳ್ಳೋದು, ಕೆಲವು ಕನ್ಫ್ಯೂಸ್ ಮಾಡ್ಕೊಳ್ತೇವೆ. ನಾನು ನೀವೆಲ್ಲ ಹೇಳಿದ್ಮೇಲೆ ನಂಗೆ ಅರಿವಾಯಿತು, ನಾನು ಬಂದಿದ್ದು ತಪ್ಪು, ಈಗ ನಾನು ಏನು ಮಾಡಬೇಕು, ನಿಮ್ಮ ಮಾತು ಕೇಳ್ತೀನಿ ಅಂತ ಅಡ್ಮಿಟ್ ಮಾಡಿಕೊಂಡು ಕನ್ಕ್ಲೂಷನ್ ಬಂದುಬಿಡ್ತವೆ. ಇನ್ನು ಕೆಲವು 10 ಸೆಷನ್ ಸತಾಯಿಸ್ತವೆ, ಹೋಗೋದೇ ಇಲ್ಲ. ಹೋಗಲ್ಲ, ಏನು ಮಾಡ್ತೀಯ, ಇವನು ತೊಗೊಂಡೇ ಹೋಗೋದು, ಇವಳು ತೊಗೊಂಡೇ ಹೋಗೋದು, ಹಿಂಗೆ ಮಾತಾಡ್ತವೆ, ಈ ಭಾಷೆಯಲ್ಲೇ ಮಾತಾಡ್ತವೆ. ದೆವ್ವ ಬಿಡಿಸೋವನಿಗೆ ಪರಮ ಇದಿರಬೇಕು, ಸಹಿಷ್ಣುತೆ ಅಥವಾ ಪೇಷನ್ಸ್, ತಾಳ್ಮೆ, ಭಯಂಕರ ತಾಳ್ಮೆ ಇರಬೇಕು. ತಾಳ್ಮೆ ಇಲ್ಲದವರು ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಕೋಲು ತಗೊಂಡು ಪಾರಿಸ್ತಾರೆ, ಕತ್ತದ ಇಟ್ಟು ಕೊಡ್ತಾರೆ. ಆ ಥರ ಬಿಡಿಸೋರು ಇದ್ದಾರೆ. ಚಾಟಿ ಏಟಲ್ಲ, ಏನು ಬೇಕೋ ಎಲ್ಲ ಮಾಡ್ತಾರೆ. ಜುಟ್ಟು ಹಿಡ್ದು ಎಳ್ಕೊಂಡು ಹೋಗೋದು, ಓದಿಯೋದು, ಬಾರಿಸೋದು, ಬೆತ್ತದ ಪ್ರಯೋಗ ಇದೆ, ಬಡಿಗೆ ಪ್ರಯೋಗ ಇದೆ. ದಟ್ ಇಸ್ ಅ ವಿಯರ್ಡ್ ವೇ ಆಫ್ ಡೀಲಿಂಗ್ ದ ಪ್ರಾಬ್ಲಮ್. ನಾನು ಯೂಸ್ ಮಾಡೋದು ಡಿಪ್ಲೊಮೆಸಿ. ನಾನು ಫಸ್ಟು 2 ತಾಸು ಅದಕ್ಕೆ ಟೈಮ್ ಕೊಟ್ಬಿಡ್ತೇನೆ ಮಾತಾಡುವಂತ. ಮಾತಾಡ್ತಾ ನಾನು ಆ್ಯಕ್ಟಿವಾಗಿ ಕೇಳಿಸ್ಕೊಳ್ತೀನಿ, ನಾನೇನು ಮಾತಾಡಲ್ಲ. ದೆನ್ ಐ ಬಿಕಮ್ ಸಿಂಪತೈಸರ್ ಫಾರ್ ದಟ್ ಗೋಸ್ಟ್. ಯಾಕಂದರೆ ಅಲ್ಲಿವರೆಗೂ ಅವ್ರ ಮನೆಯವ್ರು ಯಾರು ಕೂಡ ಅದ್ರ ಕಥೆಯನ್ನು ಕೇಳಿಸ್ಕೊಂಡಿಲ್ಲ. ಮುಖ್ಯವಾಗಿ ಜನಸಾಮಾನ್ಯರು ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ 3 ರೀತಿಯ ದೆವ್ವಗಳಿದೆ. ಒಂದು ಮನಸ್ಸಲ್ಲೇ ಹುಟ್ಟುತ್ತವೆ, ಅದೇನು ಹೊರಗಡೆಯಿಂದ ಬರೋದಿಲ್ಲ. ಇದನ್ನು ಮಾಯಿಶ್ಚರ್ಡ್ ಅಥವಾ ಮಶ್ರೂಮ್ ಸ್ಪಿರಿಟ್ ಅಂತ ನಾವು ಕರಿತೀವಿ. ಎಲ್ಲಿ ಮಾಯಿಶ್ಚರ್ ಇರುತ್ತೋ ಅಲ್ಲಿ ಮಶ್ರೂಮ್ ಹುಟ್ಟುತ್ತೆ. ಈ ಮಾಯಿಶ್ಚರ್ ಏನು ಅಂತಂದರೆ ವೆಟ್ ಎಮೋಷನ್ಸ್. ಈ ಹಸಿ ಭಾವನೆಗಳು ನುಂಗ್ಬಿಡ್ತಾರೆ ಕೆಲವರು. ಸಮಾಜದ ರೀತಿ ನೀತಿಗಳಿಗೆ, ಕಟ್ಟುಪಾಡುಗಳಿಗೆ ಒಳಪಟ್ಟು ತಮ್ಮ ಭಾವನೆಗಳನ್ನು ಪೂರ್ಣ ಮಾಡ್ಕೊಳಕ್ಕಾಗದೆ ಒಂದು ಹೆಣ್ಣಾಗಲಿ ಒಂದು ಗಂಡಾಗಲಿ ನುಂಗ್ತಾನೆ. ಎಕ್ಸಾಂಪಲ್ಸ್ ಕೊಡ್ಬೋದಾ? ಏನದು? ಸ್ಪೆಷಲಿ ಈಗ ಒಂದು ಮನುಷ್ಯ ಅಂದಮೇಲೆ ಒಂದು ಸೆಕ್ಸ್ ಡಿಸೈರ್ಸ್ ಇರ್ತವೆ, ಆದರೆ ಮನೆಯಲ್ಲಿ ಅತೃಪ್ತಿ ಇದೆ. ಐ ಆಮ್ ನಾಟ್ ಹ್ಯಾಪಿ ವಿತ್ ಮೈ ವೈಫ್ ಆರ್ ಐ ಆಮ್ ನಾಟ್ ಹ್ಯಾಪಿ ವಿತ್ ಮೈ ಹಸ್ಬೆಂಡ್, ಇದು ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಇನ್ನು ಡಿಸೈರ್ಸ್ ಇದೆ, ನಾನು ಹಂಗೆ ಬದುಕಬೇಕು ಅಂತ ಈ ಮನೆಗೆ ಬಂದೆ, ಹಂಗಿಲ್ಲ, ಕಾಂಪ್ರಮೈಸ್ ಆಗ್ತಾರೆ. ಅಂದರೆ ತಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಇಟ್ಕೊಳ್ಳೋದು ಬೇರೆ, ತಮ್ಮ ಭಾವನೆಗಳನ್ನು ನುಂಗಿಬಿಡೋದು ಬೇರೆ. ಅಂದರೆ ವ್ಯಕ್ತಗೊಳಿಸಿದೆ. ಈಗ ಎಷ್ಟೋ ಸರಿ ಕೆಲವರು ಸಿಟ್ಟು ಬರ್ತದೆ, ವ್ಯಕ್ತಗೊಳಿಸೋದಿಲ್ಲ, ನುಂಗ್ಬಿಡ್ತಾರೆ. ದಟ್ ಇಸ್ ಅ ಡೇಂಜರ್. ಈ ಸ್ವಾಲೋಡ್ ಎಮೋಷನ್ಸು, ಬರೀಡ್ ಎಮೋಷನ್ಸು ಬಿಕಮ್ಸ್ ಕ್ಲಾಟೆಡ್ ಎಮೋಷನ್ಸ್. ಸಾಂದ್ರ ಭಾವಗಳು ಅಂತ ಹೇಳ್ತೀವಿ ನಾವು, ಸರಿಯಾದ ಪದ. ಸಾಂದ್ರ ಭಾವ ಅಂದರೆ ಕಂಪ್ರೆಸ್ಡ್ ಎಮೋಷನ್ಸ್. ನೀನು ಎಕ್ಸ್ಪ್ರೆಸ್ಸೇ ಮಾಡಿಲ್ಲ, ಒಂದ್ರ ಮೇಲೆ ಒಂದು, ಅದನ್ನ ಏನೋ ಒಂದು ಬ್ರೆಡ್ ಜಾಮ್ ಹಾಕಿ ಇಂದ ಮಾಡ್ತಾರಲ್ಲ, ಸ್ಯಾಂಡ್ವಿಚ್. ಈ ಸ್ಯಾಂಡ್ವಿಚ್ ಎಮೋಷನ್ಸು ಒಳಗಡೆ ಸಿಗಾಕೊಂಡಿತ್ತು ಮನಸ್ಸಲ್ಲಿ. ಕಾಲಾನಂತರ ಅವು ದೆವ್ವದ ರೂಪ ಪಡ್ಕೊಂಡು ಅವರಷ್ಟಕ್ಕವರೇ ಮಾತಾಡೋದು, ಅನಗತ್ಯವಾಗಿ ಕೋಪಿಸ್ಕೊಳ್ಳೋದು, ಅರ್ಚಾಡೋದು, ಚೀರಾಡೋದು, ಯಾವುದೋ ಒಂದು ದೆವ್ವದ ಸ್ವರೂಪನೇ ಪಡೆದು ಬಿಡ್ತದೆ. ಈ ಥರದ್ದು ಒಂದು. ಇವೆಲ್ಲ ಏನು ಫಾರ್ಮ್ಡ್ ಥ್ರೂ ಮಾಯಿಶ್ಚರ್ಡ್ ಎಮೋಷನ್ಸ್, ಅಂದರೆ ಓಕೆ, ಅನ್ಎಕ್ಸ್ಪ್ರೆಸ್, ಸಪ್ರೆಸ್ಡ್. ಸಪ್ರೆಸ್.
ಈ ಗಂಡಸರು ಕಮ್ಮಿ, ಹೆಂಗಸರು ಜಾಸ್ತಿ. ನಾನು ನೋಡೋ ರೇಷಿಯೋದಲ್ಲಿ, ನಾನು ಬಿಡಿಸಿರೋ ದೆವ್ವಗಳು 10,000 ದೆವ್ವದಲ್ಲಿ 2,000 ಗಂಡಸರದಾದ್ರೆ 8,000 ಹೆಂಗಸರದು. ಯಾಕೆ ಅನ್ನೋ ಕ್ವಶನ್ ಬರ್ತದೆ. ಯಾಕೆ ದೆವ್ವಗಳೇ ಜಾಸ್ತಿ ಸಿನಿಮಾಗಳಲ್ಲಿ? ಈ ಸಿನಿಮಾ ದೆವ್ವಗಳು ಗಂಡಸರದ್ದು ಕಮ್ಮಿ, ಬಿಳಿ ಸೀರೆ ಹಂಗೆ ಕಾಣಿಸೋದು ಜಾಸ್ತಿ. ಹೆಂಗಸರೇ ಜಾಸ್ತಿ ಇರ್ತಾರೆ. ತಂಗಾಳಿ ಎಲ್ಲಿ ನಾನು ತೇಲಿ ಹೋದೆ. ಯಾಕಂದರೆ ಗಂಡಸರು ಏನು ತಮ್ಗೆ ಅನಿಸಿದರೆ ಅದು ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಗಂಡಸರಿಗೆ ಸಮಾಜ ಕೊಟ್ಟಿದೆ. ತನ್ನ ತೆವಲುಗಳು ಅಂತಾರಲ್ಲ, ಅದನ್ನು ತೀರಿಸ್ಕೊಳ್ತಕ್ಕಂಥಕ್ಕೆ ಅವನಿಗೆ ಸ್ವತಂತ್ರ ಇದೆ. ಯಾಕಂದರೆ ಅವನ ದುಡ್ಡಿದೆ, ಅವನು ಸಂಪಾದನೆ ಮಾಡೋನು, ಮತ್ತು ಸಮಾಜ ಅದ್ರಿಗೆ ಅವಕಾಶ ಕೊಟ್ಟಿದೆ. ಈಗ ಯಾವುದೇ ಗಂಡಸು ಸ್ಟ್ರೆಸ್ ಆದ್ರೆ ಏನು ಮಾಡ್ತಾನೆ, ಹೊರಗಡೆ ಒಂದು ದಮ್ ಹೊಡಿತಾನೆ, ಕಾಮನ್ಲಿ ಸೀನ್. ಕರೆಕ್ಟ್. ಅದೇ ಒಂದು ಹೆಣ್ಣಿಗೆ ಅದು ಅವಕಾಶ ಇಲ್ಲ ಸಮಾಜದಲ್ಲಿ. ಇಡೀ ಜನ ಅವಳೇ ನೋಡ್ತಿರ್ತದೆ. ಈಗ ಸ್ವಲ್ಪ ಅಂದರೆ ಫ್ರೀಡಮ್ ಇದೆ ಅವ್ರಿಗೂ ಕೂಡ. ಅದೇ ಗಂಡಸು ಸಂಜೆ ಆಯಿತು ಅಂದರೆ ಎಲ್ಲೋ ಹೋಗ್ಬಿಟ್ಟು 90 ಹಾಕ್ಕೊಂಡ್ಬಿಡ್ತಾನೆ. ದಟ್ ರಿಲೀವ್ಸ್ ಇಸ್ ಸ್ಟ್ರೆಸ್. ಹೌದಾ? ಇನ್ನೇನೋ ತೇವಲುಗಳಿದ್ರೆ ಇನ್ನೆಲ್ಲೋ ಜಾಗಗಳಲ್ಲಿ ಹೋಗಿ ಮಾಡ್ಕೊಂಬರ್ತಾನೆ. ಹೆಣ್ಣಿಗೆ ಅಂತ ಒಂದು ಅದು ಅವಕಾಶ ಇಲ್ಲ, ಮುಕ್ತವಾದ. ಈ ಅವಕಾಶ ಇಲ್ಲದೇ ಇದ್ದಾಗ ತನ್ನ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸೋಕ್ಕಾಗದೇ ಇದ್ದಂಥ ಸಂದರ್ಭದಲ್ಲಿ ಅವೆಲ್ಲ ಒಳಗಡೆ ಹೋಗಿ ಸಿಗಾಕ್ಕೊಳ್ತಾರೆ. ಅದರಲ್ಲಿ ಮೇನ್ ಪ್ರಧಾನ ಕಾರಣ ಏನು ಅಂತಂದರೆ ಸೆಕ್ಸ್. ಅಂತ ಅತೃಪ್ತ ಭಾವನೆಗಳು ದೆವ್ವಗಳ ರೂಪ ಪಡ್ಕೊಳ್ತವೆ ಅಂತ ನಾನು ಹೇಳಿದ್ದು. ಎಲ್ಲರಲ್ಲಿ ಇಲ್ಲ, ಗೊತ್ತಾಯ್ತಾ? ಅಂದರೆ ಬೇಸಿಕಲಿ ಅನ್ಸ್ಯಾಟಿಸ್ಫೈಡ್ ಅಂತ ಹೇಳ್ತೀವಿ ನಾವು. ಅದು ಬರೀ ಸೆಕ್ಸ್ ಒಂದೇ ಅಲ್ಲ, ಈವನ್ ಮನಿ ವೈಸ್ ಇರ್ಬೋದು, ಸ್ಟೇಟಸ್ ವೈಸ್ ಇರ್ಬೋದು. ನೀವು ಏನೋ ನಾನು ಹಿಂಗಿರ್ಬೇಕು ಅಂತ ಬಂದಿರ್ತಾಳೆ ಆಕೆ, ಅತೃಪ್ತರು. ನಾನು ಸ್ವತಂತ್ರವಾಗಿರೋಕ್ಕೆ, ನಾನು ಗಂಡ ನಾನು ಇಬ್ಬರೇ ಇರಬೇಕು, ಮಕ್ಕಳು ನಾವಿರಬೇಕು, ಮನೆ ತುಂಬ ಜನ ಇರ್ತಾರೆ. ಅದು ಸಫಕೇಶನ್, ದಟ್ ಲೀಡ್ಸ್ ಟು ಸಫಕೇಶನ್. ಅದಕ್ಕೆ ಹಳ್ಳಿಗಳಲ್ಲಿ ಒಟ್ಟು ಕುಟುಂಬಗಳಲ್ಲಿ ಜಾಸ್ತಿ ಇರ್ತಾ ಇತ್ತು ದೆವ್ವಗಳು. ನಮ್ಮೂರು ತುಂಬ ದೆವ್ವಗಳಿತ್ತು, ನಾನು ನೋಡಿದ್ದೀನಿ. ಬೆಂಗಳೂರಿಂದ ಬರೋರು ಬಿಡಿಸೋದಕ್ಕೆ. ಅಲ್ಲಿ ಆ ವಿದ್ಯೆ ಫಸ್ಟ್ ನಾನು ಶುರು ಮಾಡಿದ್ದು, ನಾನು ತುಂಬ ಚಿಕ್ಕವನಿದ್ದಾಗ. ಅಬ್ಸರ್ವೇಷನ್. ದಯ್ಯಾಲ ಸುಬ್ಬಯ್ಯ ಅಂತ ಆತನ ಹೆಸರು. ಆತ ನಮ್ಮೂರನ್ನೆಲ್ಲ ಔಟ್ಸೋರ್ಸ್ ಮಾಡ್ಕೊಂಡ್ಬಿಟ್ಟಿದ್ದ. ಅಷ್ಟು ದೆವ್ವಗಳು ಬಿಡಿಸೋಕೆ ಇನ್ಯಾರ ಕೈಲಾಗಲ್ಲ ಅಂದರೆ ದಯಾಲ್ ಸುಬ್ಬಯ್ಯ, ದೆವ್ವಗಳು ಸುಬ್ಬಯ್ಯ. ಅಮಾವಾಸ್ಯೆಗೆ ಖಂಡಿತವಾಗಿ ಬರ್ತಾ ಇದ್ದ. ಬೇಕಷ್ಟು ಜನ ಇರ್ತಾ ಇದ್ರು ಮನೆಗೂ. ಏನು ಎಂಟರ್ಟೈನ್ಮೆಂಟ್ ಇಲ್ಲ, ಏನು ಅವಕಾಶಗಳಿಲ್ಲ. ಸಭ್ಯ ಸಮಾಜ ಇಂದ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು ಮಶ್ರೂಮ್. ಇನ್ನೊಂದು ಎಂಟರ್ಡ್. ಕೆಲವು ವಾಂಡ್ರಿಂಗ್ ಸೋಲ್ಸ್ ಇರ್ತಾವಲ್ಲ, ಎನರ್ಜೀಸ್, ಅವೇನು ಮಾಡ್ತವೆ, ಬಂದು ಲಾಕ್ ಆಗಿಬಿಡ್ತವೆ. ಕಾರಣ ಏನು ಅಂತಂದರೆ, ನಮ್ಮ ಸುತ್ತಲೂ ಒಂದು ಡೋಮ್ ಇರ್ತದೆ, ಡೋಮ್ ಸಿಸ್ಟಮ್. ಅದು ಆರ, ಅದು ಇಸ್ರೇಲ್ಗೆ ಡೋಮ್, ಅದು ವಿಚ್ ಪ್ರೊಟೆಕ್ಟ್ಸ್ ಮಿಸೈಲ್ಸ್. ಡೋಮ್ ಸಿಸ್ಟಮ್ ಇಲ್ಲ ಅಂದರೆ ಒಳಗಡೆ ಬಂದು ಬೀಳ್ತವೆ. ಅಂದರೆ ಆರ ವೀಕ್ ಆಗಿದ್ರೆ ಅವು ಒಳಗಡೆ ಬಂದು ಲಾಕ್ ಆಗ್ತದೆ. ಅದಕ್ಕೆ ಹೇಳೋ ಜನ, ಅದು ವೀಕ್ ಮೈಂಡ್ ಅವ್ರು ಮಾತ್ರ ಬರ್ತದೆ. ವೀಕ್ ಮೈಂಡ್ ಹೆಂಗಾಗ್ತದೆ? ಆರ ವೀಕ್ ಆದರೆ ಮೈಂಡು ವೀಕ್ ಆಗ್ತದೆ. ಒಂದಕ್ಕೊಂದು ಕಾಸ್ ಆ್ಯಂಡ್ ಎಫೆಕ್ಟ್ ಇರ್ತದೆ. ಸೊ ಈ ಥರದ ಎಂಟರ್ಡ್, ಫಾರ್ಮ್ಡ್, ಎಂಟರ್ಡ್. ಇನ್ನೊಂದು ಸೆಂಟ್, ಮೂರನೇದು. ಈ ತಾಂತ್ರಿಕರು ಸಾಕ್ಕೊಂಡಿರ್ತಾರೆ, ಇವುಗಳನ್ನ ವಶಪಡಿಸ್ಕೊಂಡಿರ್ತಾರೆ. ಮುಖ್ಯವಾಗಿ ಹಾವು ಸರ್ಪಾತ್ಮಗಳನ್ನು ಹೆಚ್ಚಾಗಿ ಪ್ರಯೋಗ ಮಾಡದೆ ಈ ಹಾವಿನ ಆತ್ಮಗಳನ್ನು. ಅಂದ್ರೆ ಏನದು? ಈ ಹಾವನ್ನು ಹಿಡ್ಕೊಳ್ತಾರೆ, ಮಾಮೂಲಿ ಹಾವನ್ನು ಹಿಡಿದು ಬಿಡ್ತಾರೆ. ಅದು ಯಾವುದೇ ರೀತಿ ಹಾವು, ಅದಕ್ಕೆ ಬಾಲದಿಂದ ತಲೆವರೆಗೆ ಬದುಕಿದ್ದಾಗಲೇ ಚರ್ಮ ಸುಳಿದು ಬಿಡ್ತಾರೆ, ಬಿಸಿಲಲ್ಲಿ ಬಿಸಾಕ್ತಾರೆ. ಇವಾಗ ಇಮ್ಯಾಜಿನ್ ಮಾಡು, ಬಿಸಿಲು, ಚರ್ಮರಹಿತವಾದ ಹಾವು ಬದುಕಿದೆ, ಅದಕ್ಕೆ ಉಪ್ಪು ಖಾರ ಹಾಕ್ತಾರೆ. ಚರ್ಮ ಇಲ್ಲದ ಆ ದೇಹದ ಮೇಲೆ ಉಪ್ಪು ಖಾರ ಬಿದ್ದರೆ ಏನಾಗ್ತದೆ ಗೊತ್ತಿದೆ. ಈ ಚಾವ ಅಂತ ಇತ್ತೀಚೆಗೆ ಒಂದು ಮೂವ್ ಬಂತಲ್ಲ, ಸಂಭಾಜಿನ ಅದೇ ರೀತಿಯಲ್ಲಿ ಸಾಯಿಸಿದ್ದವರು. ಚರ್ಮ ಸುಲ್ದು ಉಪ್ಪು ಖಾರ ಹಾಕಿ ಬಿಸಿಲಲ್ಲಿ ಏನೋ 3 ತಿಂಗಳೇನೋ ಬಿಸಿಲಲ್ಲಿ ಕಟ್ಟಾಕಿದ್ರು. ಸೇಮ್ ಮೆಥಡ್. ಅಂತಹ ನರಳಾಟದಿಂದ ಹೊರಬಂದಂಥ ಆತ್ಮನ ಇವರು ತಂತ್ರ ರೂಪದಲ್ಲಿ ವಶ ಮಾಡಿಕೊಂಡು ಬಾಟ್ಲಲ್ಲಿ ಬಂದಿಸಿ ಇಟ್ಕೊಳ್ತಾರೆ. ಅದು ಗೊಂಬೆಗೆ ಹಾಕಿ ಇಟ್ಟಿರ್ತಾರೆ. ಪುತುಲಿ ಪ್ರಯೋಗ ಅಂದ್ರೆ ಅದನ್ನೇ ಪುತುಲಿ ಪ್ರಯೋಗ. ಪುತುಲಿಯಲ್ಲಿ 2 ಇದೆ. ಬೊಂಬೆ ನಿಲ್ಲಿಸಿ ಅವನಿಗೆ ಇದು ಹೆಸರಿಡಬೇಕು, ಇಂಥವನಿಗಿದು, ಅವನಿಗೆ ಅದು ಅವನ ಫೋಟೋ ಇಡ್ತಾರೆ ಅಲ್ಲಿ. ಸೊ ಅವನ DNA ಅದಕ್ಕೆ ಅಟ್ಯಾಚ್ ಮಾಡ್ತಾರೆ. ಅದಕ್ಕೆ ತಾಂತ್ರಿಕ ಮಂತ್ರಗಳನ್ನು ಹೇಳ್ತಾ ಅದಕ್ಕೊಂದು ಜೀವ ಕೊಡ್ತಾರೆ ತಾತ್ಕಾಲಿಕವಾಗಿ. ದಟ್ ಮೀನ್ಸ್ ದಿ ಸ್ಮಾಲ್ ಡಾಲ್ ರೆಪ್ರೆಸೆಂಟ್ಸ್ ಯುವರ್ ಬಾಡಿ ಅಂತ.
ಇದಕ್ಕೆ ಎಲ್ಲಿ ಪಿನ್ ಹಾಕ್ತಾರೋ ಅಲ್ಲಿ ಅವನು ಪೇನ್ ಆಗ್ತದೆ ಕಾಸಲ್ ಅದು ಸೈಕಿ ಬಾಡಿಯಲ್ಲಿ. ಬಟ್ ಆ ಬೊಂಬೆಲಿ ಇದ್ದಂತ ಅದು ಹಾವಿನ ಆತ್ಮ ಅಲ್ಲೇ ಉಳಿಯತ್ತ? ಅಲ್ಲ, ಅದು ಎರಡು. ಒಂದು ಬೊಂಬೆ ಪ್ರಯೋಗದಲ್ಲಿ ಇದು ಹಿಂಗೆ ಮಾಡೋದು, ಅವನಿಗೆ ಚುಚ್ಚೋದು, ಅಲ್ಲಿ ಪೇಯ್ನ್ ಆಗ್ತಿರ್ತದೆ. ಎರಡನೇದು ಬೊಂಬೆ ಮೂಲಕ ಕಳಿಸೋದು, ಇವನ್ ದೇಹಕ್ಕೆ ಹೋಗು ಅಂತ ಹೇಳ್ತದೆ. ನೋಡಿ ಇಲ್ಲಿದಾನಲ್ಲ ಇವನೇ ಅವನು, ಈ ಫೋಟೋ ಕಾಣ್ತಾ ಇದೆಯಾ ನಿಮಗೆ, ಇವನೇ ಅವನು. ಇವನ್ ದೇಹಕ್ಕೆ ಹೋಗಿ ನಾವು ಹೇಳುವ ಕೆಲಸಗಳನ್ನು ಮಾಡು. ಅಂಥ ದೇವಳನ್ನ ಸುಮಾರು ನೋಡಿದ್ದೀನಿ ನಾನೇನು ಹೇಳಕ್ಕೆ ರೆಡಿ, ಅವ್ರು ಹೇಳಕ್ಕೆ ಬಿಡೋದಿಲ್ಲ ನನ್ನನ್ನು. ಒಂದು ವೇಳೆ ನೀನು ಬಿಡಿಸಿರು ಮತ್ತೆ ಅವ್ರು ನನ್ನನ್ನು ಹಿಡ್ಕೊಂಡು ಪ್ರಯೋಗ ಮಾಡ್ತಾರೆ. ಅವರು ಅಂತ ಹೇಳ್ತದೆ ಹೊರತು ಅವ್ರ ಹೆಸರು ಹೇಳೋದಿಲ್ಲ. ಅಷ್ಟು ಈ ಟೆರರಿಸ್ಟ್ಗಳು ಹಿಡ್ಕೊಂಬಂದ್ರೆ ಎಷ್ಟು ಟಾರ್ಚರ್ ಮಾಡಿದ್ರು ಹೆಸರು ಹೇಳಲ್ಲ ಹಂಗೆ ಇವು. ಸೊ ಈಗ 3 ರೂಪದ ದೆವ್ವಗಳು ಸಿಗ್ತವೆ ನಮಗೆ: ಫಾರ್ಮ್ಡ್, ಎಂಟರ್ಡ್, ಸೆಂಟರ್ಡ್. ಇದು ಜನಸಾಮಾನ್ಯರಿಗೆ ಗೊತ್ತಿರೋದಿಲ್ಲ, ನಮಗೆ ಮಾತ್ರ ಗೊತ್ತಾಗ್ತದೆ. ಬಂದಿರೋದು ಫಾರ್ಮ್ಡಾ, ಎಂಟರ್ಡಾ, ಸೆಂಟ್ ಬೈ ಸಮ್ಮನ್ನ, ಅದಕ್ಕೆ ಬೇರೆ ಬೇರೆ ಮೆಥಡ್ ಇದೆ, ಅದನ್ನ ಹಾಕ್ಬೇಕು ನಾವು. ಈ ಫಾರ್ಮ್ಡ್ ಅಂದ್ರೆ ಮೋಸ್ಟ್ ಆಫ್ ಡ್ರಾಮಾನೇ ಇರುತ್ತೆ, ಡ್ರಾಮಾ, ಸುಳ್ಳು. ಅದು ನಾನೇ ದೇವರು ಅಂತ ಹೇಳೋದು, ನಾನೇ ದೇವರು ಅಂತ ಹೇಳೋದು, ಇವೇ ಜಾಸ್ತಿ ಅಟೆನ್ಷನ್ ಸೀಕರ್ಸ್. ಆ ಮನೆಯಲ್ಲಿ ಅವ್ರಿಗೆ ಯಾರು ಅಟೆನ್ಷನ್ ಕೊಟ್ಟಿರೋದಿಲ್ಲ, ಅವ್ರ ಕಷ್ಟಗಳು ಕೇಳೋದಿಲ್ಲ ಆಕ್ಟಿವ್ ಆಗಿ. ಅಂತ ದೇವಗಳು ಈ ಅಟೆನ್ಷನ್ ಬಯಸ್ತವೆ. ಅಟೆನ್ಷನ್ ಸೀಕಿಂಗ್ ಡಿಸಾರ್ಡರ್ ಅದು ಒಂಥರ ಕಾಯಿಲೆ ಅದು. ಕೆಲವರಿಗೆ ಅದು ಎಕ್ಸ್ಟ್ರೀಮ್ ಹೋದಾಗ, ಈ ಕೆಲವರಿಗೆ ಈ ಅಧಿಕಾರದಲ್ಲಿದ್ದಾಗ ಅವ್ರಿಗೆ ಅಟೆನ್ಷನ್ ಇರ್ತದೆ. ಅಧಿಕಾರದಿಂದ ಕೆಳಗಡೆ ಇಳಿದಿದ ತಕ್ಷಣ ಅವ್ರ ಸುತ್ತಲೂ 4 ಜನ ಇರೋದಿಲ್ಲ, ಅವ್ರು ಡಿಪ್ರೆಷನ್ಗೆ ಹೋಗ್ತಾರೆ. ಮತ್ತೆ ಅದು ಹಿಂದೆ ಏನಿತ್ತು ಗತ ವೈಭವ, ಅದನ್ನು ಪಡೆಯೋದಕ್ಕೆ ಏನು ಅಡ್ಡದಾರಿ ಬೇಕಾದ್ರೂ ಹೋಗ್ತಾರೆ. ಅದರಲ್ಲಿ ಈ ತಾಂತ್ರಿಕ ಮಾರ್ಗಕ್ಕೂ ಹೋಗ್ತಾರೆ ಅವರು. ನಾನು ನ್ಯಾಯಯುತವಾಗಿ ಈ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅಂದಾಗ ಏನು ಮಾಡ್ತಾರೆ, ಈಗ ನೀನು ಜನರಿಗೆ ಒಳ್ಳೇದು ಮಾಡಿದರೆ ನೀನು ಕೇರಳಗೆ ಯಾಕೆ ಹೋಗ್ಬೇಕು? ನಿನ್ನ ಮೇಲೆ ನಿನ್ಗೆ ವಿಶ್ವಾಸ ಇದ್ದರೆ, ನೀನೇನು ನಯ ಪೈಸಾ ಮುಟ್ಟಿಲ್ಲ ಅಂದರೆ, ನೀನು ಎಲ್ರಿಗೂ ನಿನ್ನ ಯಥಾಶಕ್ತಿ ಸೇವೆ ಮಾಡಿದೀಯ ಅಂತಂದರೆ ಅವನ ಜನ ಪ್ರೀತಿಯಿಂದ ಅವ್ನಿಗೆ ಓಟ್ ಹಾಕ್ಬೇಕು. ಇದೆಲ್ಲ ಬಿಟ್ಟು ವಾಮಾರ್ಗದಲ್ಲಿ ನೀನು ಕೇರಳಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಆ ಎದುರಾಳಿ ನಾನು ಕಟ್ಟಾಕ್ತೀನಿ, ಶತ್ರು ವೈರಿ ನಾಶನ ಯಜ್ಞ ಮಾಡಿಸ್ತೀನಿ ಅಂತ ಹೋದರೆ ಅದು ವಾಮಾಚಾರ. ನಾವು ಆಲ್ಮೋಸ್ಟು ಬ್ರೀಫಾಗಲ್ಲ, ಇನ್ ಡೀಟೇಲ್ ಆಗಿ ದೇವಗಳ ಬಗ್ಗೆ ತಿಳ್ಕೊಂಡೆ. ಅವು ಬರೋದಿದೆ, ಬಂದಿದ್ದು ತಾವಾಗಿ ಹೋಗೋದಿಲ್ಲ. ಆ್ಯಂಕರ್ ಬೋಲ್ಡ್ ಥರ ಅವ್ರು ಲಾಕ್ ಆಗಿಬಿಡ್ತವೆ, ತಾವಾಗೆ ಬರೋದು ಗೊತ್ತು ಅವಕ್ಕೆ. ಬಂದು ಈ ದೇಹಕ್ಕೆ ಲಾಕ್ ಆಯಿತು ಅಂದರೆ ಅವಷ್ಟಕ್ಕೆ ಹೋಗೋದಿಲ್ಲ, ಅದನ್ನು ಉಚ್ಚಾಟನೆ ಮಾಡಬೇಕು. ಅಲ್ಲ ಗುರುಜಿ, ಈಗ ಒಬ್ಬ ವ್ಯಕ್ತಿ ಎಲ್ಲೋ ಒಂದು ಕಡೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೋ, ರಾತ್ರಿ ಹೊತ್ತು, ಅಮಾವಾಸ್ಯನೋ ಪೌರ್ಣಮಿನೋ, ಅಥವಾ ಯಾವುದೋ ಒಂದು ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಏನೋ ಒಂದು ಆತ್ಮನೋ ಒಂದು ವಿಯರ್ಡ್ ಆದಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿ ಇಲ್ಲಿ ಅಕ್ಕಪಕ್ಕ ಒಂದು ನೆಗೆಟಿವ್ ಎನರ್ಜಿ ಇದೆ ಅಂತ ಅವನಿಗೆ ಗೊತ್ತಾಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಅವ್ನು ಏನು ಮಾಡಬೇಕು? ನೋಡಿ, ನಮಗೆ ಯಾಕೆ ರಾತ್ರಿ ಹೊತ್ತು ಭಯ ಆಗ್ತದೆ ಆ ಸನ್ನಿವೇಶಗಳಲ್ಲಿ ಅಂತಂದರೆ, ಈ ಕತ್ಲಲ್ಲಿ ಒಂಟಿಯಾಗಿದ್ದಾಗ, ಒಬ್ಬರೇ ಕಾಡಲ್ಲಿ ಹೋಗ್ತಿದ್ದಾಗ, ಅಥವಾ ಸ್ಮಶಾನದ ಹಾದಿಯಲ್ಲಿ ಹೋಗ್ತಿದ್ದಾಗ, ಅಥವಾ ಇಲ್ಲಿ ದೆವ್ವ ಇದೆ ಅಂತ ನಂಬಿರೋ ಜಾಗದಲ್ಲಿ ಹೋಗ್ತಿದ್ದಾಗ, ಅವನ ಭಯ ಆಕ್ಟಿವೇಟ್ ಇದ್ದ ತಕ್ಷಣ ಇಷ್ಟಿದ್ದ ದಾರ ಸಡನ್ನಾಗಿ ಸಿಂಕ್ ಆಗತ್ತೆ. ಭಯದ ಪರಮಾವಧಿಗೆ ಹೋದಾಗ ಅವನಿಗೆ 6ನೇ ಕಟ್ಟಾಗಿರ್ತದೆ. ಅವಾಗ ಮಾತ್ರ ಅವ್ನು ಫೀಲ್ ಆಗುತ್ತೆ, ಇಲ್ಲೇನೋ ಇದೆ, ಇಲ್ಲೇನೋ ಐ ಕ್ಯಾನ್ ಫೀಲ್, ಐ ಕ್ಯಾನ್ ಸಿ, ಐ ಕ್ಯಾನ್ ಸೆನ್ಸ್ ಅಂತ. ಯಾಕೆಂದರೆ ಯಾವಾಗ ಸಿಂಕ್ ಆಗುತ್ತೋ ಮೈಂಡು ಬೇರೆ ಐಗೆ ಕಾಂಟ್ಯಾಕ್ಟ್ ಆಗುತ್ತೆ, ಭಯದ ಕಣ್ಣಿಗೆ ಕಾಂಟ್ಯಾಕ್ಟ್ ಆಗುತ್ತೆ. ಇಟ್ ಈಸ್ ಕಾಲ್ಡ್ ಸಿಚುವೇಶನಲ್ ಸ್ಟಿಮ್ಯುಲೇಷನ್ ಎಫೆಕ್ಟ್. ಅದೇ ಎಲ್ರಿಗೂ ಯಾಕೆ ಕಾಣೋದಿಲ್ಲ ಅಂತಂದ್ರೆ, ನಾವು ಸ್ಟಿಮ್ಯುಲೇಟ್ಗೆ ಒಳಗಾಗಲ್ಲ. ಎಲ್ಲರೂ ಭಯ ಪಡುವ ಜಾಗದಲ್ಲಿ ಕೆಲವರು ಧೈರ್ಯವಾಗಿ ಹೋಗ್ಬೋದು, ಅವ್ರಿಗೇನು ಆಗೋದಿಲ್ಲ. ನೀನು ಯಾವಾಗ ನಿನ್ನ ಆರ ಸಿಂಕ್ ಆಗುತ್ತೆ, ಅಲ್ಲೇನಾದರೂ ಎನರ್ಜೀಸ್, ಸ್ಪಿರಿಟ್ಸ್ ಎಲ್ಲ ಕಡೆ ಮೂವ್ ಆಗ್ತಿರ್ತವೆ. ಸಮ್ ಎನರ್ಜೀಸ್ ಕ್ಯಾನ್ ಕಮ್ ಅಂಡ್ ಲಾಕ್ ಇನ್ಸೈಡ್. ನಿಧಾನಕ್ಕೆ 1 ವಾರ 2 ವಾರ 3 ತಿಂಗಳು ಆದಮೇಲೆ ಸ್ವಲ್ಪ ಡೆವಲಪ್ ಆಗಿ ಒಳಗಡೆಯಿಂದ ಒಂದೊಂದೇ ರೂಪಗಳು ಹೊರಗಡೆ ಬರ್ತವೆ. ಅದ್ರ ಸ್ವಭಾವ. ಈಗ ಯಾರೋ ಒಬ್ರು ಒಂದು 90 ವರ್ಷ ವಯಸ್ಸಾಗಿರೋ ಒಬ್ರು ಮುದುಕಿನೋ ಆ ವಯಸ್ಸಲ್ಲಿ ಅವರು ಅಕಾಲಿಕವಾಗಿ ತೀರ್ಕೊಂಡಾಗ ಆ ಆತ್ಮಗಳು ಕೂಡ ತೊಂದರೆ ಕೊಡೋ ಚಾನ್ಸಸ್ ಇರುತ್ತಾ? ನಾನು ಡೀಲ್ ಮಾಡಿರ್ತಕ್ಕಂಥ 10,000 ಅದಕ್ಕಿಂತ ಹೆಚ್ಚು ಈ ಕೇಸ್ಗಳಲ್ಲಿ ನನ್ನ ಅಬ್ಸರ್ವೇಷನ್ ಏನು ಅಂತಂದರೆ, ಸಾಮಾನ್ಯವಾಗಿ ಎಂಟರಾಗಿರ್ತಕ್ಕಂಥವರೆಲ್ಲ ವಯಸ್ಕರು ಇಲ್ಲ ಚಿಕ್ಕ ವಯಸ್ಕರು, ಅಕಾಲಿಕವಾಗಿ ಮರಣ ಹೊಂದವರೇ ಜಾಸ್ತಿ ನೋಡಿರೋದು. ನಾನು ಅಪರೂಪಕ್ಕೆ ನಾನು ಒಂದು ಕೇರಳದಲ್ಲಿ ಡೀಲ್ ಮಾಡಿದ್ದೆ. ಕೊಚ್ಚಿನಲ್ಲಿ ಕ್ಲಾಸ್ ಮಾಡ್ತಿದ್ದಾಗ ನನ್ನ ಹತ್ರ ಕರ್ಕೊಂಡು ಬಂದಿದ್ರು ಒಬ್ರು. ಅವಳದೇನು ಸಮಸ್ಯೆ ಅಂತಂದರೆ, 24 ವರ್ಷದ ತರುಣಿ, ಕೈ ಸ್ವಾಧೀನ ಕಳ್ಕೊಂಡು 6 ವರ್ಷ ಆಯಿತು.
ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಸು ನಾರ್ಮಲ್ ಹೇಳ್ತದೆ. ಹ್ಮ್. MRI CT ಸ್ಕ್ಯಾನ್ ಆಯಿತು, ಎಲ್ಲ ಫಿಸಿಕಲ್ ಸ್ಕ್ಯಾನಿಂಗ್ ಎಲ್ಲ ಆಯಿತು. ಬೋನ್ ಡ್ಯಾಮೇಜ್ ಇಲ್ಲ, ನರ್ವ್ ಡ್ಯಾಮೇಜ್ ಇಲ್ಲ, ಇದು ಲೆಗಮೆಂಟು ಡಿಸ್ಲೊಕೇಟ್ ಆಗಿಲ್ಲ, ಎಲ್ಲ ಆದರೂ ಕೂಡ ಇದು ಸ್ವಾಧೀನಕ್ಕೆ ಇಲ್ಲ. ಅಂದರೆ ಕೈ ಎತ್ತಕ್ಕಾಗಲ್ಲ, ಹಿಂಗೆ ಇರಬೇಕಷ್ಟೇ. ಇದು ಚೆನ್ನಾಗಿದೆ. ಸರಿ, ಎಲ್ಲ ಲಕ್ಷಣ ಕೇಳ್ಕೊಂಡ್ರೆ ಆಯಿತು. ಆ್ಯಕ್ಟಿವೇಟ್ ಮಾಡಿದ್ವಿ ನಾವು. ಆ್ಯಕ್ಟಿವೇಟ್ ಆದ್ಲು ಒಳಗಡೆಯಿಂದ ಒಬ್ಬ ಮುದುಕಿ ಬಂದ್ಲು ಈಚೆ. ಅಂದರೆ ಒಳಗಡೆ ಇದ್ದಿದ್ದು ಮುದುಕಿ, ಸುಮಾರು ಒಂದು 80-85 ವರ್ಷದ ಮುದುಕಿ. ಅದು ಸ್ಟೋರಿ ಹೇಳ್ತು, ಒಂದು 2 hours ಸ್ಟೋರಿ ಹೇಳ್ತು. ಅದು ಬಂದಿದ್ದು ಸೊಸೆ ಮೈಗೆ. ಅತ್ತೆನೆ? ಅತ್ತೆ ಅಲ್ಲ, ಆ ಮನೆಯ ಅಜ್ಜಿ. ಆದರೆ ಇವರಪ್ಪ, ಯಾರು ಗಂಡನ ಅಪ್ಪ, ಇವರೆಲ್ಲ ಸೇರಿಕೊಂಡು ಆಕೆನ ಕೋಣೆಯಲ್ಲಿ ಬಂಧಿಸಿ ಆಸ್ತಿ ಪತ್ರದಲ್ಲಿ ಬಲವಂತವಾಗಿ ಸೈನ್ ಹಾಕೊಂಡಾಗ ಅವಳು ಹಾಕಿಲ್ಲ, ಕೈ ಮುರಿದು ಹಾಕಿದರು. ಓಕೆ. ಅಂದ್ರೆ ಅವ್ರು ಬದುಕಿ ಈ ಕೈ ಯಾಕೆ ಮುರಿದು ಹಾಕಿದ್ರು ಅಂದ್ರೆ ಹೆಬ್ಬೆಟ್ಟು ಅವಳು ಅನ್ಪಡ್. ಈ ಕೈ ಹೆಬ್ಬೆಟ್ಟು ನಡೆಯಲ್ಲ. LTM, ಲೆಫ್ಟ್ ತಮ್. ಓಕೆ, ಸರಿ, ಕೈ ಮುರಿದು ಹಾಕಿದ್ರು. ಕೈ ಮುರಿದು ಹಾಕಿ ಬಲವಂತವಾಗಿ ಆಸ್ತಿಗೆ ಹಾಕಿ ಅವಳನ್ನ ಅನ್ನಾಹಾರ ಕೊಡದೆ ನರಳಿ ಸತ್ಲವಳು. ಹಾಗಾಗಿ ಆ ಮನೆ ಸೊಸೆ ಮೇಲೆ ಬಂದು ಕಾಡಿಸ್ತಾ ಇದ್ದಾಳೆ. ಅವಳು ಯಾವತ್ತು ಬಂದ್ಲು ಅವತ್ತು ಕೈ ದಿವಸ. ಅಂದರೆ ಅವಳಿಗಿದ್ದಂಥ ಒಂದು ಏಕೈಕ ಲಕ್ಷಣ ಕೈಯಲ್ಲಿ ಫಿಸಿಕಲ್ ಆಗಿ ಕಾಣ್ ಮಾಡ್ತಾ ಇತ್ತು. ಎಷ್ಟು ವಲ್ಗರ್ ಭಾಷೆ ಮಾತಾಡಿದ್ಲು ಅಂತಂದ್ರೆ ಕಿವಿ ಕೇಳೋಕ್ಕಾಗಲ್ಲ. ನೀವು ನಿಮ್ಮ ಡಿಕ್ಷನರಿಯಲ್ಲಿ ಏನು ಇರೋಲ್ಲ ಆ ಸಂಸ್ಕೃತ ಪದಗಳು, ಹಂಗೆ ಅವೆಲ್ಲ ಬೈದ್ಲು ನನ್ನ ಬೈದ್ಲು ತೆಲುಗಲ್ಲಿ. ನಾವು ಹೇಳಿದಲ್ಲ, ನಮಗೆ ಸಹನೆ ಇಲ್ಲ ಅಂತಂದ್ರೆ ನಾವು ಅದನ್ನ ಮಾಡೋಕ್ಕಾಗೋದಿಲ್ಲ. ಅಲ್ಲ, ನೀವಿದ್ದು ಕೊಚ್ಚಿನಲ್ಲಲ್ವಾ? ಕೊಚ್ಚಿನಲ್ಲಿ ಕ್ಲಾಸ್ ಮಾಡಕ್ ಹೋಗಿದ್ದೆ. ಓಕೆ ಓಕೆ. 10 ದಿನದ ಶಿಬಿರ. ಇವ್ರು ಅಲ್ಲಿಗೆ ಬಂದ? ನಾನು ಅಲ್ಲಿದ್ದೀನಿ ಅಂತ ಪತ್ತೆ ಹಚ್ಕೊಂಡು ಆನೇಕಲ್ಲಿಂದ ಆಕೆ ಕರ್ಕೊಂಬಂದಿದ್ರು. ಆ ಶಿಬಿರದ ಮಧ್ಯೆ ಸ್ವಲ್ಪ ಟೈಮ್ ಮಾಡಿಕೊಂಡು ಆಕೆನ ಅಲ್ಲಿರೋರಿಗೆ ಕಲಿಸೋದಕ್ಕೂ ಆಯಿತು, ಅವ್ರಿಗೆ ಹೆಲ್ಪ್ ಮಾಡ್ದಂಗೂ ಆಯಿತು. 2 in 1 ಅಂತ ಹೇಳಿ ನಾವು ಅದು ಕಲಿಸೋವಾಗೆಲ್ಲ ನಾವು ಹೌ ಟು ರಿಮೂವ್ ಸ್ಪಿರಿಟ್ಸ್ ಅಂತ ಒಂದು ಡೆಮಾನ್ಸ್ಟ್ರೇಷನು ಆದಂಗೆ ಆಯಿತು. ಈಗ ಎಲ್ಲ 3 hours ತಗೊಳ್ತು. ನಾನು ಕೊನೆವರೆಗೂ ಡಿಪ್ಲೊಮೆಸಿನೇ ಯೂಸ್ ಮಾಡಿದೆ. ಡಿಪ್ಲೊಮೆಸಿ ಅಂತಂದರೆ ಸಾಮ, ದಾನ, ಭೇದ, ದಂಡ. ಆ್ಯಕ್ಚುಲಿ ಜೈಶಂಕರ್ ಇಸ್ ವೆರಿ ಡಿಪ್ಲೊಮ್ಯಾಟ್. ಅವನ ಕೈಲಿ ಕೂಡ ಪಾಕಿಸ್ತಾನನ ಸಮಾಧಾನದಿಂದ ಆಗಲಿಲ್ಲ ಹ್ಯಾಂಡಲ್ ಮಾಡೋಕ್ಕೆ. ಕೊನೆಗೆ ಬಂದಿದ್ದು ದಂಡಾಸ್ತ್ರ. ಅದಕ್ಕೆ ಅವ್ರು ಕೇಳೋದು ಅಂತ. ಆದರೆ ನಾನು ದಂಡಾಸ್ತ್ರಕ್ಕೆ ಹೋಗಲಿಲ್ಲ. ಸಾಮ ಅಂದರೆ ಸುಮ್ಮನಿರೋದು, ಪೇಷನ್ಸಿಂದ ಕೇಳಿಸ್ಕೊಳ್ಳೋದು. ದಾನ, ನೋಡಿ ನಿಂಗೆ ಏನಾದರೂ ನಿಂಗೆ ಇಷ್ಟವಾದ ಕೊಡ್ತೀನಿ ಹೋಗು ಅಂತ ಹೇಳೋದು. ಕೆಲವು ಬಯಸ್ತಾರೆ ತಿಂಡಿಗಳನ್ನು, ಇಲ್ಲ ಇನ್ನು ಬೇಕು ಅಂತ. ಒಂದು ವಿಚಿತ್ರವಾದ ದೇವ ಬಯಸಿದ್ದೇನು ಗೊತ್ತಾ ಕೊನೆಗೆ, ಅಂದರೆ ಡೀಲ್ ಮಾಡ್ಕೊಳ್ತೀವಿ ಕೊನೆಗೆ. ನಾವು ಹೋಗ್ತೀವಿ ನಂಗೆ ಇದು ಕೊಡು ಅಂತ. ಅದು ಬಯಸಿದ್ದು ಟಫಿಲ್ಸ್. ನೋಡಿ ಲಿಸ್ಟ್ ಅದು, ನನಗೆ ಟಫಿಲ್ಸ್ ಬೇಕು ಅಂತ. ಮಿಡ್-ನೈಟು ಬೆಂಗಳೂರಿಗೆ ಕಳಿಸಿ ಬೇಕ್ರಿ ಓಪನ್ ಮಾಡಿಸಿ ಟಫಿಲ್ಸ್ ತರಿಸಿದ್ವಿ. ಅದ್ರ ಜೊತೆಗೆ 2 ಲಿಸ್ಟ್ ಕೊಟ್ಟಿತ್ತು. ವಿಸ್ಕಿ ಬೇಕು, ಇಂಥ ಬ್ರ್ಯಾಂಡ್ ಬೇಕು, 3ನೇದು ಪೋರ್ಕ್ ಬೇಕು, ಮಾಂಸ, ಪೋರ್ಕ್ ಫ್ರೈ ಬೇಕು. ನೋಡಿ ಕೇಳ್ತಾ ಇರೋದು ಇಲ್ಲಿ ಇದು ಹ್ಯೂಮನ್ ಬಾಡಿ ಲೇಡಿದು. ಬಂದಿರೋದು ಒಂದು ಪ್ರೊಫೆಸರ್, ಫಾರಿನ್ ಪ್ರೊಫೆಸರ್, ಅವಳ ಮೈ ಬಾಡಿಯಲ್ಲಿ ಆಪ್ರೇಟ್ ಆಗಿದೆ. ಥ್ರೋಟ್ ಕಮ್ಯುನಿಕೇಷನ್ ಇಂಗ್ಲೀಷು, ಐಫೈ ಇಂಗ್ಲೀಷು, ನನಗೆ ಮಾತಾಡೋಕ್ಕೆ ಬರೋಲ್ಲ ಆ ಇಂಗ್ಲೀಷು. ಅದೇನೋ ಒಂದು ಉದ್ದೇಶಕ್ಕೆ ಇಲ್ಲಿ ಬಂದಿತ್ತು. ಅದು ಸಪ್ಲೈ ಮಾಡಿದ್ಮೇಲೆ, ಅಂದರೆ ಫುಲ್ಫಿಲ್ ಮಾಡಿದ್ಮೇಲೆ ಅದು ಹೋಯ್ತು. ಹಾಗೆ ಈ ಮುದುಕಿ, ಘಾಟಿ ಮುದುಕಿ, 85 ಮುದುಕಿ, ಅವಳಿಗೆ ತಿನ್ನಕ್ಕೆ ಕೊಟ್ಟರು ನಂಗೆ ತಿನ್ನಕ್ಕೆ ಬೇಡ ಅಂತಾಳೆ. ಏನು ಕೇಳಿದ್ರು ಒಪ್ಪಲಿಲ್ಲ. ಅವಾಗ ಭೇದ ಅನ್ನೋ ಅಸ್ತ್ರ ಪ್ರಯೋಗ ಮಾಡಿದ್ರು. ಭೇದ. ಅವಳು ಬದುಕಿದ್ದಾಗ ತುಂಬ ಏನು ಪ್ರೀತಿ ಯಾರ ಮೇಲೆ ಇತ್ತು ಅಂತ ನಾವು ತಿಳ್ಕೊಂಡ್ವಿ. ಮೊಮ್ಮಗು ಮೇಲೆ ಇತ್ತು ಅದು. ಅಂದರೆ ಇವಳು ಮಗು ಮೇಲೆ, ಯಾರ ಮೈ ಮೇಲೆ ಬಂದಿದ್ದು ಅವಳು ಮಗು. ಇವಳು ತೊಗೊಂಡು ಹೋಗ್ತೀನಿ ಅಂತಾಳೆ. ಇವಳು ಸತ್ರು ಪರವಾಗಿಲ್ಲ, ಅವಳಿಗೆ ಶಿ ಈಸ್ ನಥಿಂಗ್ ಫಾರ್ ಹರ್. ಬಟ್ ಮೊಮ್ಮಗನ ಮಗು ಇವಳು ಮೂಲಕ ಇತ್ತಲ್ಲ, ಅದು ಜೀವ ಅವಳಿಗೆ. ಏ ಮುದುಕಿ, ನನಗೆ ಕೆಲವು ವಿದ್ಯೆಗಳು ಗೊತ್ತಿದೆ, ನಿನ್ನ ಮೊಮ್ಮಗನಿಗೆ ಏನೋ ಪ್ರಯೋಗ ಮಾಡಿ ಸಾಯ್ಸಾಕ್ತೀನಿ ಅಂದೆ. ದಾರಿಗೆ ಬಂದ್ಲು. ಅಯ್ಯಯ್ಯೋ ಅಂತ ತಂಡೆಗೆ ಹೋಗ್ಬೇಡ, ನಿನ್ನ ಅಮ್ಮಯ್ಯ ಅಂತೀನಿ, ಕಾಲಿಗೆ ಬೀಳ್ತೀನಿ. ಅಂದರೆ ನಾವು ಭೇದ, ಇದು ಟ್ರಿಕ್ಕಿ ಅಂತಾರೆ ಭೇದ. ನಮ್ಮ ಉದ್ದೇಶ ಅದು ಇಲ್ದಿದ್ರು ಕೂಡ ನಾವಲ್ಲಿ ಅವಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಏನೋ ಒಂದು ಮಾಡಿದ್ವಿ. ಆವಾಗ ಹೋದ್ಲು. ಅವಳು ಹೋಗಿದ ತಕ್ಷಣ ಅವಳು ಕೈ ಬಂದ್ಬಿಡ್ತು. 6 ವರ್ಷ ಇಲ್ದಿತ್ತು. ನನ್ನ ಲೈಫಲ್ಲಿ ನನಗೆ ಅಸ್ಟಾನಿಶ್, ತುಂಬ ಖುಷಿ ಕೊಟ್ಟಂಥ ಕೇಸುಗಳಲ್ಲಿ ಅದು ಕೂಡ ಒಂದು. ಅಂಥದ್ದು ಎಷ್ಟೋ ಇದೆ. ಈಗ ದೆವ್ವ ಇದೆಯೇ ಇಲ್ಲ ಅಂತ ಜನ ಕೇಳ್ತಾರೆ, ಇಲ್ಲಂತ ವಾದ ಮಾಡೋರು ಇರ್ತಾರೆ. ಇದ್ರೆ ಎಷ್ಟು ಬಿಟ್ಟರೆ ಎಷ್ಟು. ಕೈ ಹೋಗಿತ್ತು, ಕೈ ಬಂತಲ್ಲ,
ನಾನು ಇದನ್ನ ಮಾತ್ರ ಕನ್ಸಿಡರ್ ಮಾಡ್ತೀನಿ. ಇದು ತುಂಬಾ ಕೇಸಸ್ ಅಲ್ಲಿ ಗುರುಜಿ, ಕೆಲವೊಂದ್ಸರಿ ಕೆಲವರಿಗೆ ವಿಪರೀತವಾದ ತಲೆನೋವು ಆಗ್ಬೋದು, ಕೆಲವರಿಗೆ ಮೊಣಕಾಲ್ದು ಈ ಚಿಪ್ಪು ನೋವಾಗಿರ್ಬೋದು. ಶಿವಮೊಗ್ಗದಲ್ಲಿ ಹೀಗೆ ನಾನು ಮಾಡ್ತೀನಿ, 20 ವರ್ಷದ ಮೈಗ್ರೇನ್, ಅದು ಕ್ರಾನಿಕ್ ಅಂತಾರೆ ಅದಕ್ಕೆ. ಯಾವುದೇ ದೀರ್ಘಕಾಲೀನ ಹೆಡೇಕ್ಗೆ ಕ್ರಾನಿಕ್ ಹೆಡೇಕ್ ಅಂತಾರೆ. ಏನು ಮೆಡಿಸಿನ್ ತೊಗೊಂಡ್ರು ಹೋಗಲ್ಲ, ಅನಾಸಿನು ಸಾಡಿನು ಏನು ಅದಕ್ಕೇನು ರೆಸ್ಪಾಂಡ್ ಮಾಡಲ್ಲ. ಆಲ್ಮೋಸ್ಟ್ 24 hours ಇರ್ತದೆ. ಕೆಲವೆಲ್ಲ ಮಾರ್ನಿಂಗ್ ಮೈಗ್ರೇನ್ ಅಂತ ಬರ್ತದೆ, ಇನ್ನು ಕೆಲವು ಒಂಟಿ ತಲೆನೋವು. ಇವಳು 24 ಗಂಟೆ ಇರ್ತಾ ಇತ್ತು, ಮೆಡಿಸಿನ್ ರೆಸ್ಪಾಂಡ್. ಅದೇನು ಅಂತಂದ್ರೆ, ಒಂದು ಹೆಡ್ ಒಡೆದು ಸತ್ತಂಥ ದೆವ್ವ ಅದರಲ್ಲಿ ಆಪರೇಟ್ ಆಗ್ತಾ ಇತ್ತು. ತಲೆ ಒಡೆದು ಸತ್ತಂಥ ಒಂದು ವ್ಯಕ್ತಿ ಬಂದು ಸೇರ್ಕೊಂಡಿತ್ತು. ಅದು ಕಮ್ಯುನಿಕೇಟ್ ಮಾಡಿ ಅದನ್ನು ಎರಾಡಿಕೇಟ್ ಮಾಡಿದ ತಕ್ಷಣ ಇವಳಿಗೆ ಅವತ್ತೇ ಹೊರಟಾಯ್ತು. ಇನ್ನೇ ಮತ್ತೆಂದೂ ಬಂದಿರಲಿಲ್ಲ. ನಾನು 20 ಸಾರಿ ಹೋಗಿದ್ದೀನಿ ಮತ್ತೆ ಇದು ಶಿವಮೊಗ್ಗಕ್ಕೆ. ಅಂದ್ರೆ ಇದೆಲ್ಲ ಥಾಟ್ಸ್ ಮುಖಾಂತರ ಆಕ್ಟ್ ಮಾಡೋದಾ? ನಿನ್ನ ಮೆಮರೀಸ್ ಮೂಲಕ. ಮೈಂಡ್ ಅಂದರೆ ಕಲೆಕ್ಷನ್ ಆಫ್ ಮೆಮರೀಸ್. ಈ ಮೆಮರೀಸ್ ಕರಪ್ಟ್ ಆಗ್ತವೆ. ಹೇಗೆ ಒಂದು ವೈರಸ್ ಕಣ್ಣಿಗೆ ಕಾಣಲ್ಲ, ಕಂಪ್ಯೂಟರ್ ವೈರಸ್ ಅಂತ ನಾವು ಹೇಳ್ತೀವಿ. ಎಲ್ಲಿ ಸ್ಕ್ಯಾನ್ ಮಾಡಿ ತೋರಿಸೋ ಲ್ಯಾಬಲ್ಲಿ ಅದು ಹೆಂಗಿರ್ತದೆ ಅಂತ. ದೇಹಕ್ಕೆ ಬಂದಿದ್ದ ಕರೋನಾ ಆದರೂ ತೋರಿಸ್ಬೋದು, ಕಂಪ್ಯೂಟರ್ಗೂ ವೈರಸ್ ಬರುತ್ತಂತೆ. ಬಂದಿದ್ದು ಕಾಣಿಸಲ್ಲ, ಬಟ್ ಕರಪ್ಟ್ ಆಗಿದ್ದು ಗೊತ್ತಾಗುತ್ತೆ. ಫೋಲ್ಡರ್ಸ್ ಎಲ್ಲ ಕರಪ್ಟ್ ಆಗುತ್ತೆ, ಹೌದಾ? ಸಿಸ್ಟಮ್ ಜಾಮ್ ಮಾಡುತ್ತೆ. ಇದು ಕಣ್ಣಿಗೆ ಕಾಣದ ಒಂದು ವೈರಸ್ ಇದ್ದ ಹಾಗೆ. ತೋರಿಸು ಅಂತಂದರೆ ಹೆಂಗೆ ತೋರಿಸೋದು? ವೈರಸ್ನ ಹೆಂಗೆ ತೋರಿಸ್ತೀಯ? ಬ್ಯಾಕ್ಟೀರಿಯಾ ವೈರಸ್ನ ತೋರಿಸ್ಬೋದು, ಆದರೆ ಈ ಕಂಪ್ಯೂಟರ್ ವೈರಸ್ ತೋರ್ಸೋಕ್ಕಾಗಲ್ವಲ್ಲ. ಹಾಗೆ ಬಂದಿದ್ದು ನಿಜ, ಕರಪ್ಟ್ ಆಗಿದ್ದು ನಿಜ, ಸ್ಮ್ಯಾಶ್ ಆಗಿದ್ದು ನಿಜ, ಹ್ಯಾಂಗ್ ಆಗಿದ್ದು ನಿಜ, ಇನ್ಫಾರ್ಮೇಷನ್ ಹ್ಯಾಕ್ ಆಗಿದ್ದು ನಿಜ, ಹೌದಾ? ಯಾರೋ ಕಳಿಸ್ತಾರಂತಲ್ಲ ವೈರಸ್, ಅಂದರೆ ವೈರಸ್ಸನ್ನು ಕಳಿಸ್ಬೋದು ಅಂತ ಆಯ್ತು. ವೈರಸ್ಸನ್ನು ಕಳಿಸ್ಬೋದಾದರೆ ಪ್ರೇತನ ಹ್ಯಾಕ್ ಕಳ್ಸೋಕ್ಕಾಗಲ್ಲ ಅಂತ ನನ್ನ ಕ್ವಶನ್. ಸೊ ಇಟ್ ಇಸ್ ನಥಿಂಗ್ ಬಟ್ ಹ್ಯಾಕಿಂಗ್ ದ ಮೈಂಡ್. ಈಗ ನಮ್ಮನ್ನ ನಾವು ರೆಗ್ಯುಲರ್ ಆಗಿ ಅಥವಾ ಎಲ್ಲ ಹೊರಗೆ ಹೋದಾಗೋ ಅಥವಾ ಎಲ್ಲೋ ಒಂದು ಕಡೆ ಇರೋ ಪಕ್ಕ ಈ ಥರದ್ದು ಎಲ್ಲೋ ನೆಗೆಟಿವ್ ವೈಬ್ಸ್ ಇದೆ ಅಂತ ಗೊತ್ತಾದಾಗ, ಅಥವಾ ರಾತ್ರಿ ಮಲಗ್ದಾಗೋ ಮಧ್ಯರಾತ್ರಿ ಯಾರೋ ಬರ್ತಾರೆ ಅಂತ ಕೆಲವೊಂದ್ಸರಿ ಭಯನೂ ಆಗಿರ್ಬೋದು, ಅಥವಾ ಕೆಲವೊಂದ್ಸರಿ ರಿಯಲ್ ಆಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ತಿದ್ರೆ, ಓ ನನ್ನಲ್ಲೇನೋ ಈ ಥರದ ಸಮಸ್ಯೆ ನಡೀತಿದೆ ಅಂತ ಅಂದಾಗ, ಅವಾಗ ಅವ್ರನ್ನ ಅವರು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಬೋದು? ನಮ್ಮ ಹಿಂದಿನವರು ಅನುಭವದ ಮೇಲೆ ಕೆಲವು ಹೇಳ್ತಾ ಇದ್ರು ಅಡ್ವೈಸ್. ಅಂದರೆ ರಾತ್ರಿ ಹೊತ್ತು ನೀನು ಹೊರಗಡೆ ಸಂಚಾರಕ್ಕೆ ಹೋಗ್ಬೇಡ, ರಾತ್ರಿ ಹೊತ್ತು ಸ್ಪೆಷಲಿ ಕೆಲವು ಊಟ ಮಾಡಿ ಹೊರಗಡೆ ಹೋಗ್ಬೇಡ, ಅಥವಾ ಕೆಲವು ಊಟಗಳನ್ನು ತೊಗೊಂಡು ಹೋಗ್ಬೇಡ. ಕಜ್ಜಾಯದಿಗಳು, ವಡೆ ಪಾಯಸಗಳಾಗಲಿ ಅಥವಾ ನಾನ್ ವೆಜ್ ಆಗಲಿ ಅವಕ್ಕೆ ಆಕರ್ಷಿತವಾಗ್ತವೆ. ರಾತ್ರಿ ಹೊತ್ತು ಸ್ಮಶಾನಕ್ಕೆ ಹೋಗ್ಬೇಡ, ಇಂಥ ಸ್ಥಳಗಳಿಗೆ ಹೋಗ್ಬೇಡ, ಆಲ್ದ ಮರದ ಕೆಳಗಡೆ ಹೋಗ್ಬೇಡ. ಕೆಲವು ಸ್ಥಳಗಳನ್ನು ನಿಷಿದ್ಧವಾಗಿ ಇಟ್ಟಿದ್ರು, ಹೌದಲ್ಲ? ಅಡ್ವೈಸ್. ಹುಣಸೆ ಮರದ ಹತ್ರ ಹೋಗ್ಬೇಡ, ಹೊರಗಡೆ ಒಬ್ಬರೇ ಮಲ್ಕೋಬೇಡ, ಯಾಕೆಂದರೆ ಗಾಳಿ ಧೂಳಿ ಸಂಚಾರ ಮಾಡ್ತಕ್ಕಂಥ ಸಮಯ. ಇದೆಷ್ಟೋ ಸಾರಿ ಈ ಶರೀರ ಹಿಡ್ಕೊಂಡ್ಬಿಡ್ತದೆ ಕೆಲವು ಸಾರಿ ನಿದ್ರೆಯಲ್ಲಿ. ಸ್ಲೀಪ್ ಪ್ಯಾರಾಲಿಸಿಸ್ ಅಂತಾರೆ ಅದಕ್ಕೆ. ಸ್ಲೀಪ್ ಪ್ಯಾರಾಲಿಸಿಸ್. ಅದೇನು ಅಂದರೆ ಇಟ್ ಈಸ್ ಎ ಡಿಸೋಸಿಯೇಷನ್ ಆಫ್ ಮೈಂಡ್ ಆ್ಯಂಡ್ ಬಾಡಿ. ಮೈಂಡ್ ಕೂಗ್ತಾ ಇರುತ್ತೆ, ಬಟ್ ಬಾಡಿಯಲ್ಲಿ ಅದು ವಾಯ್ಸ್ ಬರಲ್ಲ, ಬಾಡಿ ರಿಯಾಕ್ಟ್ ಮಾಡಲ್ಲ. ಇದು ಡ್ಯೂ ಟು ಸ್ಲೀಪ್ ಪ್ಯಾರಾಲಿಸಿಸ್ ಅದು. ಆದರೆ ಆಚೆ ಮಾಡ್ಕೊಂಡಾಗ ಆ ಪಾಸಿಬಿಲಿಟೀಸ್ ಜಾಸ್ತಿ ಆಗ್ತದೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಒತ್ತಡ ಇಟ್ಕೊಳ್ಳೋದು ಅಥವಾ ಏನೋ ಅಮ್ಮಿಕೊಳ್ಳೋದು, ದೆವ್ವ ಮೆಟ್ಕೊಳ್ಳೋದು, ಕೆಲವ್ರಿಗೆ ಬಂದು ಎದೆ ಮೇಲೆ ಕುತ್ಕೊಂಡಂಗೆ ಕೇಳಿಸ್ದಂಗೆ ಆಗೋದು, ಈ ಸಫಕೇಶನ್ಸ್ ಎಲ್ಲ ಹೊರಗಡೆ ಮಲ್ಕೊಳ್ಳೋ ಜಾಸ್ತಿ ಆಗುತ್ತೆ. ಜಸ್ಟ್ ಮೈ ಅಬ್ಸರ್ವೇಷನ್ ಅಂಡ್ ನನ್ನ ಅನುಭವದಲ್ಲಿ ನೋಡಿದ್ದೀನಿ, ಕೇಳಿದ್ದೀನಿ. ಅಂದರೆ ದೆವ್ವ, ಭೂತ, ಪ್ರೇತ, ಪಿಶಾಚನ ಸಾಮ್ರಾಜ್ಯ ಒಂದು, ಅದು ಡಿಫ್ರೆಂಟ್ ವರ್ಲ್ಡ್. ಅದು ಜನಸಾಮಾನ್ಯರು ಡೈರೆಕ್ಟಾಗಿ ನೋಡಿರೋದ, ಕೇಳಿರೋದ, ಅನುಭವಿಸಿರೋದ ರೇರ್ಲಿ ಕೆಲವರು ವಿಕ್ಟಿಮ್ಸ್. ನನಗೆ ಕಾಣಲಿಲ್ಲ ದೆವ್ವ, ನಿಂಗೆ ಹೆಂಗೆ ಕಾಣ್ತು, ನಾನು ಆರಾಮಾಗಿದ್ದೀನಿ ಅಲ್ಲಿಗೆ ಹೋಗಿ ನೀನು ಯಾಕೆ? ಸೊ ಅವ್ರು ಏನು ಫೆನೋಮಿನ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ, ಎಲ್ಲರಿಗೂ ಎಲ್ಲ ಡಿಗ್ರಿಯ ಭಯವನ್ನು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಈಗ ನಾವು ಪೊಲೀಸ್ ಸ್ಟೇಷನ್ಗೆ ಹೋದರೆ ಒಂದೇಟು ಬಿದ್ದರೆ ಎಲ್ಲ ಹೇಳ್ಬಿಡ್ತೀವಿ. ಆದರೆ ಹ್ಯಾಬಿಚುವಲ್ ಅಫೆಂಡರ್ಸ್ 3rd ಡಿಗ್ರಿ ಅಪ್ಲೈ ಮಾಡಿದ್ರು ಅವ್ರು ಹೇಳೋದಿಲ್ಲ. ಹಾಗೆ ಅವ್ರಿಗೆ ರೆಸಿಸ್ಟೆನ್ಸ್ ಬೆಳೆದ್ಬಿಟ್ಟಿರ್ತದೆ, ಮೆಂಟಲ್ ಇಮ್ಯುನಿಟಿ, ಫಿಸಿಕಲ್ ಇಮ್ಯುನಿಟಿ. ಈಗ ನಮ್ಮ ದೇಶದ ಸೈನಿಕರು ಇನ್ನೊಂದು ದೇಶದಲ್ಲಿ ಸಿಗಾಕೊಂಡಾಗ ಎಷ್ಟೇ ಟಾರ್ಚರ್ ಕೊಟ್ಟರು ಅವರು ದೇ ಡೋಂಟ್ ರಿವೀಲ್. ನಮ್ಮ ವರ್ಧಮಾನ್ ಸಿಗಾಕೊಂಡಿದ್ದ ಪಾಕಿಸ್ತಾನದಲ್ಲಿ ಪೈಲಟ್, ಅಭಿನಂದನ್ ವರ್ಧಮಾನ್, ಏನು ರಿವೀಲ್ ಮಾಡಲಿಲ್ಲ. ಅಷ್ಟು ಟ್ರೈನ್ ಅಪ್ ಆಗಿರ್ತಾರೆ ಅವರು. ಹಾಗೆ ಟ್ರೈನ್ ಅಪ್ಡ್ ಮೈಂಡೇ ಬೇರೆ, ಮೈಂಡ್ ಸೆಟ್ ಹಾಕ್ಕೊಂಡಿರ್ತಾರೆ ಕೆಲವರು. ಹಲ್ಲಿದ್ರು ಹಲ್ಲು ಮೇಲೆ ಇನ್ನೊಂದು ಸೆಟ್ ಹಾಕ್ಕೊಳ್ತಾರಲ್ಲ, ಹಂಗೆ ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಅವ್ರಿಗೆ, ಓವರ್ ಕಾನ್ಫಿಡೆನ್ಸ್. ಸೊ ಆ ಥರ ಕೆಲವು ಸಾರಿ ಇಟ್ ಹೆಲ್ಪ್ಸ್ ಅಸ್. ಯು ನೀಡ್ ಟು ಬಿ ಬೋಲ್ಡ್. ಈಗ ಮನೆಗಳಲ್ಲಿ ಕೆಲವರು ರಾತ್ರಿ ಹೊತ್ತು, ಕೆಲವರು 2 ಗಂಟೆಗೆ ಓದ್ಕೊಂತಿರ್ತಾರೆ, 3 ಗಂಟೆಗೆ ಓದ್ಕೊಂತ, ಕೆಲವರು ರಾತ್ರಿ ಹೊತ್ತೆಲ್ಲ ಎದ್ದಿರ್ತಾರೆ 2 ಗಂಟೆ 3 ಗಂಟೆ. ಒಳ್ಳೆಯ ಅಭ್ಯಾಸಗಳು ಅಲ್ವೇ ಅಲ್ಲ ಅದು. ಇಟ್ಸ್ ಎ ವೆರಿ ಬ್ಯಾಡ್ ಹ್ಯಾಬಿಟ್. 10 to 5 ಇಸ್ ಯೂನಿವರ್ಸಲ್ ಸ್ಟ್ಯಾಂಡರ್ಡ್ ಟೈಮ್. 10ಗೆ ಸ್ವಿಚ್ ಆಫ್ ಮಾಡಬೇಕು, 5ಗೆ ವೇಕಪ್ ಆಗಬೇಕು. ದಿಸ್ ಇಸ್ ಅ ವೆರಿ ಗುಡ್ ಹ್ಯಾಬಿಟ್.
ರಾತ್ರಿಯ ಭೋಜನ ಆಗಲಿ, ರಾತ್ರಿಯ ಅಧ್ಯಯನ ಆಗಲಿ ನಾಟ್ ಅಡ್ವೈಸಬಲ್ ಟೈಮ್ಸ್ ಅಂತ 8 ಅವರ್ಸ್ ಇದೆ. ಪ್ರಾರ್ಥನಾದಿಗಳಿಗೆ, ಅಧ್ಯಯನಕ್ಕೆ ಸೂಕ್ತವಾದ್ದು ಅದು ಬ್ರಾಹ್ಮಿ ಮುಹೂರ್ತ, ಬೆಳಗ್ಗೆ, ಸಂಜೆ ಒಂದು ಬ್ರಾಹ್ಮಿ ಇದೆ, ಗೋಧೂಳಿ ಅಂತೀವಿ, 5 ಗಂಟೆಯಿಂದ 4 to 8, ಇಲ್ಲಿ 4 to 8. This time is very precious to read and learn anything, to perform ಪೂಜಾ. ನಮ್ಮ ಹಿಂದಿನವರು ತ್ರಿಕಾಲ ಅಂತ ಹೆಂಗೆ ಮಾಡಿದ್ರು ಅಂದರೆ 24 ಗಂಟೆ 3 ಭಾಗ ಮಾಡಿದ್ರೆ 8 ಗಂಟೆ ಬರ್ತದೆ. ನಿದ್ರಿಸು 8 ಗಂಟೆ, 10 to 5. ನಿದ್ರಿಸು 8 ಗಂಟೆ, ಇನ್ನು 8 ಗಂಟೆ ಪ್ರಾರ್ಥಿಸು. ಅದರಲ್ಲಿ ಪೂಜೆ ಇದೆ, ಕಲಿಕೆ ಇದೆ, ಎಲ್ಲವೂ ಇದೆ, ಅಧ್ಯಯನ, ಸ್ವಾಧ್ಯಾಯನ. ಅರ್ಜಿಸು, ದುಡಿ. ನಿದ್ರಿಸು, ಪ್ರಾರ್ಥಿಸು, ಅರ್ಜಿಸು. ಇವಾಗಲೂ ಕೂಡ ಸ್ಟ್ಯಾಂಡರ್ಡ್ ಅವರ್ಸ್ ಎಷ್ಟು? ವರ್ಕಿಂಗ್ ಅವರ್ಸ್ 8 ಅವರ್ಸ್ ಅಫಿಷಿಯಲಿ. ಇನ್ನು ಉಳಿದ ಸಮಯ ಈ 2ಕ್ಕೆ ಮೀಸಲಾಗಿಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಆ ನಿದ್ರೆಯನ್ನು ತೆಗೆದ್ರೆ ಇನ್ನು 8 ಅವರ್ ಉಳ್ತದಲ್ಲ, ಅದರಲ್ಲಿ ಸಾಂಸರ್ ಜೊತೆ ಇಷ್ಟು ಕಳಿ, ನಿನ್ನ ಏನು ರಿಫ್ರೆಶ್ಮೆಂಟು, ನಿನ್ನ ರಿಜಿನೇಷನ್ಗೆ ಏನೇನು ಬೇಕು, ಧ್ಯಾನಾದಿಗಳನ್ನು, ಪ್ರಾರ್ಥನಾದಿಗಳನ್ನು, ಅಧ್ಯಯನವನ್ನು ಮಾಡು. ಈ ತ್ರಿಕಾಲನ ಯಾರು ಮೇಂಟೈನ್ ಮಾಡ್ತಾರೋ ದೇ ವಿಲ್ ಬಿ ವೆರಿ ಹೆಲ್ದಿ. ದೇವಗಳು ಅವ್ರ ತಂಟೆಗೆ ಹೋಗೋದಿಲ್ಲ. ಆ 8 ಅವರ್ ಕರೆಕ್ಟಾಗಿ ಅಷ್ಟೇ ಮೇಂಟೈನ್ ಮಾಡಿ ಸಾಕು. ಏನು ಬರ್ತದೆ ಥಾಟು ಡಿಸ್ಚಾರ್ಜ್ ಆಗಲೇಬೇಕು. ಅದು ಈ ಶರೀರಕ್ಕೆ ಗೊತ್ತಿದೆ. ದ ಬಾಡಿ ಈಸ್ ಬೆಟರ್ ದ್ಯಾನ್ ಮೈಂಡ್. ದೋ ಬಾಡಿ ಈಸ್ ನಾಟ್ ಸ್ಟಡೀಡ್ ಪರ್ಸನ್, ಶರೀರ ಅದೇನು ಓದ್ಕೊಂಡಿಲ್ಲ, ಆದರೆ ಏನು ಒಳಗಡೆ ಇಟ್ಕೊಳ್ಳೋದಿಲ್ಲ, ಎಲ್ಲ ವಿಸರ್ಜನೆ ಮಾಡಿ ಬಿಸಾಕ್ತದೆ. ಬೆವರಿಂದ ಹಿಡ್ಕೊಂಡು, ಸೇಂಬ್ಳದಿಂದ ಹಿಡ್ಕೊಂಡು, ಕೀವಿಂದ ಹಿಡ್ಕೊಂಡು, ಮಲಿನ ಮದ್ದೇನು ಉಳಿಸ್ಕೊಳ್ಳೋದಿಲ್ಲ. ಆದರೆ ಓದಿರೋ ಮನಸ್ಸು ನಿನ್ನೆದಿಂದ ಹಿಡ್ಕೊಂಡು, ಹುಡ್ದಾಗಿಂದ ಹಿಡ್ಕೊಂಡು ಎಲ್ಲ ಬೇಡವಾದ ಮಲಿನವೆಲ್ಲ ಹಂಗೆ ಇಟ್ಕೊಂಡಿರ್ತದೆ. ಮೈಂಡ್ ಈಸ್ ಡೇಂಜರ್. ಅದಕ್ಕೆ ಮನೋಜನ್ಯ ಕಾಯಿಲೆಗಳು ಬರೋದು ಮನಸ್ಸಿಂದ. ಅದರಲ್ಲಿ ದೆವ್ವ ಕೂಡ ಒಂದು. ಗುರುಜಿ, ಈಗ ಸೋಲ್ ಕಮ್ಯುನಿಕೇಶನ್ ಅಂತ ಒಂದು ವಿಚಾರ ಏನು ಅಂದ್ರೆ, ಸತ್ತಂತ ವ್ಯಕ್ತಿ ಆತ್ಮ ಜೊತೆಗೆ ಮಾತಾಡ್ತಾರೆ, ಆತ್ಮ ಸಂಭಾಷಣೆ ಅಂತಲ್ಲ ಏನ್ ನಡೆಯುತ್ತಲ್ಲ, ಇದು ಯಾರು ಬೇಕೋ ಮಾಡ್ಬೋದಾ, ಎಲ್ಲರೂ ಕಲಿಬೋದಾ, ಅಥವಾ ನೀವು ಎಕ್ಸ್ಪೀರಿಯನ್ಸ್ ಮಾಡಿತ್ತು? ಸ್ವಸ್ಥ ಮನಸ್ಸಿನ ಆಸಕ್ತಿ ಇರ್ತಕ್ಕಂಥ ಎಲ್ಲ ಆಧ್ಯಾತ್ಮಿಕ ವ್ಯಕ್ತಿಗಳು ಕಲಿತಕ್ಕಂಥ ಒಂದು ವಿಜ್ಞಾನ ಇದು. ಸೈಂಟಿಸ್ಟ್ಗಳು ಕಲಿಯೋದಲ್ಲ ಇದು, ಯಾಕೆಂದರೆ ಅವರಿಗೆ ತಲೆ ಕೂಡ ಅರ್ಥ ಆಗೋದಿಲ್ಲ ಇದ್ರ ಬಗ್ಗೆ. ಓಕೆ, ಮೆಡಿಕಲ್ ಸೈನ್ಸ್ ಆಗಲಿ, ಅದು ಸೈಕೇಟ್ರಿ ಆಗಲಿ, ಇಂಥದನ್ನೆಲ್ಲ ಇನ್ನೂ ನಂಬಿಲ್ಲ. ಆದರೆ ಅಮೆರಿಕದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಆಗಿದೆ. ಅಂದರೆ ಯಾಂತ್ರಿಕವಾಗಿ ಕೂಡ ಸೋಲ್ ಕಮ್ಯುನಿಕೇಷನ್ ಮಾಡ್ಬೋದು ಅಂತ ಅವ್ರು ಮಾಡಿ ತೋರಿಸಿದ್ದಾರೆ. ಸುಶಾಂತ್ ಸಿಂಗ್ ರಜಪೂತ್ ಅದ ಒಂದು ಪ್ರಕರಣದಲ್ಲಿ ಮಾಡಿದ್ದಾರೆ. ಈವನ್ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅದರ ಮೇಲೆ ಮಾಡಿದ್ದಾರೆ. ಬಟ್ ನಾವೇನು ಮಾಡ್ತೀವಿ, ಲೈವ್ ಹ್ಯೂಮನ್ಸ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಅವರು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾರೆ, ಇನ್ಸ್ಟ್ರೂಮೆಂಟಲ್ ಕಮ್ಯುನಿಕೇಷನ್ ಮಾಡ್ತಾರೆ. ಸೊ ಅದು ಫ್ರೀಕ್ವೆನ್ಸಿ ಕಮ್ಯುನಿಕೇಷನ್ ಅಂತ. ಅಂದರೆ ಸೋಲ್ ಫ್ರೀಕ್ವೆನ್ಸಿ ಅಂದರೆ ಡಿಪಾರ್ಟೆಡ್ ಸೋಲ್ಸ್ ಎಲ್ಲ ಅವು ಮಾತನಾಡುವುದು ನಮ್ಗೆ ಯಾಕೆ ಕೇಳಲ್ಲ ಅಂತಂದರೆ, ಅದರ ಒಂದು ವೈಬ್ರೇಷನ್ನು ಬೇರೆ ಫ್ರೀಕ್ವೆನ್ಸಿಯಲ್ಲಿ ಇರ್ತದೆ, ಅನ್ಹರ್ಡ್ ಮೋಡಲ್ಲಿ ಇರ್ತದೆ, ಕಿವಿ ಕೇಳೋದಿಲ್ಲ. ಆದರೆ ಅದಕ್ಕೆ ಯಾರು ಟ್ಯೂನ್ ಮಾಡಿರ್ತಾರೆ ಅವ್ರಿಗೆ ಹೆಂಗೆ ಕರ್ಣಪಿಶಾಚಿ ಹೇಳಿದ್ ಕೇಳುತ್ತಲ್ಲ, ಹಾಗೆ ಆ ಡಿಪಾರ್ಟೆಡ್ ಸೋಲ್ಸ್ನ ಜೊತೆ ಕಮ್ಯುನಿಕೇಟ್ ಮಾಡ್ತಕ್ಕಂಥದ್ದೇ ಆತ್ಮ ಸಂಭಾಷಣೆ. ಅದು ಯಾವಾಗ ಮಾಡ್ತೀವಿ ಅಂತಂದರೆ, ಏನಾದರೂ ಸಾವಿನಲ್ಲಿ ಒಂದು ನಿಗೂಢತೆ ಇದ್ದಾಗ, ಅಥವಾ ನನ್ನ ತಾಯಿ, ನನ್ನ ತಂದೆ, ಇನ್ಯಾರೋ ನನ್ನ ಆಪ್ತರು ಏನೋ ಹೇಳಬೇಕು ಅಂತಿದ್ರು, ಅವ್ರು ಹೇಳೋಕ್ಕಾಗಲಿಲ್ಲ, ಅವ್ರಿಗೆ ಮಾತು ಹೋಯ್ತು, ಅವರು ಕೋಮಾಗಿ ಹೋಗಿಬಿಟ್ಟಿದ್ರು, ಮುಂದೆ ಏನು ನಡೀತು ಅಂತ ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋ ಬಯಸೋರಿಗೆ ಇದು ಮಾಡಿಸ್ತಾರೆ. ನನ್ನ ಹತ್ರ ಅವಾಗವಾಗ ಅಪ್ರೋಚ್ ಆಗ್ತಾ ಇರ್ತದೆ. ಆ ಥರದ್ದು ಮಾಡಿದ್ದೀವಿ ಕೂಡ. ಅದರಲ್ಲಿ ಭಾಳಷ್ಟು ಅಡ್ವಾಂಟೇಜಸ್ ಇದೆ, ಅದನ್ನು ನಾನು ಕನ್ಸಿಡರ್ ಮಾಡೋದು. ಅದೇ ಥರ ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ, ಸರಿಯಾಗಿ ಮಾಡೋಕ್ಕೆ ಗೊತ್ತಿಲ್ಲ ಅಂತಂದರೆ, ನೀನು ಏನು ಸರಿಯಾಗಿ ಸರ್ಜರಿ ಮಾಡೋಕ್ಕೆ ಗೊತ್ತಿಲ್ಲದಿದ್ದರೆ ಏನಾಗುತ್ತೋ ಹಂಗೆ ಆಗ್ತದೆ. ಅಡ್ವಾಂಟೇಜಸ್ ಅಂದರೆ ಏನು? ಅಡ್ವಾಂಟೇಜಸ್ ಅಂತಂದರೆ ನೀವು ಸಮ್ ಮಿಸ್ಟ್ರೀಸ್ ಅಂತ ತಿಳ್ಕೊಬೋದು. ಬೆಸ್ಟ್ ಸೋಲ್ ಕಮ್ಯುನಿಕೇಷನ್ ಡಾಕ್ಯುಮೆಂಟೆಡ್ ಯಾವುದು ಅಂತಂದರೆ ಬಾಬಾ ಹರ್ಭಜನ್ ಸಿಂಗ್ ಕೇಸ್, ಅದು ಬೆಸ್ಟ್ ಎಕ್ಸಾಂಪಲ್. ನಾವು ಮಾತಾಡಿದ್ವಿ. ಹಾಂ, ಅವನಿಗೊಂದು ಗುಡಿ ಕಟ್ಟಿದ್ದಾರೆ, ಆತ್ಮಕ್ಕೆ ಇವತ್ತು ಕೂಡ ಪಗಾರ ಕೊಡ್ತಾರೆ ಮಿಲಿಟರಿಯವರು, ಅವರಿಗೆ ಸಂದೇಶಗಳು ಕೊಡ್ತದೆ. ಅದು ಹೆಂಗೆ ಕೊಡ್ತದೆ? ಕನಸಿನ ಅವಸ್ಥೆಯಲ್ಲಿ ಹೋಗಿ ಜನರಿಗೆ ಹೇಳ್ತದೆ, ಡ್ರೀಮ್ ಕಮ್ಯುನಿಕೇಟ್ ಮಾಡಿ ಹೇಳ್ತದೆ. ಇಲ್ಲಿ ನಾವು ಹಾಗೆ ಮಾಡೋದಿಲ್ಲ. ನಾವು ಜೀವಂತ ವ್ಯಕ್ತಿಯನ್ನು ಅವನಿಗೆ ಟ್ರಾನ್ಸ್ಗೊಳಪಡಿಸಿ ಆ ವ್ಯಕ್ತಿಯ ಮೂಲಕ ಆ ಸೋಲನ್ನು ನಾವು ಕಮ್ಯುನಿಕೇಟ್ ಮಾಡ್ತೀವಿ ಬೈ ಸೆಟ್ಟಿಂಗ್ ದ ಬ್ರೈನ್ ಫ್ರೀಕ್ವೆನ್ಸಿ. ಯಾವುದೇ ಒಂದು ರೇಡಿಯೋ ಸ್ಟೇಷನ್ನ ನಾವು ಕೇಳಬೇಕಾದ್ರೆ ಅದಕ್ಕೊಂದು ಗಿಗಾ ಹರ್ಟ್ಸು ಮೆಗಾ ಹರ್ಟ್ಸ್ ಅಂತ ಮೇಲೆ ಹಾಕಿರ್ತಾರಲ್ಲ, ಧಾರವಾಡದ ಒಂದಿರ್ತದೆ, ಬೆಂಗಳೂರ್ದು ಒಂದಿರ್ತದೆ, ಶ್ರೀಲಂಕಾ ಒಂದಿರ್ತದೆ. ಹಾಗೆ ನಾವು ಆ ಫ್ರೀಕ್ವೆನ್ಸಿ ಅಲ್ಲಿ ಟ್ಯೂನ್ ಮಾಡ್ತೀವಿ, ಇವನ್ ಬ್ರೈನ್ನ ಅಲ್ಲಿ ಟ್ಯೂನ್ ಮಾಡ್ತೀವಿ.
ಇಂಥವನು ಅದು ಮಾಹಿತಿ ಎಲ್ಲ ಫೀಡ್ ಮಾಡ್ತೀವಿ, ಇಂಥವನು ಕಮ್ಯುನಿಕೇಟ್ ಮಾಡು, ಅಥವಾ ಇಂಥ ಸೋಲ್ ಎಲ್ಲೇ ಇರಲಿ ವಿ ಕ್ಯಾನ್ ಅಕ್ಸಸ್. ಹಿಂಗೆ ಮೊಬೈಲ್ ಸಿಗ್ನಲ್ನ ಇಲ್ಲಿಂದನೇ ಅಕ್ಸಸ್ ಮಾಡ್ಕೋದು, ಮೊಬೈಲ್ ಇನ್ಸ್ಟ್ರೂಮೆಂಟಿಂದನೇ ಇಲ್ಲೇ ಇರ್ತದೆ ಅದು ಅಮೆರಿಕದಿಂದ ಬರಲಿ ಎಲ್ಲಿಂದ ಬರಲಿ. ಹಾಗೆ ಆ ಫ್ರೀಕ್ವೆನ್ಸಿ ಲೆವೆಲಲ್ಲಿ ಇರೋದ್ರಿಂದ ಯು ಕ್ಯಾನ್ ಆಕ್ಸಸ್ ಎನಿವೇರ್. ಅಯ್ಯೋ ಸತ್ತೋಗಿರೋನು ಪುಣೆಯಲ್ಲಿದ್ದಾನೆ, ಇಲ್ಲಂಗೆ ಆಕ್ಸಸ್ ಮಾಡ್ತೀವಿ ಅಂದರೆ ಈಸ್ ಫ್ರೀಕ್ವೆನ್ಸಿ ಕ್ಯಾನ್ ಬಿ ಎಕ್ಸೆಸ್ಡ್ ಹಿಯರ್ ಆಲ್ಸೋ. ಸೊ ಆ ಫ್ರೀಕ್ವೆನ್ಸಿ ಏನು ಅದು ಯಾವ ಫ್ರೀಕ್ವೆನ್ಸಿಲಿದೆಯೋ ಆ ಫ್ರೀಕ್ವೆನ್ಸಿಗೆ ಇವನಿಗೆ ಪೇರಿಂಗ್ ಮಾಡ್ತೀವಿ. ಪೇರಿಂಗ್ ಮಾಡಿ ಅದನ್ನು ಶೇರ್ ಇಟ್ ಮೂಲಕ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ. ಮೊಬೈಲ್ ಟು ಮೊಬೈಲ್ ಶೇರ್ ಇಟ್ ಇದೆಯಲ್ಲ, ಇಲ್ಲಿನ ವೀಡಿಯೋಸ್ ಅಲ್ಲಿ ಕಳಿಸ್ಬೋದಲ್ಲ. ಹಾಗೆ ಆ ಸೋಲನ್ನು ಟೆಂಪ್ರವರಿಯಾಗಿ ಈ ಬಾಡಿಗೆ ನಾವು ಕರಿತೀವಿ. ಕರೆಯುವ ವಿಧಾನಕ್ಕೆ ಈ ಬಾಡಿ ಕರೆದಾಗ ಈಗ ಆಲ್ರೆಡಿ ಆ ಬಾಡಿಲಿ ಒಂದು ಸೋಲ್ ಇರುತ್ತಲ್ಲ, ಅದನ್ನ ಓವರ್ಲ್ಯಾಪ್ ಮಾಡಿಸ್ತೀವಿ. ದಿಸ್ ಜಸ್ಟ್ ಲೈಕ್ ಎ ಹ್ಯಾಕಿಂಗ್. ಓಕೆ ಓಕೆ. ಈಗ ನನ್ನ ಕಂಪ್ಯೂಟರು ಪಾಸ್ವರ್ಡು ನಿನಗೆ ಶೇರ್ ಮಾಡಿದ್ರೆ ಅಮೆರಿಕದಿಂದ ನೀನು ನನ್ನ ಕಂಪ್ಯೂಟರ್ ಆಕ್ಸೆಸ್ ಮಾಡ್ಬೋದಲ್ಲ. ಕರೆಕ್ಟ್ ಕರೆಕ್ಟ್. ಈ ಕಂಪ್ಯೂಟರ್ ಒಂದು ಬಾಡಿ, ಆ ಕಂಪ್ಯೂಟರ್ ಒಂದು ಬಾಡಿ ಅಂತಿದ್ರೆ ಸೊ ಥ್ರೂ ಫ್ರೀಕ್ವೆನ್ಸಿ ತಾನೇ ಕಮ್ಯುನಿಕೇಟ್ ಆಗೋದು. ಕರೆಕ್ಟ್. ಹಂಗೆ ಆ ಫ್ರೀಕ್ವೆನ್ಸಿನ ಚೇಂಜ್ ಮಾಡಿರ್ತೀವಿ, ಟ್ಯೂನ್ ಅಪ್ ಮಾಡಿರ್ತೀವಿ. ಇದು ಮಾತಾಡಬೇಕು ಅಂತ ಟ್ಯೂನ್ ಅಪ್ ಮಾಡಿರ್ತೀವಿ. ಹಾಗಾಗಿ ಒಂದೊಮ್ಮೆ ಟ್ಯೂನ್ಡ್ ಆದ ಮಾತ್ರ ಎಲ್ಲ ಬಾಡಿಗಳು ಬರೋದಿಲ್ಲ. ಅವು ಒಂದು 10 ಅಥವಾ ಒಂದು 5 ತೊಗೊಂಡ್ರೆ ಯಾವುದ್ರಲ್ಲ ಒಂದರಲ್ಲಿ ಪ್ರೋಸೆಸ್ ಆಗುತ್ತೆ. ಅದು ಎಲ್ಲ ಬಾಡಿಗಳು ಅದು ಪ್ರೋಸೆಸ್ ಆಗೋದಿಲ್ಲ, ಯಾಕಂದರೆ ಫ್ರೀಕ್ವೆನ್ಸಿ ಅದಕ್ಕೆ ಟ್ಯೂನ್ ಅಪ್ ಆಗೋದಿಲ್ಲ. ಅದನ್ನೇ ಟೆಕ್ನಾಲಜಿ ಅಂತ ಹೇಳೋದು. ಅದೊಂದು ವಿದ್ಯೆ. ಅದು ಹೌ ಟು ಟ್ಯೂನ್ ಅಪ್ ದ್ಯಾಟ್ ಸೋಲ್ ಫ್ರೀಕ್ವೆನ್ಸಿ ಈ ಬಾಡಿನ ಅಂತ ಅದು ನಾನು ಕಲ್ತಿದ್ದೀನಿ. 44 ವರ್ಷದಿಂದ ನಾನು ಅಭ್ಯಾಸ ಮಾಡ್ತಾಯಿದ್ದೀನಿ. ಸುಮಾರು ಜನಕ್ಕೆ ಮಾಡಿದ್ದೀನಿ. ಅವರೇ ಖುಷಿಯಿಂದ ಆಶ್ಚರ್ಯವಾಗಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿ ಹೋಗ್ತಾರೆ. ಅವರಿಗೆ ರಿಸಲ್ಟ್ ಸಿಕ್ಕಿದೆ. ಅಂದರೆ ಆ ಬದುಕಿದ್ದ ವ್ಯಕ್ತಿ ಬದುಕಿದ್ದಾಗ ತಾನು ಅನೇಕ ರಹಸ್ಯಗಳನ್ನು ಇವರು ತಿಳ್ಕೊಳ್ಳೋಕ್ಕಾಗಿತ್ತು. ಯಾರ್ಯಾರು ಸಾಲ ಕೊಟ್ಟಿದ್ದೆ, ಎಷ್ಟೋ ಜನ ವ್ಯವಹಾರ ಮಾಡಿಬಿಟ್ಟಿರ್ತಾರೆ, ಏನು ಹೇಳಿರೋದಿಲ್ಲ ಮಕ್ಕಳಿಗೆ. ನಿಮ್ಮ ಎಕ್ಸ್ಪೆರಿಮೆಂಟಲ್ಲಿ ಅಥವಾ ನಿಮ್ಮ ಹತ್ರ ಬಂದಿದ್ದು ಒಂದು ಸೋಲ್ ಕಮ್ಯುನಿಕೇಷನ್ಲಿ ಆ ಥರದ್ದು ದ ಬೆಸ್ಟ್ ಕಮ್ಯುನಿಕೇಷನ್ ನನ್ನ ಔಟ್ ಆಫ್ ಔಟ್ ಅಂತ, ಅದರಲ್ಲಿ ಕೂಡ ಪರ್ಸೆಂಟೇಜ್ ಡಿಫರ್ ಆಗುತ್ತೆ ಕೆಲವಕ್ಕೆ. ಬಟ್ ಔಟ್ ಆಫ್ ಔಟ್ ಒಂದು ಪ್ರಕರಣ ಧಾರವಾಡದ್ದು. ಅಲ್ಲಿ ಒಂದು ಹೆಣ್ಮಗಳು, ಆಕೆ ನನ್ನ ಹತ್ರ ಏನು ಬಂದಿದ್ದು ಅಂತಂದರೆ ನನ್ನ ಮಗನ ಜೊತೆ ಮಾತಾಡಬೇಕು. ಏನು ನಿನ್ನ ಮಗ ಅಂತ, ಈಜಕ್ಕೆ ಹೋಗಿ ಸತ್ತೋದ. ಪೋಸ್ಟ್ ಮಾರ್ಟಮಲ್ಲಿ ಅವನ ಲಂಗ್ಸಲ್ಲಿ ನೀರಿಲ್ಲ, ಅವನು ಡ್ರೌನಿಂಗ್ ಆಗಿ ಸಾಯ್ಬೇಕಲ್ಲ. ಈ ವಾಸ್ ಎ ಗುಡ್ ಸ್ವಿಮ್ಮರ್. ಹಂಗೊಂದು ವೇಳೆ ಕೂಡ ನೀರಲ್ಲಿ ಮುಳುಗಿ ಸಾಯ್ಬೇಕಾದ್ರೆ ನೀರು ಕುಡಿಬೇಕು ಫಸ್ಟು, ಹೌದಾ? ಅದು ಲಂಗ್ಸಲ್ಲಿ ಇರುತ್ತೆ. ಪೋಸ್ಟ್ ಮಾರ್ಟಮಲ್ಲಿ ಲಂಗ್ಸಲ್ಲಿ ನೀರಿಲ್ಲ. ಇದೊಂದು ಮಿಸ್ಟ್ರಿ. ಯಾರು ಮರ್ಡರ್ ಮಾಡಿಲ್ಲ ಅವನ್ನ. ಈ ವಾಸ್ ಎ ಗುಡ್ ಸ್ವಿಮ್ಮರ್. 22 ವಯಸ್ಸಿಗೆ ಸತ್ತೋದ. ಎಷ್ಟು ವರ್ಷ ಆದ್ಮೇಲೆ ಅವ್ರ ತಾಯಿ ಬಂದಿದ್ದು? ಒಂದು 4 ವರ್ಷ ಆದಮೇಲೆ. ಓಕೆ, ಸರಿ, ನಾವು ಮೆಥಡ್ ಯೂಸ್ ಮಾಡಿದ್ವಿ. ಒಂದು ಒಳ್ಳೆ ಟ್ರಾನ್ಸ್ಪರೆಂಟ್ ಮೀಡಿಯಾಗೆ ಅದಕ್ಕೆ ಟ್ಯೂನ್ ಮಾಡಿದ್ವಿ. ಅದು ಮ್ಯಾಚ್ ಆಯಿತು, ಬಂತು. ಅವ್ರಿಗೆ ಏನೇನು ಕೇಳಿದ್ರು ಅದಕ್ಕೆಲ್ಲ ಉತ್ತರ ಕೊಡ್ತು. ಆ ಅಮ್ಮ ಏನೇನು ಕೇಳಬೇಕು ಅಂತ ಅಂದ್ಕೊಂಡಿದ್ಲು ಅದಕ್ಕೆಲ್ಲ ಉತ್ತರ ಕೊಡ್ತು. ಕೊನೆಗೆ ನಾವು ಏನು ಕೇಳಿದ್ದು ಅಂತಂದರೆ, ನಿನ್ನ ಪರಿಸ್ಥಿತಿ ಏನು ಇವಾಗ, ನಾನು ನಿಮ್ಮ ಮನೇಲಿ ಇದ್ದೀನಿ ಅಂತು. ಇವರು ಎಲ್ಲ ಅಂತಿಮ ಸಂಸ್ಕಾರಗಳು ವಿಧಿವಿಧಾನವಾಗಿ ಮಾಡಿ ಶಾಸ್ತ್ರೋಕ್ತವಾಗಿ ಮಾಡಿರೋದ್ರಿಂದ ಇವ್ರಿಗೆ ಏನು ನಂಬಿಕೆ ಅಂತಂದರೆ, ಅವನಿಗೆ ಒಂದು ಸದ್ಗತಿ ಪ್ರಾಪ್ತಿಯಾಗಿರ್ತದೆ, ಅಥವಾ ಇನ್ನೊಂದು ಜನ್ಮ ಸಿಕ್ಕಿರ್ತದೆ, ಅಥವಾ ಇನ್ನೊಂದು ಸ್ವರ್ಗಕ್ಕೆ ಎಲ್ಲೋ ಹೋಗಿರ್ತಾನೆ ಅಂತ ಇವ್ರ ನಂಬಿಕೆ. ಆದರೆ ಈ ಡಿಸ್ಪ್ರೂವ್ಡ್ ಅವರ್ ಬಿಲೀಫ್. ನಾನು ಇಲ್ಲೇ ಇದ್ದೀನಿ, ಯಾಕಿದೆಯಾ, ನಿಮ್ಮನ್ನು ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ, ಆಯಿತಾ? ಸೊ ಇಲ್ಲಿದ್ಕೊಂಡು ಏನೇನು ನೋಡಿದೆ, ಈ 4 ವರ್ಷದಲ್ಲಿ ಏನೇನು ನೋಡಿದೆ ಅವನ್ನೆಲ್ಲ ಹೇಳ್ದ. ಅದು ಸಾಕ್ಷಿ. ನೀವು ಎಷ್ಟೊತ್ತಿಗೆ ಹೇಳ್ತೀರಿ, ಏನೇನು ಮಾಡ್ತೀರಿ, ಮನೇಲಿ ಏನು ನಡೀತದೆ ಅಂತ ಎಲ್ಲ ಹೇಳ್ತಾವೆ. ಈ ಸ್ಯಾಟಿಸ್ಫೈಡ್ ಹರ್ ಆನ್ಸರ್. ಅಂದರೆ ಆಕೆನೇ ಕರೆಕ್ಟ್ ಮಾಡಿಬಿಟ್ಬಿಟ್ಟೆ, ಆಕೆನೇ ಮಾತಾಡ್ಬೋದು, ನಾನೇನು ಇಂಟರ್ಫಿಯರೆನ್ಸೇ ಇಲ್ಲ. ನಾನು ರೇಡಿಯೋ ಟ್ಯೂನ್ ಸೆಟ್ ಮಾಡಿ ಬಿಟ್ಬಿಟ್ಟಿರ್ತೀನಿ ಫ್ರೀಕ್ವೆನ್ಸಿ. ದೆನ್ ಆನ್ವರ್ಡ್ಸ್ ಅವ್ರು ಯಾರು ಮಾತಾಡ್ಬೇಕಂತ ಬಯಸ್ತಾರೋ ಅವ್ರ ಜೊತೆ ಮಾತಾಡು ಅಂತ ಹೇಳ್ತೀನಿ. ನೀವದು ಮೀಡಿಯಂ ಬಂತ್ರಣ? ಇಲ್ಲಿ ಯಾವುದೋ ಒಂದು ಮಲಗಿರ್ತದೆ. ಓಕೆ ಓಕೆ ಓಕೆ. ಅವ್ರ ಮುಖ, ಅವ್ರ ತಾಯಿನ ಮಾತಾಡ, ಅವ್ರದ್ದು ಓವರ್ಲ್ಯಾಪ್ ಮಾಡಿಸ್ತೀನಿ. ಸೊ ಈ ಫ್ರೀಕ್ವೆನ್ಸಿಗೆ ಸೆಟ್ ಮಾಡಿದಾಗ ಅವರು ಮಾತಾಡ್ತಿರ್ತಾರೆ. ಮಾತಾಡೋದೆಲ್ಲ ಆ ವ್ಯಕ್ತಿ. ಯಾಕೆಂದರೆ ಈ ಮಲಗಿರೋ ವ್ಯಕ್ತಿಗೆ ಅವನಿಗೆ ಇದ್ರ ಬಗ್ಗೆ ಏನು ಗೊತ್ತಿರೋದಿಲ್ಲ. ಕೆಲಸ ಅವ್ರ ಮನೆ ಪರಿಸ್ಥಿತಿ ಸ್ವಯಂ ಕಲ್ಪಿತ ಹೆಂಗೆ ಹೇಳಿದ್ರೆ ಅದು ಮ್ಯಾಚ್ ಆಗಲ್ವಲ್ಲ. ಏನೇನ್ ಅವ್ರ ತಾಯಿ ಏನೇನ್ ಪ್ರಶ್ನೆ ಕೇಳಿದ್ರು? ಅಂದರೆ ನಾವು ಇಷ್ಟಿಷ್ಟೆಲ್ಲ ಎಲ್ಲ ಕೆಲಸಗಳು ಮಾಡಿದ್ವಲ್ಲ, ಅಲ್ಲಿ ಯಾರ್ಯಾರು ಬಂದಿದ್ರು, ಏನು ನಡೀತಾ ಇದೆ 4 ವರ್ಷದಿಂದ, ನಾವು ಖುಷಿಯಾಗಿದ್ದೀವ ಅಥವಾ ನಮ್ಮ ಪರಿಸ್ಥಿತಿ ಏನು, ನಮ್ಮ ಪರಿಸ್ಥಿತಿ ಅರ್ಥ ಆಗ್ತಾ ಇದೆ ನಿಮಗೆ, ಎಲ್ಲ ಹೇಳಿದ. ಜೊತೆಗೆ ಯಾರು ನಂಬಬೇಕು ಯಾರನ್ನ ಬಿಡಬೇಕು ಅಂತ, ಅದು ಇಂಪಾರ್ಟೆಂಟ್. ಯಾರು ಹಿತವರು ನಿನಗೆ ಈ ಎಲ್ಲರೊಳಗೆ, ಆ ವಿಚಾರಗಳೆಲ್ಲ ಹೇಳ್ದ. ಅದು ಸೀಕ್ರೆಟ್ಸ್ ಅವೆಲ್ಲ. ನನ್ನ ಬೆಸ್ಟ್ ಫ್ರೆಂಡ್ ಯಾರು, ಅವರ ಹೆಸರು ಹೇಳ್ದ, ಇದೆಲ್ಲ ಹೇಳ್ದ. ಸೊ ಹೇಳಿದ್ದಾದಮೇಲೆ ಅವನು ಅಲ್ಲೇ ಇದ್ನಲ್ಲ, ಹಂಗಿರಬಾರ್ದು, ಮನೇಲಿ ಇರಬಾರ್ದು ಯಾವತ್ತೂ ಕೂಡ. ಸತ್ತ ನಂತರ ಅವನ ಆತ್ಮ ಅಲ್ಲಿ ಇರಬಾರ್ದು. ಅದು ಊರ್ಧ್ವ ಲೋಕಗಳು ಹೋಗ್ಬೇಕು. ಭೂ ಬಿಟ್ಟು ಭುವಹ ಬಿಟ್ಟು ಸುವಹಗೆ ಹೋಗ್ಬೇಕು. ಸುವಹನ್ನೇ ನಾವು ಸ್ವರ್ಗ ಅಂತ ಹೇಳೋದು. ದಿಸ್ ಇಸ್ ಕಾಲ್ಡ್ ಸ್ಯಾಟಿಲೈಟ್ ಮೆಥಡ್ ಅಂತ. ಇದು ಅಲ್ಲಿಗೆ ಹೋದ್ರೆ ಇನ್ನೊಂದು ಜನ್ಮ ಅವನು ಚೂಸ್ ಮಾಡ್ಕೊಳ್ಳೋ ಎಬಿಲಿಟಿ ಬರ್ತದೆ. ಈ ಗೆಟ್ಸ್ ದ ಎಬಿಲಿಟಿ ಟು ಚೂಸ್ ಒನ್ ಮೋರ್ ಬಾಡಿ ಟು ಡಿಸ್ಚಾರ್ಜ್ ಇಸ್ ಇನ್ಕಂಪ್ಲೀಷನ್ಸ್. ಅದು ನಿಯಮ ಇರೋದು.
ಸ್ಯಾಟಲೈಟ್ ಇರೋಂತೆ. ಮೊಬೈಲ್ ಫೋನ್ ಮಾಡಿದ್ರೆ ನಿಯರೆಸ್ಟ್ ಟವರ್ಗೆ ಹೋಗಿ ಅಲ್ಲಿಂದ ನಿಯರೆಸ್ಟ್ ಟವರು ಇಲ್ಲಿ ಭುವಹ, ಅಲ್ಲಿಂದ ಒಂದು ಸ್ಯಾಟಲೈಟ್ಗೆ ಹೋಗ್ತದೆ ಸುವಹ, ಅಲ್ಲಿಂದ ನಿಯರೆಸ್ಟ್ ಬರ್ತದೆ ಭುವಹ, ಅಲ್ಲಿಂದ ಭೂ, ಹಂಗೆ ತಾನೆ ಸ್ಯಾಟಲೈಟ್. ಸೊ ನಮ್ಮ ಹುಟ್ಟು ಸಾವು ಹಂಗೆ ಆಗೋದು. ಹಂಗಾಗಲಿಲ್ಲ ಅಂದರೆ ಅದು ಪ್ರೇತ ಆಗ್ತದೆ. ಪ್ರೇತ ಅಂದರೆ ಸಿಂಗಲ್ ವಿಂಗ್ ಬರ್ಡ್ ವಿಚ್ ಕೆನಾಟ್ ಫ್ಲೈ ಅಂತ. ಅದಕ್ಕೆ ಇನ್ನೊಂದು ಜನ್ಮ ಆಯ್ಕೆ ಮಾಡ್ಕೊಳ್ತಕ್ಕಂಥ ಎಬಿಲಿಟಿ ಬಂದಿರೋದಿಲ್ಲ. ಯಾರೋ ದೇವರು ನಿರ್ಧಾರ ಮಾಡ್ತಾನಿಲ್ಲ, ನಿನಗೆ ಆ ಒಂದು ಎಬಿಲಿಟಿ ಬರ್ತದೆ. ಯು ವಿಲ್ ಫೈಂಡ್ ಔಟ್. ಓಕೆ, ಹೂ ಇಸ್ ಯುವರ್ ಪೇರೆಂಟ್ಸ್, ನೆಕ್ಸ್ಟ್ ಪೇರೆಂಟ್ಸ್. ಸರಿ, ಅವನ್ನೇನು ಮಾಡಿದ್ವಿ, ಒಂದು ಪಿರಮಿಡ್ಗೆ ಹಾಕ್ಬಿಟ್ಟು ಒಂದು ಸೇಫ್ ಝೋನಲ್ಲಿ ಇಟ್ವಿ. ನೀನು ಮನೇಲಿರೋದು ಒಳ್ಳೇದಲ್ಲ, ಎಷ್ಟೋ ಸಾರಿ ನೀನು ಹಾಂಟ್ ಆಗ್ಬೋದು, ನೀನು ಯಾವುದೋ ಗ್ರ್ಯಾಬ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ಗ್ಯಾಂಗ್ಸ್ ಅಂತ ಗ್ಯಾಂಗ್ ವಾರ್ಸ್ ಇರ್ತವೆ ಅಲ್ಲೂ, ಪ್ರೇತ ಲೋಕಗಳಲ್ಲಿ. ಸೀನಿಯರ್ಸ್ ಈಗ ತುಂಬ ರೌಡಿಯಾಗಿ ಸತ್ತೋದವನು ಆ ಕಾಲವೃದ್ಧದಲ್ಲಿ ಮಚ್ಚಲ್ಲಿ ಹೊಡೆದಾಕಿ, ಅವನು ಸತ್ತಾದ್ಮೇಲೆ ಕೂಡ ಅವ್ನು ರೌಡಿಸಮ್ ಬಿಟ್ಟಿರೋದಿಲ್ಲ, ಆ ನೇಚರ್ ಹೋಗಿರೋದಿಲ್ಲ. ಅವನ್ನೆಲ್ಲ ಒಟ್ಟಾಕ್ಕೊಂಡು ಒಂದು ಗ್ಯಾಂಗ್ ಮಾಡ್ತಾನೆ ಅವನು ಒಂದು ಪ್ಲೇಸಲ್ಲಿ, ಒಂದು ಬಾವಿಯಲ್ಲೋ ಒಂದು ಮರದಲ್ಲಿ ಇದ್ಕೊಂಡು ಬೇರೆಯವ್ರನ್ನ ಬೇರೆ ದೇಹಗಳಿಗೆ ಕಳಿಸ್ಬಿಟ್ಟು ಹೀ ಗೆಟ್ಸ್ ದ ಹ್ಯಾಪಿನೆಸ್. ಈ ಡಾನ್ಗಳು ಅಂಡರ್ವರ್ಲ್ಡಲ್ಲಿ ಇದ್ಕೊಂಡೇ ಮಾಡಿಸ್ತಾರಲ್ಲ, ಹಂಗೆ ಮಾಡ್ತಿರ್ತಕ್ಕಂಥ ಒಂದು ದೊಡ್ಡ ಪ್ರಪಂಚ ಅದು. ದೊಡ್ಡ ಪ್ರಪಂಚ ಅದು, ಜನರ ಸಾಮಾನ್ಯರಿಗೆ ಗೊತ್ತಿಲ್ಲದ ಪ್ರಪಂಚ. ನಾನು ಅದರಲ್ಲೇ ಡೀಲ್ ಮಾಡ್ತಿರೋದ್ರಿಂದ ನನಗೆಲ್ಲ ಅವೇ ಹೇಳ್ತಾವೆ, ನಾನು ಹೇಳೋದಲ್ಲ. ಅದು ನಾನು ಸತ್ತು ಪ್ರೇತ ಆಗಿಲ್ವಲ್ಲ, ನನಗೆ ಅನುಭವ ಇಲ್ಲಲ್ಲ. ಅವು ಹೇಳ್ತವೆ ಕಣ್ಣಿಗೆ ಕಟ್ಟು ಹಾಗೆ. ಈ ಹುಡುಗ ಏನು ಹೇಳ್ತದ, ಸರಿ ಅವನ್ನ ಅಲ್ಲಿ ಇಟ್ಬಿಟ್ವಿ. ಸೊ ದೇ ಆರ್ ಹ್ಯಾಪಿ. ಅವ್ರು ಏನು ಕೇಳಬೇಕಂತ ಬಂದಿದ್ರು ಅದು ಚಾಪ್ಟರ್ 1 ಕ್ಲೋಸ್ ಆಯಿತು, ಅಂದರೆ ಎಪಿಸೋಡ್ 1 ಕ್ಲೋಸ್ ಆಗೋಯ್ತು. ಅದಾದಮೇಲೆ ಒಂದು 6 ತಿಂಗಳಾದಮೇಲೆ ಅವ್ರಿಗೆ ಆ ಮಗನ ಕಳ್ಕೊಂಡು ಇರೋಕ್ಕಾಗ್ತಾ ಇಲ್ಲ. ಇನ್ನೊಬ್ಬ ಮಗ ಇದ್ದಾನೆ, ಗಂಡು ಮಗು, ಆದರೆ ಅವ್ನು ಸಾಕು ಅಂತ ಅನಿಸ್ತಾ ಇಲ್ಲ ಅವ್ರಿಗೆ. ಅದೇ ಮಗನ ಪಡೆಯೋ ವಿಧಾನ ಇದೆಯಾ ಅಂತ ಕೇಳಿದ್ಲಾಕೆ. ನನ್ನ ಮಗನೇ ನನ್ನ ಹೊಟ್ಟೆಲಿ ಆ ಅಂದುಕೊಳ್ಳೋ ಸಮಯದಲ್ಲಿ ಆಕೆಗೆ 52 ವರ್ಷ. ಸಾಮಾನ್ಯವಾಗಿ 40 ದಾಟಿದರೆ ಮಕ್ಕಳಾಗೋದು ಭಾಳ ಕಷ್ಟ, ವೆರಿ ರೇರೆಸ್ಟ್ ಪಾಸಿಬಿಲಿಟೀಸ್. ಸರಿ, ಸಾರೋಗಸಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ರು. ಸರೋಗಿ ಯಾವ ಮಗು ಆದರೂ ಕೂಡ ಅದು ಈ ತಾಯಿ ಹೊಟ್ಟೆಗೆ ಇಂಜೆಕ್ಟ್ ಮಾಡ್ತಾರೆ ಎಂಬ್ರಿಯೋನ. ಕರೆಕ್ಟ್. ಆ ಸೋಲ್ ಇನ್ವೈಟ್ ಮಾಡ್ತಕ್ಕಂಥದ್ದು. ಎಂಬ್ರಿಯೋ ಬೇರೆ, ಸೋಲ್ ಬೇರೆ, ಶರೀರ ಬೇರೆ, ಆತ್ಮ ಬೇರೆ. ಕರೆಕ್ಟ್ ಅಲ್ವಾ? ನಮ್ಮ ಪ್ರಕಾರವಾಗಿ, ಸೈನ್ಸ್ ಪ್ರಕಾರವಾಗಿ, ಸ್ಪಿರಿಚುವಲ್ ಸೈನ್ಸ್ ಪ್ರಕಾರವಾಗಿ. ಬಟ್ ಮೆಟೀರಿಯಲಿಸ್ಟಿಕ್ ಸೈನ್ಸ್ ಅದನ್ನು ಎಕ್ಸೆಪ್ಟ್ ಮಾಡೋದಿಲ್ಲ, ಥಿಯರಿನ. ನಿರೀಶ್ವರವಾದಿಗಳವರೆಲ್ಲ. ಕೊನೆಗೆ ಆಯಿತು, ನೀವು ಎಂಬ್ರಿಯೋ ರೆಡಿ ಆದಮೇಲೆ ಹೇಳಿ, ಅದನ್ನು ಇಂಜೆಕ್ಟ್ ಮಾಡಿದ್ಮೇಲೆ 1.5 ತಿಂಗಳಾದಮೇಲೆ ಈ ಸೋಲ್ನ ಅದಕ್ಕೆ ಇಂಜೆಕ್ಟ್ ಮಾಡೋಣ ಅಂತ ಹೇಳಿದೆ ನಾನು. ಯಾಕೆ ನನ್ನ ಕಂಟ್ರೋಲಲ್ಲಿ ಇತ್ತು. ಪಿರಮಿಡ್ ಫಾರ್ಮ್ ಮಾಡಿದ್ದು ನಾನು. ದಟ್ ಇಸ್ ಅ ಸೇಫೆಸ್ಟ್ ಫಾರ್ಮ್ ಟು ಪ್ರಿಸರ್ವ್. ಅವ್ರ ಮನೇಲಿ ಅಲ್ಲ, ಅದು ಕಾಸ್ಮಿಕ್ ಪ್ಲೇನಲ್ಲಿ. ಈಗ ನೀನು ಎಂಬ್ರಿಯೋ ಪ್ರಿಸರ್ವೇಷನ್ ಅಂತ ಇದೆ, ಇವಾಗ ಎಗ್ ಪ್ರಿಸರ್ವೇಷನ್ ಅಂತ ಇದೆ, ಸ್ಪರ್ಮ್ ಪ್ರಿಸರ್ವೇಷನ್, ಸ್ಪರ್ಮ್ ಬ್ಯಾಂಕ್ಸ್ ಅಂತ ಇದೆ. ಇಫ್ ದಟ್ ಕ್ಯಾನ್ ಬಿ ಪ್ರಿಸರ್ವ್ಡ್, ದಿಸ್ ಕ್ಯಾನ್ ಬಿ ಪ್ರಿಸರ್ವ್ಡ್. ನೋಡಿ ಟೆಕ್ನಾಲಜಿ, ಇದು ನಮಗೆ ಗೊತ್ತಿತ್ತು. ದೇ ಕ್ಯಾನ್ ಬಿ ಸೇಫ್ಲಿ ಪ್ರಿಸರ್ವ್ಡ್ ಅಂತ. ಸರಿ, ಅಷ್ಟೊತ್ತಿಗೆ ಸಾರೋಗೇಷನ್ನು ಬ್ಯಾನ್ ಆಯಿತು ಇಂಡಿಯಾದಲ್ಲಿ. ಇಂಡಿಯನ್ ಗೌರ್ಮೆಂಟು ಬ್ಯಾನ್ ಮಾಡಿತು. ನಿಮ್ಗೆ ಗೊತ್ತಿರಬೇಕು, ಇದು ರೀಸೆಂಟಾಗಿ ಆಗಿದ್ದು, ಒಂದು 4-5 ವರ್ಷದ ಹಿಂದೆ ಆಗಿದ್ದು. ಇವರು ಗೊಂದಲಕ್ಕೆ ಬಿದ್ದರು, ಏನು ಮಾಡೋದು? ನಾನು ಹೇಳಿದೆ, ನಿಮ್ಮ ಹೊಟ್ಟೆಗೆ ಯಾಕೆ ನೋಡಿ, ಇವರು ಬೇರೆ ತಾಯಿ ಮೂಲಕ, ಬಾಡಿಗೆ ತಾಯಿ ಮೂಲಕ ಮಾಡ್ಕೋಬೇಕು ಅಂತಿದೆ. ನನಗೆ 52 ಆಗಿ, ಪರಮಾತ್ಮ ಇಚ್ಛೆ ಇದ್ರೆ ಏನಾಗ್ಬೋದು? ಅವ್ರೇನು ಮಾಡಿದ್ರು, ಎಂಬ್ರಿಯೋನ ಇವರು ಯೂಟ್ರಸ್ಗೆ ಇಂಜೆಕ್ಟ್ ಮಾಡಿದ್ರು. ಇವಳದೃಷ್ಟವೋ ಅಥವಾ ಅವನದೃಷ್ಟವೋ ಅದು ಅಕ್ಸೆಪ್ಟ್ ಆಯಿತು, ಕನ್ಸೀವ್ ಆಯಿತು. ಇಟ್ ಸ್ಟಾರ್ಟೆಡ್ ಗ್ರೋಯಿಂಗ್ ಹೆಲ್ದಿಲಿ. ಇದು ಒಂದು ಮೆಡಿಕಲ್ ಪವಾಡನೇ. ಅಟ್ ದ ಏಜ್ ಆಫ್ 52 ಕನ್ಸೀವ್ ಆಗೋದು. ಈಗ ಎಷ್ಟೋ ದಂಪತಿಗಳೇ ಒದ್ದಾಡ್ತಾರೆ ಮಕ್ಕಳಿಲ್ಲ ಅಂತ. ಸರಿ, ಕನ್ಸೀವ್ ಆದ್ಲು. 45 ದಿವಸ ಆಯಿತು ಅಂತ ಫೋನ್ ಮಾಡಿದ್ಲು, ಬಾರಮ್ಮ ಅಂತ ಹೇಳಿದೆ, ಬಂದ್ಲು. ಆ ಸೋಲ್ ಮತ್ತೆ ಕಮ್ಯುನಿಕೇಟ್ ಮಾಡಿದೆ, ಏನಪ್ಪ ಅಮ್ಮನ ಜೊತೆ, ಅಮ್ಮನ ಹೊಟ್ಟೆಯಲ್ಲಿ ಓ ಐ ಆಮ್ ಮೋರ್ ಹ್ಯಾಪಿ ದೆನ್ ಎನಿಥಿಂಗ್. ನಮ್ಮ ಅಮ್ಮನೇ ಮತ್ತೊಂದು ಸರಿ ಅಮ್ಮ ಆಗ್ತಾನೆ ಅಂತಂದ್ರೆ ಯಾಕೆ ಬೇಡ? ಸರಿ, ಎಂಬ್ರಿಯೋಗೆ ಬಾ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಮೆಥಡ್ ಇದೆ. ಸೊ ರಿಲೀಸ್ ಆಲ್ ದ ಡಿಸ್ಕ್ವಾಲಿಟೀಸ್. ನೀನು ಈ ಲೈಫಲ್ಲಿ ಸೋ ಫಾರ್ 22 ವರ್ಷಕ್ಕೆ ಏನಾದರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಜಸ್ಟ್ ಲೀವ್ ಇಟ್ ಇನ್ ದ ಕಾಸ್ಮಾಸ್, ಕಮ್ ಆಸ್ ಎ ಪ್ಯೂರ್ ಫಾರ್ಮ್ ವಿತ್ ನೋಬಲ್ ಕ್ವಾಲಿಟೀಸ್ ಅಂತ ಹಾಕಿ, ಅದಕ್ಕೆ ಕ್ವಾಲಿಟೀಸ್ ಇನ್ಕಲ್ಕೇಟ್ ಮಾಡಿ, ಅದಕ್ಕೇನು ಅಂತೀವಿ ನಾವು, ಗ್ರಾಫ್ಟಿಂಗ್ ಮೆಥಡ್ ಅಂತ ಹೇಳ್ತೀವಿ. ಒಂದಷ್ಟು ಏಂಜಲ್ ಎನರ್ಜೀಸನ್ನು ಇಂಜೆಕ್ಟ್ ಮಾಡ್ತೀವಿ, ಆ ಸೋಲ್ ಎನರ್ಜಿ ಮಾಡಿ ಈ ಯೂಟ್ರಸ್ಗೆ ನಾನು ಅದನ್ನು ಡೈರೆಕ್ಟ್ ಮಾಡಿದೆ. ಅದು ಹೋಗಿ ಒಳಗಡೆ ಸೇರ್ಕೊಳ್ತು. ಆ ಸೇರ್ಕೊಳ್ಳೋದು ನಮ್ಗೆ ಫೀಲ್ ಆಗುತ್ತೆ. ವೆನ್ ಯು ಇನ್ ಮೆಡಿಟೇಟಿವ್ ಮೋಡ್, ಯು ಕ್ಯಾನ್ ಫೀಲ್ ಇಟ್ಸ್ ಪ್ರೆಸೆನ್ಸ್ ಆ್ಯಂಡ್ ವೈಬ್ರೇಷನ್ಸ್, ಆ ಫ್ರೀಕ್ವೆನ್ಸಿ.
ನಮ್ಮ ಸೈಕಿ ಬಾಡಿಗೆ ಫೀಲ್ ಆಗುತ್ತೆ. ಆಯ್ತಮ್ಮ ಹಾಕಿದ್ದೀನಿ. ಬೆಳೀತು 9 ತಿಂಗಳು ನವಮಾಸ ಹೊತ್ತಲು, ಜನ್ಮ ಕೊಟ್ಟಳು 52ನೇ ವಯಸ್ಸಲ್ಲಿ, ಗಂಡು ಮಗುನೇ ಹುಟ್ಟಿತು. ಈಗ ಅಣ್ಣ ಆಗಿದ್ದವನು ತಮ್ಮ ಆಗಿ ಹುಟ್ಟಿದ್ದಾನೆ. ಈಗ ಅವನಿಗೆ ವಯಸ್ಸು 5 ವರ್ಷ. ಇದಾಗಿ 5 ವರ್ಷ ಆಯಿತು. ವಾವ್. ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಏನು ಬೇಕು? ಸೋಲ್ ಕಮ್ಯುನಿಕೇಷನ್ ಬೆಸ್ಟ್ ಅಪ್ಲಿಕೇಶನ್ ಇದು ನಾನು ಕೊಟ್ಟಿದ್ದು. ಇದೇನು ಕಟ್ಟುಕತೆ ಅಲ್ಲ. ಯಾರು ಬೇಕಾದ್ರೂ ನಾಸ್ತಿಕರು ಹೋಗಿ ಆಕೆನ ಇಂಟರ್ವ್ಯೂ ಮಾಡ್ಬೋದು. ಬದುಕಿದಾಳಲ್ಲ ಆಕೆ, ಆ ಮಗು ಬದುಕಿದೆಯಲ್ಲ. ಮಾತಾಡ್ತಾರ ಅವರು? ಮಾತಾಡ್ತಾರೆ. ಆಕೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಓ ಶೋರ್, 100%. ನನ್ನ ಪಾಡ್ಕಾಸ್ಟ್ ಫಾರ್ಚುನೇಟ್ಲಿ ಇವತ್ತು ಇದ್ದಿದ್ರೆ ಆಕೆ ತನಗಾದಂಥ ಅನುಭವ ಎಲ್ಲ ಹೇಳೋಳು ಮಗು ಜೊತೆ. ಅದು ಮಗು ಇಟ್ಕೊಂಡು ಹೇಳಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಇದೇ ಮಗು, ಅದೇ ಹುಡುಗ, ಅವನ ಫೋಟೋ ಇದೆಯಲ್ಲ, ಅವ್ರ ಜೊತೆ ಒಂದು ಪಾಡ್ಕಾಸ್ಟ್ ಮಾಡ್ಬೋದು. ಯಾಕೆ ಮಾಡಬಾರ್ದು? ಅಂದರೆ ಆ ತಾಯಿಯ ಪರ್ಮಿಷನ್ ತಗೊಳ್ಳೋಣ. ಡನ್. ಇಫ್ ಶಿ ಇಸ್ ಓಪನ್ ಟು ಡನ್ ಗುರುಜಿ. expose herself to tell her true story, I'll be most happiest person. ಇನ್ನೊಂದು ಕ್ಯೂರಿಯಾಸಿಟಿ ಅವರ ವಿಚಾರದಲ್ಲಿ. ಆ ಹುಡುಗ 22 ವರ್ಷಕ್ಕೆ ನೀರಲ್ಲಿ ಬಿದ್ದಲ್ಲ, ಈಜ್ ಬೇರೆ ಬರ್ತಿತ್ತು, ಏನಾಗಿತ್ತು? ಮೇಲಿಂದ ಡೈವ್ ಮಾಡಿದ್ದಾನೆ. ದ ಮೂಮೆಂಟ್ ಹಿ ಬೆಂಟ್ ಇಸ್ ಬಾಡಿ, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾರ್ಟ್ ನಿಂತೋಗಿದೆ ಅಲ್ಲೇನೆ. ಅಲ್ಲಿಂದ ಆ ಪ್ಲೇಸಿಂದ ನೀರು ಜಂಪ್ ಆಗೋ ಮಧ್ಯದಲ್ಲಿ ಒಂದು ಕಾಲು ಭಾಗದಲ್ಲಿ ಹಾರ್ಟ್ ನಿಂತೋಗಿದೆ. ನಿಂಗೆ ಗೊತ್ತಿದೆ, ಹಾರ್ಟ್ ನಿಂತೋದ್ಮೇಲೆ ಬ್ರೀದ್ ಆಗಲ್ಲ. ಹೀ ಡೈಡ್ ಬಿಫೋರ್ ಹಿ ಎಂಟರ್ಸ್ ದಿ ವಾಟರ್. ಆ ಮಿಸ್ಟ್ರಿನೂ ಸಾಲ್ವ್ ಆಯಿತು. ಅದನ್ನು ಕೇಳಿದ್ವಿ ನಾವು. ಅಂದರೆ ಎಲ್ಲೋ ತುಂಬ ಎತ್ತರದಿಂದ ಆಗಿದೆ. ಅನ್ಫಾರ್ಚುನೇಟ್ಲಿ ಆ ವಯಸ್ಸು ಕೆಲವರಿಗಿತ್ತು. ಬಹಳ ಚಿಕ್ಕ ವಯಸ್ಸಲ್ಲಿ ಹೃದಯಾಘಾತ ಆಗ್ತದೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದವ್ರಿಗೆ. ಅದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಬರ್ತದೆ. ಮತ್ತೆ ಇದೇ ಥರ ನೀವು ಕಮ್ಯುನಿಕೇಟ್ ಮಾಡಿದಂಥ ಯಾವುದಂತ ಒಂದು ಸೋಲು, ಇನ್ನೊಂದು ಸೋಲು, ಒಂದು ಅಂದರೆ ಮದುವೆ ಮಾಡಬೇಕು ಅನ್ನೋ ವಯಸ್ಸಿಗೆ ಬಂದಂಥ ಮಗಳು ಕಳ್ಕೊಂಡಂಥ ತಂದೆ. ಇವರಿಬ್ಬರು ಆಕೆನ ಒಬ್ಬಳೇ ಮಗಳಾದ್ದರಿಂದ ಎಷ್ಟು ಹಚ್ಕೊಂಡಿದ್ರು ಅಂದರೆ ಬಸವನಗುಡಿಯವರು, ಬೆಂಗಳೂರಲ್ಲಿ, ಹೈಲಿ ಕ್ವಾಲಿಫೈಡು, ಒಳ್ಳೆ ಹುಡುಗಿ. ಅವಳಿಗೆ ಕ್ಯಾನ್ಸರ್ ಬಂದು ಸತ್ತೋದ್ಲು. ಇದು ಮೆಡಿಕಲ್ ಸೈನ್ಸಲ್ಲಿ ಕ್ಯಾನ್ಸರ್ ಬಂದು ಸತ್ತೋದ್ರೆ ನಾನು ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ. ಆದರೆ ಇವ್ರು ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅಷ್ಟು ಚಿಕ್ಕ ವಯಸ್ಸಿಗೆ ಕ್ಯಾನ್ಸರ್ ಯಾಕೆ ಬಂತು, ಯಾಕೆ ಸತ್ಲು, ಇವುಗಳ ಪರಿಸ್ಥಿತಿಯನ್ನು ದೇ ವಾಂಟ್ ಟು ನೋ. ಸರಿ, ಕಮ್ಯುನಿಕೇಟ್ ಆದಾಗ ಬಂದ್ಲು, ಮಗಳೇ ಮಾತಾಡಿದ್ಲು. ಅವರ ಸಂಭಾಷಣೆ ನೋಡೋಕ್ಕೆ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಇಬ್ಬರು ಗೋಳಾಡಿದ್ರು. ಸೊ ತನ್ನ ಪರಿಸ್ಥಿತಿ ಹೇಳ್ಕೊಂಡ್ಲಕ್ಕೆ, ನನಗಿನ್ನೂ ಜನ್ಮ ಸಿಕ್ಕಿಲ್ಲ, ನನ್ನ ಪರಿಸ್ಥಿತಿ ಹೀಗಿದೆ ಅಂತ. ಸೊ ಅದನ್ನು ಮತ್ತೆ ಪಿರಮಿಡ್ಗೆ ಹಾಕಿ ಆಕೆನ ಅಪ್ಪರ್ ಪ್ಲೇಸ್ಗೆ ಮೂವ್ ಮಾಡಿದ್ವಿ, ಕಾಸ್ಮಿಕ್ ಲೆವೆಲ್ಸ್ಗೆ. ಅಂದರೆ ಇವ್ರ ತಂದೆ ತಾಯಿಗೆ ಏನೋ ಒಂದು ಡೌಟ್ಸ್ ಇತ್ತಲ್ಲ ಅವಳು, ಅಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಸಬೇಕು, ಅದೆಲ್ಲ ರೀಸನ್ಸ್ ಕೊಟ್ಟಳು ಅವಳು. 3 ಎಪಿಸೋಡಲ್ಲಿ ಹಿಂಗೆ ಸತ್ತಿದ್ದವಳು. ಹಿಂದೆ 3 ಜನ್ಮದಲ್ಲಿ ಅಂದರೆ ಚಿಕ್ಕ ವಯಸ್ಸಿಗೆ ತೀರ್ಕೊಂಡಿದ್ದು. ಅದಕ್ಕೊಂದು ಶಾಪ. ಆ ಶಾಪ ಯಾರಿಂದ ಬಂತು ಅದೆಲ್ಲ ಆ ಲೈಫ್ ಸ್ಟೋರಿ ಹೇಳಿದ್ಲು. ದೇ ಆರ್ ಟೋಟಲಿ ಸ್ಯಾಟಿಸ್ಫೈಡ್. ನಿರಾಳ ಆದರು. ಆ ನಿರಾಳತೆಯನ್ನು ನೋಡೋದಕ್ಕೆ ಈ ಬದುಕು ಧನ್ಯ ಅಂತ ಅನಿಸ್ಬಿಡ್ತು. ಅಂದರೆ ಆ ನಿರಾಳತೆಯನ್ನು ಕೊಟ್ಟಂಥ ಒಂದು ತೃಪ್ತಿ ನನಗೆ. ಕಾಸಿಗಾಗಿ ಮಾಡ್ತಕ್ಕಂಥ ಕೆಲಸ ಬೇರೆ, ನಾನು ತೃಪ್ತಿಗಾಗಿ ಮಾಡ್ತೀನಿ. ನನ್ನ ಆತ್ಮತೃಪ್ತಿಗಾಗಿ ನಾನು ಏನೇ ಕೆಲಸ ಮಾಡ್ತೀನಿ, ಚಿಕಿತ್ಸೆ ಆಗಲಿ ಅಥವಾ ಕ್ಲಾಸ್ ಆಗಲಿ, ಏನೇ ಆಗಲಿ. ಮೋರ್ ದ್ಯಾನ್ ಎವ್ರಿಥಿಂಗ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಇಂಪಾರ್ಟೆಂಟ್. ಗುರುಜಿ, ಇದೇ ಥರ ಸೋಲ್ ಕಮ್ಯುನಿಕೇಟ್ ಮಾಡಿದಾಗ ನಿಮಗೆ ಒಂಥರ ತುಂಬ ಯಾಕಾದರೂ ಈ ಸೋಲ್ನ ಕರೆಸೋದ್ನೋ ಅಂತ ತೊಂದರೆ ಕೊಟ್ಟಂಥದ್ದು ಯಾವುದಾದ್ರೂ ಇದೆಯಾ ಗುರುಜಿ? ಅದು ಭಾಳ ಅಪರೂಪ, ಆ ಥರ ವೆರಿ ರೇರ್. ನಾನು ಕೆಲವು ಸಾರಿ ಏನಾಗುತ್ತೆ ಅಂದರೆ ಈ ಪ್ರೋಸೆಸ್ಸಲ್ಲಿ ಅಪರೂಪಕ್ಕೆ ನಾನು ಕರೆದಿರೋದೇ ಒಂದು, ಬಂದಿರೋದೇ ಒಂದು, ಅದು ಬಿಲ್ಡಪ್ ಕೊಡ್ತದೆ ನಾನು ಇಂಥವನೇ ಅಂತ. ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಇದು ಕ್ರಾಸ್ ಕ್ವಶನ್ ಕೇಳಿದ್ರೆ ಕ್ಲಾರಿಟಿ ಕೊಡಲ್ಲ. ಯಾಕೆಂದರೆ ಬಂದಿರೋದು ಒರಿಜಿನಲ್ ಸೋಲ್ ಆದರೆ ಅದು ಎಲ್ಲ ಸೀಕ್ರೆಟ್ ರಿವೀಲ್ ಮಾಡ್ತದೆ. ಅಲ್ಲ, ಈಗ ನೀವು ಸೋಲ್ ಕರೆಸ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಧಾರವಾಡದ ಒಂದು ಪರ್ಟಿಕ್ಯುಲರ್ ಒಂದು ಹುಡುಗ ಅಂದರೆ, ನೀವೀಗ ನಿಮ್ಮ ಮೆಡಿಟೇಷನಲ್ಲಿ ನೀವು ಅವ್ರು ಬನ್ನಿ ಅಂತ ನೀವು ಕರೆಸ್ತೀರ, ಆಗ ಅವರೇ ಬರಬೇಕಲ್ಲ, ಈ ಬೇರೆಯವ್ರು ಏನೇ ಫ್ರೀಕ್ವೆನ್ಸಿ ಮ್ಯಾಚ್ ಮಾಡುವಾಗ ಕೆಲವು ಸಾರಿ ನೀವು ನೋಡ್ಬೇಕು, ರೇಡಿಯೋ ಫ್ರೀಕ್ವೆನ್ಸಿ ನಾವು ಧಾರವಾಡಕ್ಕೆ ಸೆಟ್ ಮಾಡಿ ಇಟ್ಟಿರ್ತೀವಿ. ಆಫ್ಟರ್ 5 ಮಿನಿಟ್ಸ್ 10 ಮಿನಿಟ್ಸ್ ಅದು ಧಾರವಾಡ ಸ್ವಲ್ಪ ಹೊತ್ತು ಕ್ಲಿಯರಾಗಿ ಬರೋದು, ಮತ್ತು ಅದು ಕೀಗೆ ಏನೋ ಒಂದು ಶಬ್ದ ಬರ್ತದಲ್ಲ, ಸೊ ಅದು ಇನ್ವಾಲ್ವ್ ಆಗುತ್ತೆ. ಅಂದರೆ ಬೇರೆ ಫ್ರೀಕ್ವೆನ್ಸಿ ಡಿಸ್ಟರ್ಬೆನ್ಸ್ ಕ್ರಾಸ್ ಆಗೋ ಸಾಧ್ಯತೆ ಇರ್ತದೆ. ಅಂದರೆ ಟ್ಯೂನಿಂಗ್ ಕರೆಕ್ಟಾಗಿಲ್ಲ ಅಂದಾಗ ರಾಂಗ್ ಇದು ಕೂಡ ಬರ್ತವೆ. ಯಾಕೆಂದರೆ ಅವಕ್ಕೆ ನಾವು ಎಲಿಜಿಬಿಲಿಟಿ ಕೊಟ್ಟಿರ್ತೀವಿ ಬಾ ಅಂತ. ಮತ್ತೆ ಇನ್ನೊಂದು ಗುರು, ಈ ಸ್ಪಿರಿಟ್ ಟೇಬಲ್ ನೋಡಿದ್ಯಲ್ಲ, ಆ ಸ್ಪಿರಿಟ್ ಮೂಲಕನೂ ಟೇಬಲ್ ಮೂಲಕ ಉತ್ತರ ಕೊಡ್ತಕ್ಕಂಥದ್ದು ನೋಡಿದ್ಯಲ್ಲ. ನಾನು ಫಸ್ಟ್ ಮಾಡಿದ್ದು ಇವ್ರದ್ದು, ಯಾರ್ದು, ಪುಟ್ಟಪರ್ತಿ ಸಾಯಿಬಾಬಾ ಸೋಲ್ ಕರೆಸಿ ಲೈವ್, ಅದು ಕೂಡ ಟಿ ವಿಯಲ್ಲಿ ಒಂದು ಪ್ರೈವೇಟ್ ಚಾನಲ್ ಲೈವ್ ಮಾಡಿತ್ತು. ಇವತ್ತು ಇದೆ, ಅದು ಯೂಟ್ಯೂಬಲ್ಲಿ ಇರ್ಬೋದು. ಮಾತಾಡಿದ್ರ? ಹಾಂ, ಜನಸಾಮಾನ್ಯರಿಗೆ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರಗಳು ಕೇಳಿದಾಗ ಸ್ಪಷ್ಟತೆ ಬಂತು. ಜನ ನಂಬ್ಕೊಂಡಿದ್ದೇನು ಅಂದರೆ ಅವರು ಶಿರಡಿ ಸಾಯಿಬಾಬಾ ಅವರ ಪುನರಾವತಾರ ಅಂತ.
ಆದರೆ ಪುಟ್ಟಪರ್ತಿ ಸಾಯಿಬಾಬಾನೇ ಬಂದು ಏನು ಹೇಳ್ತು ಅಂತಂದರೆ, ಇಲ್ಲ ನಾನು ಶಿರ್ಡಿ ಸಾಯಿಬಾಬಾ ಅವತಾರ ಅಲ್ಲ, ನಾನು ವೇಮನನ ಪುನರಾವತಾರ ಅಂತ ಹೇಳ್ತು. ಆದರೆ ಆ ಜನ್ಮದ ಉದ್ದೇಶ, ಆ ಹುಟ್ಟಿನ ಉದ್ದೇಶ, ಅವತಾರದ ಉದ್ದೇಶ ಎಲ್ಲ ಹೇಳ್ತು. ಭಾಳಷ್ಟು ಸೀಕ್ರೆಟ್ಸ್ ರಿವೀಲ್ ಮಾಡ್ತಾರೆ. ಆ ಡೆತ್ ಸೀಕ್ರೆಟ್ ಮುಖ್ಯವಾಗಿ ಅಂದರೆ ಅವರು ಸತ್ತ ದಿನಾಂಕವನ್ನು ಅನೌನ್ಸ್ ಮಾಡಿರಲಿಲ್ಲ. ಸತ್ತಾಗ ಕ್ರೌಡ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತೇಳಿ 3 ದಿವಸದ ನಂತರ ಅದು ಯಾಕಾಯಿತು, ಹೆಂಗಾಯಿತು, ಅವರೇ ಬದುಕಿದ್ದಾಗ ಹೇಳ್ಕೊಂಡಿದ್ರು ನಾನು 89 ವರ್ಷ ಬದುಕ್ತೀನಿ ಅಂತ. ನೀವು ಯಾಕೆ 85ಕ್ಕೆ ಹೋದ್ರಿ ಅಂತ ಕೇಳಿದಾಗ ಅದಕ್ಕೂ ಸ್ಪಷ್ಟತೆ ಬಂತು. ಬಾಡಿ ಸಹಕಾರ ಮಾಡ್ತಿರ್ಲಿಲ್ಲ. ಐ ಹ್ಯಾಡ್ ಟು ಲೀವ್ ಫೋರ್ಸ್ಫುಲಿ ಮೈಸೆಲ್ಫ್. ಈಗ ಎಲ್ಲಿದ್ದೀರಿ? ನಾನು ಶುದ್ಧೀಕರಿಸಿದ ಸೋಲ್ಸ್ ಎಲ್ಲ ಒಂದು ಲೋಕದಲ್ಲಿ ಇರ್ತವೆ, ಶುದ್ಧ ಹೊಂದಿದ ಅಂದರೆ ಉನ್ನತಿ ಹೊಂದಿದ, ಅಲ್ಲಿದ್ದೇನೆ. ಬೇಕಂದಾಗೆಲ್ಲ ಪುಟ್ಪತ್ತಿಗೆ ಬರ್ತೇನೆ. ಐ ವಿಟ್ನೆಸ್ ಎವ್ರಿಥಿಂಗ್. ಏನು ನಡೀತದೆ ಇಲ್ಲಿಲ್ದ ನೋಡ್ತೀನಿ. ಯಾರ್ಯಾರು ಬಂದಿದ್ರು ನಾನು ಅಂತ್ಯಕ್ರಿಯೆಗೆ ಅದೆಲ್ಲ ಹೇಳ್ತಾನೆ. ಜರ್ಮನಿಯ ಭಕ್ತ ಮೈಕೇಲ್ ತುಂಬ ಇಷ್ಟವಾದವನು. ನಿಸ್ವಾರ್ಥತೆಯಿಂದ ನನ್ನನ್ನು ಒಪ್ಕೊಂಡವನಲ್ಲಿ ಅವನೊಬ್ಬನ. ಪೊಲಿಟಿಷಿಯನ್ಸ್ ಬಂದಿದ್ದು ನನಗೆ ಯಾರು ಇಷ್ಟ ಆಗಲಿಲ್ಲ. ಏನೇನು ರಿವೀಲ್ ಮಾಡಿತು. ಯಾಕೆ ನಾವು ಪುನೀತ್ ರಾಜ್ಕುಮಾರ್ದು ಮಾಡಿದ್ವಲ್ಲ, ಅದನ್ನು ನಾವು ಅದನ್ನು ಟೆಲಿಕಾಸ್ಟ್ ಮಾಡಲಿಲ್ಲ, ಯಾಕೆಂದರೆ ಪಬ್ಲಿಕ್ ಪ್ರೆಷರ್ ಹಂಗಿತ್ತು. ಆದರೆ ಕೆಲವನ್ನ ನಾವು ನಮ್ಮ ಸ್ಟಡೀಸ್ಗೋಸ್ಕರ ಮಾಡ್ತೀವಿ. ಇನ್ನು ಕೆಲವರಿಗೆ ಅವರ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಅವರು ಇದೇನು ಒಂದು ಪ್ರಶ್ನೆಗಳು, ಕನ್ಫ್ಯೂಷನ್ಸ್ ಕ್ಲಿಯರ್ ಮಾಡೋಕ್ಕೆ ಮಾಡ್ತೀವಿ. ನಾನು ಒಂದು ಸಕ್ಸಸ್ಫುಲ್ ಒಂದು 500 ಮಾಡಿರ್ತೀನಿ ಸೋಲ್ ಕಮ್ಯುನಿಕೇಷನ್. ಸಕ್ಸಸ್ ರೇಷಿಯೋ ಎಷ್ಟು ಗೊತ್ತಾ? 80%. ಔಟ್ ಅದರಲ್ಲಿ ಒಂದು 20% ಮೇಲೆ ಇದೆ. ಗುರುಜಿ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ವ್ಯಕ್ತಿ ಈ ಜನ್ಮದಲ್ಲಿ ಅತಿಯಾಗಿ ಊಟ ಮಾಡ್ತಾನೆ, ಬರೀ ಊಟ ಮಾಡ್ತಾನೆ, ತಿಂತಾನೆ, ಏನೇನೋ ಒಂದೊಂದು ಸಮಸ್ಯೆ ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂಥರ ಸಮಸ್ಯೆ, ಒಬ್ಬರಿಗೆ ಹೆಲ್ತ್ ಸಮಸ್ಯೆನೋ, ಒಬ್ಬರಿಗೆ ಈ ಥರದ್ದು ನಾನು ಹೇಳಿದೆ ಈ ಥರದ್ದು. ನಾವು ನಮ್ಮ ಪಾಸ್ಟ್ ಲೈಫಲ್ಲಿ ಹೋಗಿ ಅದಕ್ಕೊಂದು ಮೂಲನ ಹುಡುಕಿ ಆಮೇಲೆ ಇವ್ರು ಹಿಂಗೆ ತಿಂದಂಗೂ ಮಾಡ್ಬೋದಾ? ನಮ್ಮೆಲ್ಲ ಸ್ವಭಾವಗಳು ಬರ್ತಕ್ಕಂಥದ್ದು ನಮ್ಮ ತಂದೆ ತಾಯಿಗಳಿಂದ ಅಲ್ಲ. ತಂದೆ ತಾಯಿಗಳಿಂದ ಬರ್ತಕ್ಕಂಥದ್ದು ಹೆರಿಡಿಟರಿ ಡಿಸೀಸಸ್ ಮಾತ್ರ, ವಂಶವಾಹಿ ರೋಗಗಳೇ ಹೊರತು ಟ್ಯಾಲೆಂಟ್ಸ್ ಬರೋದೇ ಇಲ್ಲ. ಹಂಗಿದ್ರೆ ಗಾಂಧಿ ಮಗ ಗಾಂಧಿ ಆಗಬೇಕು, ಬುದ್ಧನ ಮಗ ಬುದ್ಧ ಆಗಬೇಕು, ಅಶೋಕನ ಮಗ ಅಶೋಕ ಮಗ. ಅದು ಉದಾಹರಣೆನೇ ಇಲ್ಲ. ಒಬ್ಬ ನೋಬಲ್ ಲಾರೆಟ್ ಮಗ ಇನ್ನೊಂದು ನೋಬಲ್ ಲಾರೆಟ್ ಆಗಿದ್ದು ಉದಾಹರಣೆ ಕೂಡ ಇಲ್ಲ. ಅದು ಬುದ್ಧಿವಂತಿಕೆ, ನಮ್ಮ ಸೃಜನಶೀಲತೆ ಬರೋದಿಲ್ಲ. ಸಂಸ್ಕಾರಗಳು ಬರ್ತವೆ ಪಾಸ್ಟ್ ಲೈಫಿಂದ. ದಟ್ ಇಸ್ ಕಾಲ್ಡ್ ಸೈಕಿ ಹೆರಿಡಿಟರಿ. ಸಂಸ್ಕಾರಗಳೆಲ್ಲ ಈ ಕೆಲವು ಹವ್ಯಾಸಗಳು, ಅತಿಯಾಗಿ ತಿನ್ನೋದು ಕೂಡ ನಮ್ಮನೇಲಿ ಯಾರ್ದು ಇರೋದಿಲ್ಲ. ನಮ್ಮನೇಲಿ ಯಾರು ಆ ಥರ ತಿನ್ನೋರು ಇರೋದಿಲ್ಲ. ನಮ್ಮ ವಂಶದಲ್ಲೇ ಹಂಗಿರೋದಿಲ್ಲ. ರಾಕ್ಷಸರು ಹುಟ್ಟುಬಿಟ್ಟಿರ್ತಾನೆ. ಈಗ ವೀರಪ್ಪನ ವಂಶ ಸ್ಟಡಿ ಮಾಡಿದ್ರೆ ಯಾರು ಅವನ ಥರ ಇಲ್ಲವೇ ಇಲ್ಲ. ಅವನು ಯಾಕೆ ಬಂದ? ಸೊ ಇದಕ್ಕೆಲ್ಲ ಒಂದು ಕಾಸ್ ಇರ್ತದೆ ಪಾಸ್ಟ್. ಎಷ್ಟೋ ಸರಿ ಅನಿಮಲ್ ವರ್ಲ್ಡಿಂದ ಡೈರೆಕ್ಟ್ ಹ್ಯೂಮನ್ ಲೈಫ್ಗೆ ಪ್ರಮೋಟ್ ಆಗಿಬಿಡ್ತಾರೆ. ಇನ್ನೂ ಅನಿಮಾಸಿಟಿಗೆ ಹೋಗಿರೋದಿಲ್ಲ, ಅನಿಮಲ್ ಬಿಹೇವಿಯರ್ ಹೋಗಿರೋದಿಲ್ಲ ಅವನಿಗೆ. ಯಾಕೆಂದರೆ ಪ್ರತಿ ಲೈಫಲ್ಲಿ ಪಾಲಿಶ್ ಆಗ್ತಾ ಹೋಗ್ತಾನೆ. ಬುದ್ಧ ಹೇಳ್ತಾನೆ ಅದನ್ನು, ನಾನು ಹಿಂಗಾಗೋದಕ್ಕೆ 643 ಜನ್ಮ ಬೇಕಾಯಿತು ಅಂತ. ಪ್ರತಿ ಲೈಫಲ್ಲಿ ಪಾಲಿಶ್ ಹಾಕ್ಕೊಂಡು ಈ ಲೈಫಿಗೆ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅಂತ. ಯಾರೋ ನೀರಾನೇನೋ ಇಲ್ಲೋ ಎಮ್ಮೆ ಆಗಿ ಹುಟ್ಟಿದ್ರು ಅಂತ ಇಟ್ಕೊಂಡು ಹಿಂದಿನ ಲೈಫಲ್ಲಿ 24 ಗಂಟೆ ಬಾಯಾಡಿಸ್ತಾನೇ ಇರೋದು, ತಿಂತಾನೇ ಇರೋದು, ಏನಾದರೂ ತಿಂತಾ ಇರ್ಬೇಕು ಅವ್ರಿಗೆ. ಅಂದರೆ ಅದು ಪ್ರಾಣಿಜನ್ಯ ಗುಣ ಯಾವುದೋ ಒಂದು ಡಾಮಿನೆಂಟ್ ಬಿಹೇವಿಯರ್ ಅವ್ರ ಜೊತೆ ಇರ್ತದೆ.